ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ದೇವರು ಒಂದು ಕೃಪೆಯಿಂದ ಆತನ ಒಂದು ಆಶೀರ್ವಾದದಿಂದ ದೇವರು ನಮ್ನೆಲ್ಲರನ್ನೂ ಈ ತರ ಒಟ್ಟುಗೂಡಿಸಿ ಇನ್ನ ಆತನ ವಾಕ್ಯನ ಕೇಳೋದಕ್ಕೆ ನಮ್ಗೆ ಮಹಾ ಕೃಪೆನ ನೀಡಿದ್ದಾರೆ. ಇನ್ನ ದೇವರಿಗೆ ತುಂಬಾ ಕೃತಜ್ಞತವುಳ್ಳವರಾಗಿದ್ದೀವಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತಿನ ನಾವು ಕೂಟನ ಆರಂಭ ಮಾಡೋಣ. ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ನಾವು ಏನ್ ಮಾಡೋಣ, ನಾವು ಕೂಟನ ಆರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರೋಂಥ ವೀರಭದ್ರ ಭದ್ರ ಪ್ರಾರ್ಥನೆ ಮಾಡಕ್ ಆಗ್ತದ, ನಡ್ಸ್ಕೊಡಕ್ ಆಗ್ತದ ಪ್ರಾರ್ಥನೆಯಲ್ಲಿ? ಸುಪ್ರೀತ್ ಬ್ರದರ್, ವೀರಭದ್ರ ಜೊತೆಗಿದ್ದಾರಾ? ಹಲೋ ಹಲೋ, ನಾನು ಮಾತಾಡೋದು ಕೇಳಿಸಿದ್ಯಾ ಎಲ್ಲರಿಗೂ? ಹಲೋ ಹಲೋ, ಓಕೆ ಓಕೆ ಗುಡ್. ಓಕೆ, ಕಾರ್ತಿಕ್ ಬ್ರದರ್ ಒಂದು ಪ್ರೇಯರ್ ಮಾಡ್ತೀರಾ? ஓகே பிரதர். ஓகே. எங்களை நேசிக்கிற நல்ல ஆண்டவரே, பிதாவே, நாங்கள் உம்மை துதிக்கிறோம், உம்மை ஸ்தோத்திரிக்கிறோம். இந்த நல்ல மாலை வேளையில கர்த்தாவே, உம்முடைய ஆண்டவரே இயேசுனுடைய இரண்டாம் வருகை குறித்து கேள்விகளுக்கான பதில்களை இன்றைக்கு நாங்கள் கேட்க போகிறோம். கர்த்தர் எங்களுக்கு பிரயோஜனமாயும் விதமாய் அல்ல, கர்த்தர் எங்களுக்கு வெளிப்படுத்துகிற காரியம் போல நாங்கள் விளங்கிக் கொள்ள தேவன் எங்களுக்கு உதவி செய்யும். ஆண்டவரே ஸ்தோத்திரம். கர்த்தருடைய ஆவியானவர், ஆண்டவரே ஸ்தோத்திரம், நீர் எங்களோடு கூட இடைப்பட நான் செபிக்கிறோம். உங்களுடைய வல்லமை எங்களோடு கூட ஆண்டவரே தடைப்பட்டிருக்கிற பிள்ளைகள் சீக்கிரத்துல வர கர்த்தர் உதவி செய்யும். உங்களுடைய நாம மாத்திரம் மகிமைப்படட்டும். இயேசு கிறிஸ்து மூலமாய் செபிக்கிறோம் நல்ல பிதாவே, ಆಮೆನ್. ಆಮೆನ್. ಸರಿ ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವಾಗ ನಾವು ಎರಡನೇ ಬರುವಿಕೆ ನಾವು ಪಾಠನ ಕೇಳಿದಿರಿ. ಅದರ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ಎರಡನೇ ಬರುವಿಕೆ ಒಂದು ಪಾಠದಲ್ಲಿ ನಾವು ಏನಪ್ಪ ಕೇಳಿದಿರಿ ಅಂತಂದ್ರೆ, ಸೆಕೆಂಡ್ ಕಮ್ಮಿಂಗ್ ನಲ್ಲಿ ಕ್ರೈಸ್ಟ್ ಯಾವ ತರ ಬರ್ತಾರೆ ಅಂತ ನಾವು ಅದನ್ನ ನೋಡಿದಿರಿ ಅಲ್ವರ. ಸತಿ ನೋಡ್ಬೇಕಾದ್ರೆ ಮ್ಯಾಥ್ಯೂ 24 ಚಾಪ್ಟರ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ, ಆತನ ಪ್ರತ್ಯಕ್ಷನಾಗಿರ್ಬೇಕಾದ್ರೆ ನಡೆಯುವಂತ ಅನೇಕ ಒಂದು ಕಾರ್ಯಗಳ ಬಗ್ಗೆ ನಾವೇನ್ ಮಾಡಿದ್ರಿ, ನಾವು ಓದಿದಿರಿ ಅಲ್ವರ. ಸೊ ಆಮೇಲೆ ಆತನ ಒಂದು ಎರಡನೇ ಒಂದು ಪ್ರತ್ಯಕ್ಷತೆ ಯಾವ ತರ ಇರ್ತಾರೆ ಅಂದ್ರೆ, ಕಣ್ಣಿಗೆ ಕಾಣಿಸಿರೋ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಬಂದಿದ್ದಾರೆ ಅಂತ ನಾವ್ ಏನ್ ಮಾಡಿದ್ರಿ, ಇದನ್ನ ನಾವು ನೋಡಿದಿರಿ ಅಲ್ವರ. ಸೊ ಈ ಒಂದು ಸಂಬಂಧವಾಗಿ, ಈ ಒಂದು ವಿಚಾರಗಳ ಸಂಬಂಧವಾಗಿ ನನಗೆ ಗೊತ್ತಿರಂಗೆ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡೋ ರೀತಿಯಲ್ಲಿ ಇದರಲ್ಲಿ ನಿಮ್ಗೆ ಯಾರಿಗೂ ಪ್ರಶ್ನೆ ಇಲ್ಲ. ಕರೆಕ್ಟಾ? ಎಲ್ಲರಿಗೂ ಕ್ಲಿಯರ್ ಅಲ್ವಾ ಇದು? ಹೌದು ಬ್ರದರ್. ಎಸ್ ಬ್ರದರ್, ಇದಿಲ್ಲ. ಕ್ಲಿಯರ್ ಇದೆ ಬ್ರದರ್. ನೋ ಡೌಟ್ ಬ್ರದರ್, ಕ್ಲಿಯರ್ ಕ್ಲಿಯರ್ ಆಗಿದೆ ಬ್ರದರ್. ಓಕೆ, ಕಾರ್ತಿಕ್ ಬ್ರದರ್? ಓಕೆ, ಬೇರೆ ಎಲ್ಲರಿಗೂ ಕ್ಲಿಯರಾ? ಕ್ಲಿಯರ್ ಆಗಿದೆ. ಸರಿ, ಕ್ಲಿಯರ್ ಇದೆ. ಓಕೆ ಸರಿ. ಇವಾಗ ನಾನು ಗುಡ್, ಥ್ಯಾಂಕ್ ಯು, ಸಂತೋಷ. ಇವಾಗ ನೋಡಿ, ಈ ಪಾಯಿಂಟ್ ನ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಗಿರೋ ಅನೇಕ ಆಲೋಚನೆಗಳಿಗೆ ನಾವು ಪ್ರಶ್ನೆಗಳಿಗೆ ಹೋಗೋಣ. ಓಕೆನಾ? ಸರಿ, ಏನಕ್ಕೆ ಯೇಸು ಕ್ರಿಸ್ತು ಪ್ರತ್ಯಕ್ಷನಾಗೋದಿಲ್ಲ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಂತ ನೋಡ್ಬೇಕಾದ್ರೆ, ನೋಡಿ ನಮ್ಗೆ ಕ್ರೈಸ್ಟ್ ನಮ್ಗೆ ಏನ್ ಮಾಡ್ಬಿಟ್ಟಿದ್ರೆ, ಸ್ಪಷ್ಟವಾಗಿ ಏನ್ ಮಾಡಿದ್ದಾರೆ ನಮ್ಗೆ ಅಲ್ಲಿ ಹೇಳಿದ್ದಾರೆ ಅಲ್ರ. ಏನಂತ ಹೇಳಿದ್ದಾರೆ? ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನ್ರಿ, ಯಾವ ತರ ಅವರು ಕಾಣಿಸೋದಿಲ್ಲ ಅಂತಂದ್ಬಿಟ್ಟು ಮ್ಯಾಥ್ಯೂ 24 ಚಾಪ್ಟರ್ಲಿ ಅವರೇ ನಮ್ಗೆ ಕ್ಲೂ ಕೊಟ್ಟಿದ್ದಾರೆ ಅದರ. ನಾವು ಅದನ್ನ ವಚನ ಇನ್ನೊಂದ್ಸರಿ ಓದ್ಬಿಡೋಣ ಯಾವ್ದಕ್ಕೂ ಅಲ್ವರ. ಯಾವ್ದು ಅಂತಂದ್ರೆ ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ ವರ್ಸಸ್ 25. ಇಗೋ, ನಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಇಗೋ ಕೋಣಿಗಳಲ್ಲಿದ್ದಾನೆಂದು ಹೇಳಿದರೆ ನಂಬಬೇಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ನೋಡ್ರಿ, ಅದಕ್ಕೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಫಸ್ಟೇ ನಮ್ಗೆ ವಾರ್ನಿಂಗ್ ಕೊಡ್ತಾರೆ ಅದರ. ಯಾರು ಬಂದ್ಬಿಟ್ಟು ಕ್ರಿಸ್ತನು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತಂತ ಹೇಳಿದ್ರೆ, ಅಥವಾ ಕೋಣೆಯಲ್ಲಿ ಇದ್ದಾರೆ, ಅಥವಾ ಬಂದ್ಬಿಟ್ಟು ಅವ್ರು ಏನಂತಾರೆ ಒಂದು ಅಡವಿಯಲ್ಲಿ ಇದ್ದಾರೆ ಅಂತಂದ್ರೆ ಏನ್ ಮಾಡಕ್ ಹೋಗ್ಬಿಡಿ, ನಂಬಕ್ ಹೋಗ್ಬಿಡಿ ಅಂತ ಏನ್ ಮಾಡ್ತಾರೆ ಅವ್ರು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ ಅಲ್ವರ. ಅದರ ಸದ್ಯ ನೋಡ್ಬೇಕಾರೆ ಇಲ್ಲಿ ಏನಕ್ಕಾಗಿ ಹಿಂಗೆ ಕ್ರೈಸ್ಟ್ ಹಿಂಗೆ ಹೇಳ್ತಾರೆ ಅಂತ ನೋಡ್ಬೇಕಾರೆ ಚೆನ್ನಾಗ್ ಗೊತ್ತು. ಅನೇಕ ಜನಗಳು ಏನ್ ಮಾಡ್ತಾರೆ, ಕ್ರೈಸ್ಟ್ ಹಿಂಗ್ ಬರ್ತಾರೆ ಹಂಗ್ ಬರ್ತಾರೆ
ಅಂತಂದ್ಬಿಟ್ಟು ಹೇಳೋದು ಉಂಟಿರ್ತದೆ ಅಂತಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಅದನ್ನ ಏನ್ ಮಾಡಕ್ ಹೋಗ್ಬಿಡಿ, ನೀವು ನಂಬಕ್ ಹೋಗ್ಬಿಡಿ ಅಂತಂತ ಹೇಳ್ತಾರೆ ಅಲ್ವರ. ಸೊ ಈ ವಾಕ್ಯನ ಓದ್ಬೇಕಾರೆ ಇಲ್ಲಿ ಎರಡು ತರ ಅರ್ಥ ಮಾಡ್ಕೊಬೋದು. ಏನಂತ ಅರ್ಥ ಮಾಡ್ಕೊಬೋದು ಅಂದ್ರೆ, ಯೇಸು ಕ್ರಿಸ್ತು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಏನಾಗಲ್ಲ, ಪ್ರತ್ಯಕ್ಷವಾಗಿ ಬರೋದಂತೂ ಇಲ್ಲ ಅಲ್ವರ. ಸೊ ಅದಕ್ಕೆ ಅವ್ರು ಏನಾಗೋದಿಲ್ಲ, ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ, ಎಲ್ಲಾರು ಐಡೆಂಟಿಫೈ ಮಾಡೋ ರೀತಿಯಲ್ಲಿ, ಅಥವಾ ಇಲ್ಲೇ ಪರ್ಟಿಕ್ಯುಲರ್ ಆಗಿದ್ದಾರೆ ಅಥವಾ ಅಲ್ಲೇ ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತಂದ್ಬಿಟ್ಟು ಏನಂತಾರೆ, ಅವ್ರು ಗೊತ್ತಾಗೋ ರೀತಿಲಿ ಏನಾಗಿರಲ್ಲ, ಅವ್ರಂತೂ ಪ್ರತ್ಯಕ್ಷ ಆಗೋದನ್ನ ಗೊತ್ತಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಏನಾಗ್ತಾ ಇದೆ ನಮಗ್ ಗೊತ್ತಾಗ್ತಾರೆ ಅಲ್ವರ. ಅದು ಮಾತ್ರ ಅಲ್ಲ, ಇದನ್ನ ಈ ವಚನ ಇನ್ನೊಂಥರ ಅರ್ಥ ಮಾಡ್ಕೊಬೋದು. ಏನಂತ ಅರ್ಥ ಮಾಡ್ಕೊಬೋದು ಅಂತಂದ್ರೆ, ಏನ್ರಿ, ಕ್ರೈಸ್ತ ಬರ್ಬೇಕಾದ್ರೆ ಹೆಂಗಿರ್ತಾರೆ ಅಂತ ಅವ್ರು ಹೇಳ್ಬೇಕು, ಹೆಂಗಿರ್ತಾರೆ ಅಂತಾರೆ, ಎಲ್ಲೂ ಇದರಂತಂದು ಹೇಳ್ರಿ ಏನ್ ಮಾಡಕೋಬೇಡಿ, ನೀವು ನಂಬಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಅವ್ರ ಪ್ರಸನ್ನತೆ ಹೆಂಗಿರ್ತಾರೆ ಅಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋ ಪ್ಲೇಸ್ ಅಲ್ಲಿ ಇರೋದಿಲ್ಲ. ಅದು ಬದಲಾಗಿ ಹೆಂಗಿರುತ್ತೆ ಅಂದ್ರೆ, ಭೂಮಿ ಸುತ್ತಲೂ ಏನಾಗಿರ್ತಾರೆ, ಭೂಮಿ ಎಲ್ಲಾ ಕಡೆ ಏನಾಗಿರ್ತಾರೆ, ಅದನ್ನ ಪ್ರತ್ಯಕ್ಷ ಪ್ರಭಾವ ಏನಾಗಿರ್ತಾರೆ, ಎಲ್ಲಾ ಕಡೆ ಏನಾಗಿರ್ತಾರೆ, ಆವರಿಸ್ಕೊಂಡಿರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಈ ಒಂದು ವಚನ ನಮ್ಗೆ ಏನ್ ಮಾಡ್ತಾರೆ, ಒಂದು ವಾರ್ನಿಂಗ್ ತರ ಕ್ಲೀನ್ ಆಗಿ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನ್ರಿ ಸೀಕ್ರೆಟ್ ಆಗೋ ಎಲ್ಲ ಒಂದ್ ಕಡೆ ಕೋಣೆಯಲ್ಲಿ ಬಂದ್ಬಿಡೋದು ಅದರ, ಯಾರಿಗೂ ಗೊತ್ತಿಲ್ದ ರೀತಿಯಲ್ಲಿ ಆ ಥರನೂ ಅಲ್ಲ ಅಲ್ವರ. ಅದು ಮಾತ್ರ ಅಲ್ಲ, ಏನ್ರಿ ಎಲ್ಲಾರ್ಗು ಕಾಣಿಸೋ ರೀತಿಯಲ್ಲಿ ಡೆಸರ್ಟ್ ಅಲ್ಲಿ ಅದರ ಆ ಥರ ಕೂಡ ಬರ್ತಾರೆ ಅಂತಲ್ಲ. ಆಕ್ಚುಲಿ ಲಿಟ್ರಲ್ ಆಗಿ ಆಯ್ತಿದ್ದು ಅದರ ಯಾವಾಗ ಅಂತಂದ್ರೆ, ಏನ್ರಿ ಸೊಮಾಲಿಯಾ ಯುದ್ಧ ನಡಿಬೇಕಾರೆ, ಸೊಮಾಲಿಯಾದಲ್ಲಿ ಯುದ್ಧ ನಡಿಬೇಕಾದ್ರೆ ಸೊಮಾಲಿಯಾ ಡೆಸರ್ಟ್ ಅಲ್ಲಿ ಭಯಂಕರವಾಗಿ ಬಿರುಗಾಳಿ ಬೀಸ್ಬಿಟ್ಟು ಏನ್ರಿ ಆಕಾಶದಲ್ಲಿ ಯೇಸು ಕ್ರಿಸ್ತನ ಒಂದು ಚಿತ್ರೀಕರಣ ಏನೈತಲ್ಲಿ ಅಲ್ಲಿ ಕ್ಲೌಡ್ ಅಲ್ಲಿ ಫಾರ್ಮ್ ಆಯ್ತು. ಅವಾಗ ಎಷ್ಟೋ ಜನ ಏನ್ ಮಾಡಿದ್ರು ಅಂದ್ರೆ, ಓ ಯೇಸು ಕ್ರಿಸ್ತು ಬಂದ್ಬಿಟ್ಟಿದ್ದಾರೆ, ಸೊಮಾಲಿಯಾ ಒಂದು ಅಡವಿಲಿ ಬಂದ್ಬಿಟ್ಟಿದ್ದಾರೆ ಅಂತ ಏನ್ ಮಾಡಿದ್ರು, ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯೇಸು ಕ್ರಿಸ್ತು ನಮ್ಗೆ ಏನ್ ಮಾಡಿದ್ರು, ಫಸ್ಟೇ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ. ಅದರ ಯೇಸು ಕ್ರಿಸ್ತು ಏನಾಗೋದಿಲ್ಲ, ಈ ತರ ಬರೋದಿಲ್ಲ. ಅವ್ರು ಹೆಂಗಿರ್ತಾರೆ ಅಂದ್ರೆ, ಅವ್ರ ಪ್ರತ್ಯಕ್ಷತೆ ಎಲ್ಲಾರ್ಗೂ ಏನ್ರಿ ಆತ್ಮಿಕ ಕಣ್ಣಲ್ಲಿ ಗೊತ್ತಾಗೋ ರೀತಿಲಿ ಇರ್ತದೆ. ಸರಿ, ಇನ್ನೊಂದು ಹೇಳ್ಬೋದು, ಬ್ರದರ್ ಯಾಕೆ ಕಣ್ಣಿಗೆ ಕಾಣಿಸೋ ರೀತಿಲಿ ಬರಲ್ಲ, ಯಾಕೆ ಕಣ್ಣಿಗೆ ಕಾಣಿಸೋ ರೀತಿಲಿ ಬರಬಾರ್ದು, ಅಥವಾ ಯಾಕೆ ಬರಬೇಕು ಅಂತ ನಾವೇನ್ ಮಾಡ್ಬೇಕು, ಸ್ವಲ್ಪ ವ್ಯತ್ಯಾಸ ತಿಳ್ಕೊಬೇಕು. ನೋಡಿ, ಇವಾಗ ಪ್ರಕಟಣೆ 1ನೇ ಅಧ್ಯಾಯ 7ನೇ ವಚನ ಓದೋಣ. ಪ್ರಕಟಣೆ 1:7. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆಬಡಕೊಳ್ಳುವರು. ಓಕೆ, ಥ್ಯಾಂಕ್ ಯು ಸ್ಟರ್, ವೆರಿ ಗುಡ್. ಅದರ ಹೆಸರು ನೋಡ್ಬೇಕಾದ್ರೆ ಎಲ್ಲಾ ಕಣ್ಣುಗಳು ಆತನನ್ನು ಕಾಣುವವು, ಎಲ್ಲಾರ ಕಣ್ಣುಗಳು ಆತನನ್ನು ಏನ್ ಮಾಡ್ತಂತೆ, ಕಾಣುವವು. ಯೋಚನೆ ಮಾಡಿ, ಇವಾಗ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ತಾರೆ, ಎಲ್ಲಾರ ಕಣ್ಣಿಗೆ ಏನಾಗ್ತಾರೆ, ಕಾಣಿಸ್ತಾರೆ ಅಂತ ಹಿಂಗೆ ಲಿಟರ್ ತಗೊಳೋಣಪ್ಪ, ಸಂತೋಷ, ಕಾಣಿಸ್ಲಿ ಕಾಣಿಸಿದ್ರೆ. ಈ ತರ ಯೇಸು ಕ್ರಿಸ್ತು ಎಲ್ಲಾರ್ಗು ಎಷ್ಟು ವರ್ಷ ಕಾಣಿಸ್ಬೇಕು? ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ತಾರಲ್ಲ, 2ನೇ ಬರಿಕೆಯಲ್ಲಿ ಬಂದ್ಮೇಲೆ ಭೂಲೋಕದಲ್ಲಿ ಎಷ್ಟು ವರ್ಷ ಇರ್ತಾರೆ? 1000 ವರ್ಷ. ವೆರಿ ಗುಡ್, 1000 ವರ್ಷ ಇರ್ತಾರಪ್ಪ. ಇವಾಗ ಯೇಸು ಕ್ರಿಸ್ತು ಆಕಾಶದಲ್ಲಿ ಎಲ್ಲಾರ್ಗು ಕಣ್ಣು ಕಾಣಿಸೋ ರೀತಿಯಲ್ಲಿ ಇದ್ರೆ 1000 ವರ್ಷ ಹೆಂಗಿರ್ತಾರೆ ಯೋಚನೆ ಮಾಡಿ. ಕಣ್ಣೆಲ್ಲ ಕುರುಡಾಗೋಗುತ್ತೆ. ಕಣ್ಣು ಹೊಟ್ಟೋಗ್ಬಿಡ್ತಾರೆ. ಸರಿ, ಕಣ್ಣೇ ಹೊಟ್ಟೋಗಲ್ಲ ಬ್ರದರ್, ಪರವಾಗಿಲ್ಲ. ಅಪೊಸ್ತಲ ಪೌಲ್ ನೋಡಿದ್ರು ಅದೇ ತರ ನಮ್ ಕಣ್ಣು ಅರ್ಧಂಬರ್ಧ ಹೋಗ್ಬಿಡ್ಲಿ, ಪರವಾಗಿಲ್ಲ, ಅಂದ್ರೂ ಕಣ್ಣು ಉಳ್ಕೊಂತು, ಹಂಗೆ ಇರ್ಲಿ ಬಿಡಿ ಅಂತ ತಗೊಂಡ ಅಂದ್ರೆ, ಯೇಸು ಕ್ರಿಸ್ತು ಆಕಾಶದಲ್ಲಿ ಕಾಣಿಸ್ಕೊಂತ ಇರ್ತಾರೆ. ಸರಿ, ಹೆಂಗ್ ಕಾಣಿಸ್ಕೊಂತಾರೆ ಹೋಗ್ಲಿ ಅವರು ಅಂದ್ರೆ, ಸ್ವಲ್ಪ ಲಾಜಿಕ್ ಆಗಿ ಕಾಮನ್ ಸೆನ್ಸ್ ನಿಧಾನವಾಗಿ ಥಿಂಕ್ ಮಾಡಿ ನೋಡಿ. ಯೇಸು ಕ್ರಿಸ್ತು ಸೂರ್ಯನ ತರ ಹಂಗೆ ಆಕಾಶದಲ್ಲಿ ಹಂಗೆ ಮೇಲೆ ಹಂಗೆ ಕೂತ್ಕೊಂಡಿರ್ತಾರ ಸಿಂಹಾಸನ ಮೇಲೆ, ವೈಟ್ ಸಿಂಹಾಸನ ಮೇಲೆ. ನಾವೆಲ್ಲ ಭೂಲೋಕದಲ್ಲಿ ಹಿಂಗೆ ಎದ್ ನೋಡಿದ್ರೆ, ಓಹೋ ಯೇಸು ಕ್ರಿಸ್ತು ಬೆಳಬೆಳಗ್ಗೆ ಕಾಣಿಸ್ತಾ ಇರ್ತಾರೆ ಅಲ್ಲಿ, ಸಿಂಹಾಸನ ಹಾಕೊಂಡು ಕೂತಿರ್ತಾರೆ ಹಂಗಾರೆ. ಸರಿ ಆಯ್ತು, ಹಿಂಗೂ ತಗೊಂಬಿಡೋಣಪ್ಪ, ಏನೂ ಬೇಜಾರಿಲ್ಲ. ಸರಿ, ಯೇಸು ಕ್ರಿಸ್ತನ ಜೊತೆಗೆ ಎಷ್ಟು ಜನ ಆಳ್ವಿಕೆ ಮಾಡ್ತಾರೆ? ಇವಾಗ ಕೇಳಿಸಿದ್ಯಾ ಲಿಲಿಸ್ಟ್? ಕೇಳಿಸಿದ್ಯಾ? ಒಂದ್ ನಿಮಿಷ ರೀ. ಲಿಲಿಸ್ಟ್ ಕೇಳಿಸಿದ್ಯಾ? ಬ್ರದರ್, ಆಗಿನ ಕಾಲದಲ್ಲಿ ಜನಗಳ ಮಧ್ಯೆ ತಾನೇ ಅವ್ರು ಇದ್ರು, ಮಾಂಸ ರೀತಿಯಲ್ಲಿ ಹುಟ್ಟಿ ಅವರು ನಮ್ ತರಾನೇ ಮನುಷ್ಯರಾಗಿ ಜನಗಳ ಮಧ್ಯೆ ಇದ್ರಲ್ವಾ? ವೆರಿ ಗುಡ್, ಸೂಪರ್ ಕ್ವಶನ್. ಇವಾಗ ಏನಕ್ಕಿಲ್ಲ ಅಂತ ಅದನ್ನೇ ನೋಡ್ತೀನಿ ನೋಡ್ರಿ, ಅಲ್ವಾ? ಅಲ್ಲ, ಅದೇ ಎಲ್ಲಾ ಕಣ್ಣಿಗೂ ಕಾಣಿಸ್ಕೊಳ್ತಾರೆ ಅಂತ ಒಂದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದನ್ನೇ ಹೇಳ್ತಾರೆ, ಅದನ್ನೇ ಕ್ಲಾರಿಫೈ ಮಾಡ್ತಾ ಇದೀನಿ ಇವಾಗ. ಅದಕ್ಕೆ ನಾ ಇವಾಗ ಕ್ಲಾರಿಫೈ ಮಾಡ್ತಾ ಇರೋದು ಏನು ಅಂತಂದ್ರೆ, ಇವಾಗ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ನಲ್ಲಿ ಕ್ರೈಸ್ಟ್ ಇದೇ ತರ ಬರ್ತಾರೆ ಅಂತ ಭಾವಿಸೋಣ.
ಅವರು ಎಲ್ಲಾರ್ಗು ಕಣ್ಣು ಕಾಣಿಸೋ ರೀತಿಯಲ್ಲಿ ಮಾಂಸಿಕ ಶರೀರದಲ್ಲಿ ಬರ್ತಾರೆ, ಆತ್ಮಿಕ ಶರೀರದಲ್ಲಿ ಬರ್ತಾರೆ ಹೇಳಿ ಮೊದಲನೇದು. ಆತ್ಮಿಕ ಆತ್ಮಿಕ ಶರೀರದಲ್ಲಿ. ಸರಿ, ಇದು ಈ ಪಾಯಿಂಟ್ ಕ್ಲಿಯರ್ ಇರ್ಬೇಕು. ಕ್ಲಿಯರ್ ಇದೆಯಾ ಇಲ್ವಾ ಅಂದ್ರೆ ಇನ್ನು ಕ್ಲಾರಿಫೈ ಮಾಡ್ತೀನಿ, ತೊಂದರೆ ಇಲ್ಲ. ರಾಧಾ ಸಿಸ್ಟರ್ ಕ್ಲಿಯರ್ ಇದೆಯಾ? ಇಲ್ಲ ಬ್ರದರ್, ನನ್ಗೆ ಸ್ವಲ್ಪ ಇದಿದೆ. ತೊಂದರೆ ಇಲ್ಲ. ಸರಿ, ಇವಾಗ ನೋಡಿ, ಇವಾಗ ಒಂದ್ ಥಿಂಕ್ ಮಾಡೋಣ. ನಿಂಗೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಮಾಂಸದಲ್ಲೇ ಬರ್ತಾರೆ ಅಂತ ತಿಳ್ಕೊಳ್ಳೋಣ, ಓಕೆನಾ? ಇದೇ ಮಾಂಸಿಕ ದೇಹದಲ್ಲಿ ಯೇಸು ಕ್ರಿಸ್ತು ಬರ್ತಾರೆ ಅಂತ. ಸರಿ, ಯೇಸು ಕ್ರಿಸ್ತು ಮಾಂಸ ದೇಹದಲ್ಲಿ ಬರ್ಬೇಕಂದ್ರೆ ಯಾವ್ದಾರೋ ಒಬ್ಬ ಮನುಷ್ಯನ ಮುಖಾಂತರ ಜನ್ಮ ತಗೊಂಡ್ ಬರ್ಬೇಕು ತಾನೆ, ಹೌದಾ ಇಲ್ವಾ? ಜನ್ಮ ತಗೊಂಡ್ ಬರೋದಲ್ಲ, ಅವ್ರು ಹೇಗೆ ಮೇಲೆ ಹೋದ್ರು ನಾವೆಲ್ಲ ನೋಡಿದ್ವಿ ಅಲ್ವಾ, ಜನಗಳೆಲ್ಲ ನೋಡಿದ್ರು ಅಲ್ವಾ. ವೆರಿ ಗುಡ್. ದೂತರು ಹೇಳ್ತಾರಲ್ವಾ, ನೀವ್ ಹೇಗೆ ಅದೇ ಎಲ್ಲರೂ ರೀತಿಯಲ್ಲೇ ವಾಪಸ್ ಬರ್ತಾರೆ ಅಂತ ಇದೆ. ನೀವು ನೋಡ್ತೀರ ಅಂತ. ಗುಡ್ ಗುಡ್. ಓ ಹಂಗೆ ಸರಿ ಆಯ್ತು, ಹಂಗೆ ತಗೊಳೋಣ ಸಿಸ್ಟರ್. ಯೇಸು ಕ್ರಿಸ್ತು ಹೆಂಗೆ ಪರಲೋಕಕ್ಕೆ ಆತ್ಮಿಕ ಶರೀರದಲ್ಲಿ ಹೋದ್ರು, ಅದೇ ತರ ಯೇಸು ಕ್ರಿಸ್ತು ತಿರ್ಗಾ ಬರ್ತಾರೆ. ತಿರ್ಗಾ ಬಂದ್ಮೇಲೆ ಭೂಲೋಕಕ್ಕೆ ಬಂದ್ಮೇಲೆ ಆತ್ಮಿಕ ಶರೀರದಿಂದ ಭೂಲೋಕಕ್ಕೆ ಮಾಂಸಿಕ ಶರೀರಕ್ಕೆ ಚೇಂಜ್ ಆಗ್ಬಿಡ್ತಾರೆ. ಕರೆಕ್ಟಾ? ಈಗ ತರ ಹೇಳೋದು ರಾಧಾ ಸಿಸ್ಟರ್? ಹೇಳಿ ಬ್ರದರ್. ಅಲ್ಲ, ನಾನು ಹೇಳೋದು ಕರೆಕ್ಟಾ? ಇದೇ ತರನ ಅನ್ಸೋದು? ಯಾಕೆಂದ್ರೆ ದೇವ್ರು ಇವಾಗ ತಂದೆನೂ ಹೌದು, ಮಗನೂ ಹೌದು, ಜನಗಳಿಗೆ ಎಲ್ಲಾರ್ಗು ಗೊತ್ತಾಗ್ಬೇಕಲ್ವಾ ಬ್ರದರ್, ಪ್ರತಿಯೊಬ್ಬರಿಗೂನು. ಅದಾಗತ್ ಯಾವ ಕೇಡು ಆಗೋದಿಲ್ಲ ಅಂತ ಹೇಳಿದಾರಲ್ಲ. ಪ್ರತಿಯೊಂದು ಮನುಷ್ಯನು ನಾನೇ ದೇವ್ರು ಅಂತ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ, ವಾಕ್ಯ ಹೇಳುತ್ತಲ್ವಾ. ಓಕೆ ಸರಿ, ಇವಾಗ ನಾವು ಮೊದಲನೇದು ಏನ್ ಥಿಂಕ್ ಮಾಡ್ಬೇಕಂದ್ರೆ ಇವಾಗ ಹಿಂಗೆ ತಗೊಳೋಣ, ನೀವ್ ಹೇಳಿಗೆ ತಗೊಳೋಣ ಸಿಸ್ಟರ್. ಯೇಸು ಕ್ರಿಸ್ತು ಮತ್ ತಂದೆಯ ದೇವ್ರು ಯಾರು ಅಂತ ಎಲ್ಲಾ ಜನಗಳು ಗೊತ್ತಾಗ್ಬೇಕು ಅಂತ. ಸರಿ ಆಯ್ತು, ನೀವ್ ಹೇಳ್ದಂಗೆ ತಗೊಂಡ ಅಂದ್ರೆ, ಅಥವಾ ಎಲ್ಲರೂ ಒಂದು ಕಲ್ಪನೆಗಳ ಪ್ರಕಾರ ಹಿಂಗೆ ತಗೊಂಡ ಅಂದ್ರೆ, ಯೇಸು ಕ್ರಿಸ್ತು ಇವಾಗ ಪರಲೋಕದಿಂದ ಬರ್ತಾರೆ. ಪರಲೋಕದಿಂದ ಮೊದಲು ಬರ್ಬೇಕಾದ್ರೆ ಆತ್ಮಿಕ ಶರೀರದಲ್ಲಿ ಬರ್ತಾರೆ, ಮಾಂಸಿಕ ಶರೀರದಲ್ಲಿ ಬರ್ತಾರ? ಆತ್ಮಿಕ ಶರೀರವಾಗಿ. ವೆರಿ ಗುಡ್. ಓಕೆ, ಆಮೇಲೆ ಭೂಲೋಕಕ್ಕೆ ಬಂದ್ಮೇಲೆ ಏನಾಗ್ತಾರೆ? ಮಾಂಸಿಕ ಶರೀರಕ್ಕೆ ಚೇಂಜ್ ಆಗ್ಬಿಡ್ತಾರೆ. ಕರೆಕ್ಟಾ? ಅದ್ಲಿ ಸ್ವಲ್ಪ ನನ್ಗೆ ಕನ್ಫ್ಯೂಷನ್ ಇದೆ. ಸರಿ, ಇವಾಗ ಅಲ್ಲಿ ತೋಡೋಣ, ಹಂಗೆ ತೋಡೋಣ, ಯಾವ್ದಾರು ಒಂದ್ ತೋಡೋಣ. ಫಸ್ಟ್ ಏನ್ ಮಾಡೋಣ? ಮಾಂಸಿಕ ಶರೀರಕ್ಕೆ ಚೇಂಜ್ ಆಗ್ಬಿಡುತ್ತೆ ಅಂತ ತೋಡೋಣ. ಸರಿಪ್ಪ, ಭೂಲೋಕದಲ್ಲಿ ಬಂದು ಎಲ್ಲಿ ಕೂತ್ಕೊಂತಾರೆ? ಮಾಂಸಿಕ ಶರೀರದಲ್ಲಿ ಏನ್ ಮಾಡ್ತಾರೆ ಬ್ರದರ್? ಪಾಠ ಮಾಡ್ತಾರೆ, ನಮ್ಗೆ ಹೇಳ್ಕೊಡ್ತಾರೆ, ಒಳ್ಳೇದು ಕೆಟ್ಟದು ಎಲ್ಲ ಹೇಗೆ ನಮ್ಗೆ ತಿಳಿಸ್ತಾರೆ. ಬ್ರದರ್ ಹೇಳ್ರಿ, ರಮೇಶ್ ಬ್ರದರ್ ಹೇಳಿ. ಈಗ ಅಷ್ಟು ಒಂದ್ 40 ಲಕ್ಷ ಜನ ಇವ್ರಿಗೆ ಇಸ್ರೇಲ್ ಅವ್ರಿಗೆ ದೇವ್ರು ಕಾಣಿಸ್ಕೊಂಡು ದೇವ್ರು ಪ್ರಸನ್ನತೆಯಿಂದ ಕಂಡಿದ್ದಾರೆ. ಅವ್ರು 40 ಲಕ್ಷ ಜನಕ್ಕಿನೇ ಅಷ್ಟು ಕಾಣಿಸ್ಕೊಬೇಕಾರೆ ಇಡೀ ಲೋಕಕ್ಕೆ ಯಾಕೆ ಕಾಣಿಸ್ಕೊಂಬಾರ್ದು? ಓಕೆ, 40 ಲಕ್ಷ ಜನಕ್ಕೆ ಕಾಣಿಸ್ಕೊಂಡಿದ್ದಾರೆ ಅಂತ ಸತ್ಯವೇದದಲ್ಲಿ ಇದೆಯಾ? ಪ್ರಸನ್ನತೆಗೆ ಬಂದಾಗ ಎಲ್ಲರೂ ನಮ್ ಕಡೆ ಮಾತಾಡಿದ್ದು ನಾವು ಕೇಳಿಸಿದೆ, ನಾವು ಬೆಳಕು ನೋಡಿದೀವಿ. ಆ ಬೆಳಕು ನೋಡಿದಾಗ ನಮ್ಗೆ ಭಯ ಆಗಿದೆ, ನಾವು ಅಲ್ಲಿ ಹತ್ರ ಬರಲ್ಲ, ನೀವೇ ಹೋಗಿ ಮಾತಾಡಿ ಅಂತ ಹೇಳಿ ಮೋಶೆ ಕಳಿಸ್ತಾರೆ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬ್ರದರ್. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ತಂದೆನ ನೋಡಕ್ ಆಗಲ್ಲ, ಕರೆಕ್ಟ್, ನಾನು ಒಪ್ಕೊಂತೀನಿ. ತಂದೆ ಯಾರು ನೋಡಕ್ ಆಗೋದಿಲ್ಲ. ಅದು ಮೋಸಸ್ಗೆ ತಂದೆ ಹೇಳೋದು, ತಂದೆ ಶಬ್ದ ಕೇಳಿ ಜನಗಳೆಲ್ಲ ಭಯ ಪಟ್ಟಾಗ ಮೋಸಸ್ಗೆ ಒಪ್ಸಿ ಕೊಡ್ತಾರೆ, ನೀವೇ ಮಾತಾಡಿ, ನಮ್ಗೆ ಭಯ ಆಗತ್ತೆ ತಂದೆದು ಶಬ್ದ ಕೇಳಕ್ಕೆ ಅಂತ. ನಾವು ಹೇಳ್ತಾ ಇರೋದು ಯಾವ ಬಗ್ಗೆ? ಸರಿ, ಓಕೆ. ಇವಾಗ ಜೀಸಸ್ ಕ್ರೈಸ್ಟ್ ಹೇಳ್ತಾರ ನಾನು ನೋಡಿ, ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡಿ. ಇವಾಗ ಯೇಸು ಕ್ರಿಸ್ತು ಹಿಂಗೆ ಬರ್ತಾರೆ ತೋಡೋಣ. ಯೇಸು ಕ್ರಿಸ್ತು ಬಂದ್ಬಿಟ್ಟು ಎಲ್ಲ ಒಂದ್ ಜಾಗದಲ್ಲಿ ಕೂತ್ಕೊಬೇಕು. ಮಾಂಸದಲ್ಲಿ ಬಂದ್ಮೇಲೆ ಏನೋ ಆಕಾಶದಲ್ಲಿ ಎಲ್ಲ ಆವಿ ತರ ಇರೋದಕ್ಕಾಗಲ್ಲ, ಎಲ್ಲ ಒಂದ್ ಕಡೆ ಬಂದು ಕೂತ್ಕೊಬೇಕು. ಕರೆಕ್ಟ್ ಅಲ್ವಾ? ಸರಿ, ಎಲ್ಲಿ ಬಂದು ಕೂತ್ಕೊಂತಾರೆ? ನಿಮ್ ಪ್ರಕಾರ ಎಲ್ಲಿ ಬಂದು ಕೂತ್ಕೊಬೋದು ಅಂತೀರಾ? ಒಂದ್ ಎಕ್ಸಾಂಪಲ್. ನಮ್ಗೆ ಸೂರ್ಯನೂ ಇರಲ್ಲ, ಚಂದ್ರನೂ ಇರಲ್ಲ, ಎಲ್ಲ ಅವರೇ ಇರ್ತಾರೆ ಅಂತ ಹೇಳಿದಾರಲ್ಲ ಬ್ರದರ್. ಸರಿ, ಓಕೆ, ಹಿಂಗೆ ತೋಡೋಣ. ಅದನ್ನ ನೀವ್ ಏನ್ ಹೇಳ್ತೀರಾ ಪಾಯಿಂಟ್ ನಿಧಾನವಾಗಿ ಥಿಂಕ್ ಮಾಡ್ರಿ. ಇವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಅದನ್ನ ಥಿಂಕ್ ಮಾಡಿ, ಈ ತರ ಸಾಧ್ಯವಾಗ್ತಾರ ಅಂತ ಥಿಂಕ್ ಮಾಡ್ಬೇಕು ನಾವು, ಆಯ್ತಾ? ನೋಡಿ, ಇವಾಗ ಯೇಸು ಕ್ರಿಸ್ತು ಹಿಂಗೆ ಬಂದ್ಬಿಟ್ಟು ಎಲ್ಲ ಒಂದ್ ಜಾಗದಲ್ಲಿ ಕೂತ್ಕೊಬೇಕು. ನಾಳೆ ಎಲ್ಲ ಹೇಳೋ ಪಾಯಿಂಟ್ ಕೇಳಿಸ್ತಾ ಇದಲ್ವಾ? ಇವಾಗ ಎಲ್ಲಿ ಕೂತ್ಕೊಂತಾರೆ? ಇವಾಗ ಇಸ್ರೇಲ್ ಅಲ್ಲಿ ಕೂತ್ಕೊಂತಾರೆ ತೋಡೋಣ, ಆಯ್ತಾ? ನಾನು ಹೇಳೋದನ್ನ ಕೇಳ್ರಿ ಫಸ್ಟ್, ಆಯ್ತಾ? ನೀವು ಹೇಳೋದನ್ನ ನೀವು ಗಮನ ಇಟ್ಟು ಪೂರ್ತಿ ಕೇಳ್ರಿ, ಆಯ್ತಾ? ನಿಮ್ಗೆ ಕ್ಲಾರಿಫೈ ಆಗ್ತದೆ. ಆಮೇಲೆ ಕ್ಲಾರಿಫೈ ಆಗಿಲ್ಲ ಅಂದ್ರೆ ನೀವು ಖಂಡಿತವಾಗೂ ಕೇಳ್ರಿ, ಓಕೆನಾ? ಇವಾಗ ನೀವು ಪ್ರಶ್ನೆ ಕೇಳಿದಿರಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳ್ಕೊಳ್ರಿ ನಿಧಾನವಾಗಿ, ಓಕೆನಾ? ರಮೇಶ್ ಬದಲು ರಾಧಾ ಸಿಸ್ಟರ್ ಎಲ್ಲ ಕೇಳ್ಕೊಳ್ರಿ. ಸರಿ, ಹಿಂಗೆ ತೋಡೋಣ. ಏನೋ ಮೋಸೆ ಕಾಲದಲ್ಲಿ ಕಾಣಿಸ್ಕೊಂಡ್ರು ಬ್ರದರ್, ಮೋಸೆ ಕಾಲದಲ್ಲಿ ಆತರ ಮಹಿಮೆ ನೋಡಿದ್ರು, ಆ ಮಹಿಮೆ ಕೇಳಿದ್ರು. ಅದರ ಅಲ್ಲಿ ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ದೇವ್ರನ್ನ ನೋಡಿದ್ರು ಅಂತ ಎಲ್ಲೂ ಬೈಬಲ್ ವಚನನೇ ಕೊಟ್ಟಿಲ್ಲ,
ಅಲ್ರ ಹೌದು ಏನ್ ಮಾಡಿದ್ರು ಅಂತಂದ್ರೆ ಹೌದು ಮೋಸೆ ಬಂದ್ಬಿಟ್ಟು ನ್ಯಾಯ ಪ್ರಮಾಣ ಇಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೋಸೆಯಲ್ಲಿ ದೇವ್ರ ಮಹಿಮೆ ಕಾಣಿಸ್ಕೊಂತು ಅಂತ ಹೇಳ್ತಾರೆ. ದೇವ್ರ ಮಹಿಮೆ ಎಷ್ಟಿತ್ತು ಅಂತಂದ್ರೆ ಮೋಸೆ ಮುಖನ ಜನಗಳು ನೋಡಕ್ಕಾಗಿಲ್ಲ. ಅವಾಗ ಮೋಸೆ ಏನ್ ಮಾಡ್ತಾರೆ, ಒಂದು ಮುಖವಾಡ ಹಾಕೊಂತಾರೆ. ಆ ಮುಖವಾಡ ಹಾಕೊಂಡಾಗ ಮೋಸೆ ಏನ್ ಮಾಡ್ತಾರೆ, ಅಲ್ಲಿ ಜನಗಳ ಹತ್ರ ಏನ್ ಮಾಡ್ತಾರೆ, ದೇವ್ರ ಪರವಾಗಿ ಮಾತಾಡ್ತಾರೆ. ಸೊ ದೇವ್ರು ಡೈರೆಕ್ಟ್ ಆಗಿ ಮಾತಾಡಿಲ್ಲ. ಸರಿ ನಾವ್ ಹಿಂಗೆ ತೊಗೊಳೋಣಪ್ಪ, ಏನಂತ ಯೇಸು ಕ್ರಿಸ್ತ ಎರಡನೇ ಬರಿಕೆಲ್ ಬರ್ತಾರೆ, ಇಸ್ರೇಲ್ ಅಲ್ಲಿ ಕೂತ್ಕೊಂತಾರೆ ಅಂತ ತೊಗೊಳೋಣ. ಯಾಕಂದ್ರೆ ವರ್ಲ್ಡ್ ಕ್ಯಾಪಿಟಲ್ ಅವಾಗ ಯಾವ್ದಾಗಿರ್ಬೇಕು, ಇಸ್ರೇಲೇ ಆಗಿರ್ಬೇಕು ಅಲ್ವಾ. ಹಂಗಾರೆ Yes, ಯೇಸು ಇರ್ಬೇಕು. ಕ್ರಿಸ್ತ ಖಂಡಿತವಾಗೂ ಇಸ್ರೇಲ್ ಅಲ್ಲಿ ಬಂದು ಕೂತ್ಕೊಬೇಕು. ಸರಿ, ಇವಾಗ ಯೇಸು ಕ್ರಿಸ್ತ ಬಂದು ಇಸ್ರೇಲ್ ಅಲ್ಲಿ ಕೂತ್ಕೊಂತಾರೆ ಅಂತಂದ್ರೆ ಇಡೀ ಲೋಕದ ಜನಗಳು ಅವ್ರನ್ನ ನೋಡಕ್ ಸಾಧ್ಯನಾ? ಅಟ್ ಎ ಟೈಮ್ ನೋಡಕ್ ಸಾಧ್ಯನಾ? ಹೋಗ್ಲಿ, ಇಲ್ಲ ಬೇಡಪ್ಪ, ಅಟ್ ಎ ಟೈಮು ಬೇಡ, ನಿಧಾನವಾಗಿ ನೋಡ್ಲಿ ಬಿಡಿ ಬ್ರದರ್, ಒಂದೊಂದ್ ದಿನಾನೇ ಒಬ್ಬೊಬ್ರು ನೋಡ್ಕೊಂಡು ಹೋಗ್ಲಿ ಅಂತಂದ್ರೆ ಯೋಚನೆ ಮಾಡಿ. ಇಡೀ ಲೋಕದ ಎಲ್ಲಾ ಪಾಪ್ಯುಲೇಷನ್ ಯೇಸು ಕ್ರಿಸ್ತನ ಹೋಗಿ ಭೇಟಿ ಮಾಡಿ ಯೇಸು ಕ್ರಿಸ್ತನ ಲಿಟ್ರಲ್ ಆಗಿ ನೋಡಿ ಅವ್ರ ಹತ್ರ ಉಪದೇಶ ಎಲ್ಲ ಕಲ್ತ್ಕೊಳಕ್ಕೆ ಸಾಧ್ಯನಾ? ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ಅಂತಂದ್ರೆ ಖಂಡಿತವಾಗೂ ಅದು ಇಂಪಾಸಿಬಲ್ ಆಗಿದೆ. ಮೂಡಣದಿಂದ ಪಡವಣವರೆಗೂ ಬೆಳಕು ಕಾಣುತ್ತೋ ಅದೇ ತರ ಯಾವಶ ಬರೋದು ಕೂಡ ಎಲ್ಲ ನೋಡ್ತಾರೆ ಭೂಲೋಕದ ಜನ ಅಂತ ಇದೆ ಅಲ್ಲ ಬ್ರದರ್ ವಾಕ್ಯ. ಹೌದು, ಖಂಡಿತವಾಗ ಇದೆ ಸರ್. ಅದಕ್ಕೆ ನಾನು ಹೇಳಿದ್ದು, ನೀವು ಯಾವ್ದಾರ ಒಂದ್ ಕನ್ಕ್ಲೂಷನ್ ಬರ್ಬೇಕು. ಆತ್ಮಿಕ ರೀತಿಲಿ ಬರ್ತಾರ ಒಪ್ಕೊಳ್ಳಿ, ಇಲ್ಲ ಮಾಂಸಿಕ ರೀತಿಲಿ ಬರ್ತಾರ ಒಪ್ಕೊಂಡ್ರಿ. ಇವತ್ ನೀವ್ ಹೇಳೋದಕ್ಕೆ ಅಂತಂದ್ರೆ ಮಾಂಸಿಕ ರೀತಿಯಲ್ಲಿ ಬಂದ್ಬಿಟ್ಟು ಖಂಡಿತವಾಗ ಒಬ್ಬ ಮನುಷ್ಯ ಮೂಡನಿನ ಅವ್ರ ಮುಂದೆನೆ ಸೂರ್ಯ ಚಂದ್ರನ ಇವಾಗ ನೋಡ್ರಿ, ಅವ್ನು ಸೂರ್ಯ ಇದೆ, ಆಕಾಶದಲ್ಲಿ ಸೂರ್ಯ ಐತಾ ಇಲ್ವಾ? ಹೌದು. ಇವಾಗ ಸೂರ್ಯ ಬಂದ್ಬಿಟ್ಟು ಜಗತ್ತಲ್ಲಿರಂತ ಎಲ್ಲಾ ಮನುಷ್ಯರಿಗೂ ಕಾಣಿಸ್ಬೇಕಂದ್ರೆ ಎಷ್ಟ್ ಅವರ್ ಬೇಕು? ಎಷ್ಟ್ ಅವರ್ ಬೇಕು ಹೇಳ್ರಿ? 24 hours ಬೇಕು, ಹೌದಾ ಇಲ್ವಾ? ಸರಿ, ಸರಿ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಬಂದ್ರೆ ಆಕಾಶದಲ್ಲಿ ಯೇಸು ಕ್ರಿಸ್ತ ಹಿಂಗೆ ಇದ್ರೆ ಇಡೀ ಜಗತ್ತವರು ಎಲ್ಲ ಅವ್ರನ್ನ ನೋಡ್ಬೇಕು ಅಂದ್ರೆ ಎಷ್ಟು ಅವರ್ ಬೇಕು? 24 ಅವರ್ ಬೇಕು. 24 ಅವರ್ ಯಾಕೆ? ಯೇಸು ಕ್ರಿಸ್ತು ಬಂದ್ರೆ 1000 ವರ್ಷ ಇರ್ಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಪಾಯಿಂಟ್. ಅವ್ರು ಬಂದ್ಬಿಟ್ಟು ಹೋಗ್ಬಿಡಲ್ಲ. ಭೂಲೋಕದಲ್ಲಿ ಬಂದ್ರೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಹಂಗಾರೆ ಆಕಾಶದಲ್ಲೇ ಕೂತ್ಕೊಂಡು ಎಲ್ಲಾರ್ಗು ಕಾಣಿಸೋ ರೀತಿಯಲ್ಲಿ 1000 ವರ್ಷ ಆಳ್ವಿಕೆ ಮಾಡಕ್ ಸಾಧ್ಯನಾ? ಆಳ್ವಿಕೆ ಮಾಡ್ತಾರೆ 1000 ವರ್ಷ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಹೇಗೆ ಆಳ್ವಿಕೆ ಮಾಡ್ತಾರೆ? ಇದೇ ನನ್ ಪಾಯಿಂಟ್ ಬ್ರದರ್. ವೆರಿ ಗುಡ್. ಆ ಪಾಯಿಂಟ್ ಉತ್ತರ ಕೊಡ್ತೀನಿ ಕೇಳಿ. ಅದಕ್ಕೆ ನಾನು ಏನ್ ಕೇಳಿದ್ದು ಅಂದ್ರೆ, ಈ ಪಾಯಿಂಟ್ ಗೆ ಉತ್ತರ ನೋಡ್ಬೇಕು ಅಂದ್ರೆ ಫಸ್ಟ್ ನಾವ್ ಏನ್ ಅರ್ಥ ಮಾಡ್ಕೊಂಡಿರ್ಬೇಕು, ನಮ್ಗೇನ್ ಪಕ್ಕಾ ಪಾಯಿಂಟ್ ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಅವ್ರು ಬರೋದು ಫ್ಲೆಶ್ ಅಲ್ಲಿ ಬರಲ್ಲ, ಮಾಂಸಿಕ ದೇಹದಲ್ಲಂತೂ ಬರಲ್ಲ ಅಂತ ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು. ಓಕೆನಾ? ಅದಕ್ಕೆ ನಾನು ಹೇಳಿದ್ದು, ನಾವು ಸೆಕೆಂಡ್ ಕಮಿಂಗ್ ತಗೊಬೇಕಾದ್ರೆ ಮೊದಲನೇ ಪಾಯಿಂಟ್ ಏನು ಅಂದ್ರೆ ಅವರು ಎಲ್ಲಾರು ನೆನ್ಸ್ಕೊಂಡ ರೀತಿಯಲ್ಲಿ ಮಾಂಸಿಕ ರೀತಿಯಲ್ಲಿ ಬರಕ್ ಸಾಧ್ಯನೇ ಇಲ್ಲ, ಮಾಂಸಿಕ ರೀತಿಯಲ್ಲಿ ಕಾಣಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆಯ್ತಾ? ಸರಿ, ಇನ್ನೊಂದು ಪಾಯಿಂಟ್ ಯಾಕೆ ಹಂಗೆ ಹೇಳ್ತೀರಿ ಅಂತಂದ್ರೆ ಅದಕ್ಕೆ ಬೈಬಲ್ ಅಲ್ಲಿ ತುಂಬಾ ಪ್ರೂಫ್ ಇದೆ. ಏನ್ ಹೇಳ್ತಾರೆ ಯೇಸು ಕ್ರಿಸ್ತು, ಇನ್ನು ಮುಂದೆ ಜಗತ್ತು ನನ್ನ ನೋಡೋದಿಲ್ಲ ಅಂತಂದ್ರೆ. ನೀವು ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಅನ್ಮ್ಯೂಟ್ ಮಾಡಕ್ ಹೋಗ್ಬಿಡಿ. ಪ್ರಶ್ನೆ ಇರೋರು ಮಾತ್ರ ಎಷ್ಟು ಮಾತಾಡಿದ ತಕ್ಷಣ ನೀವು ತಿರ್ಗಾ ಮ್ಯೂಟ್ ಮಾಡ್ಕೊಳ್ಳಿ, ಆಯ್ತಾ? ನಾನು ಬೈಬಲ್ ಓದ್ಬೇಕಾದ್ರೆ ಹೇಳ್ತೀನಿ, ಆವಾಗ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಓದಿ, ಆಯ್ತಾ? ನಾನು ಹೇಳ್ಬೇಕಾದ್ರೆ ಕೇಳಿಸ್ಕೊಳ್ರಿ ನೋಡಿ. ಓಕೆ, ಥ್ಯಾಂಕ್ ಯು. ಸೊ ನೋಡಿ, ಯಾಕೆ ಹಿಂಗೆ ಹೇಳ್ತೀರಿ ಅಂದ್ರೆ ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ನ ಮೇಲೆ ಜಗತ್ತು ನನ್ನ ನೋಡೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಸತ್ತಿ ಪುನರ್ತನಾಗಿರೋದನ್ನ ಜಗತ್ತು ಯಾರು ನೋಡಲ್ಲ, ಸಭೆ ಮಕ್ಳುಗಳು ಮಾತ್ರ, ಸ್ವಲ್ಪ ಜನ ಮಾತ್ರ ಏನ್ ಮಾಡಿದ್ರು, ನೋಡಿದ್ರು. ಇನ್ ನೋಡಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯೇಸು ಕ್ರಿಸ್ತು ಇರೋದು ಸ್ಪಿರಿಚುವಲ್ ಬೀಯಿಂಗ್ ಆಗಿ. ಆ ಫ್ಲೆಶ್ ನ ಆಡಮ್ಗೆ ರ್ಯಾನ್ಸಮ್ ಆಗಿ ಕೊಟ್ಬಿಟ್ರು. ಹೇಳ್ತಾರಲ್ಲ, ನಾನು ಲೋಕಕ್ಕೆ ಕೊಡೋಂತ ಒಂದು ರೊಟ್ಟಿ ನನ್ನ ದೇಹ, ಇದನ್ನ ತಿಂದವ್ರಿಗೆ ಏನ್ ಸಿಗ್ತದೆ? ನಿತ್ಯ ಜೀವ ಸಿಗ್ತದೆ. ಅವ್ರು ತಿರ್ಗಾ ಏನಾಗೋದಿಲ್ಲ, ಸಾವೇ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಫ್ಲೆಶ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು. ಓಕೆ, ಸೆಕೆಂಡ್ ಪಾಯಿಂಟ್, ಇವಾಗ ಹಂಗಾರೆ ಫ್ಲೆಶ್ ಅಲ್ಲಿ ಅಂತೂ ಬರಕ್ ಸಾಧ್ಯ ಅಂತ ಗೊತ್ತಾಗೋಯ್ತು. ಹಂಗಂದ್ರೆ ಸ್ಪಿರಿಟ್ ಬೀಯಿಂಗ್ ಆಗಿ ಬರ್ತಾರೆ, ಹೆಂಗ್ ಬರ್ತಾರೆ? ಅದಕ್ಕೆ ನೀವು 2 ಪ್ರಶ್ನೆ ಕೇಳಿದ್ರಿ. ಆ 2 ಪ್ರಶ್ನೆ ಉತ್ತರ ಕೊಡ್ತೀನಿ ಕೇಳ್ರಿ. ಮೊದಲನೇ ರಾಧಾ ಸಿಸ್ಟರ್ ಹೇಳಿದ್ರು, ಬ್ರದರ್ ಹಂಗೆ ಬರ್ತಾರೆ, ಬಂದ್ಬಿಟ್ಟು ಆಮೇಲೆ ಭೂಲೋಕದಲ್ಲೇ ಒಂದ್ ಕಡೆ ಕೂತ್ಕೊಂತಾರೆ. ಆಮೇಲೆ ನಮ್ಮ ರಮೇಶ್ ಬದರ್ ಹೇಳಿದ್ರು, ಬದರ್ ಇಸ್ರೇಲ್ಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾರೆ ಎಲ್ಲಾರು ಕೇಳಿಸ್ಕೊಂಡ್ರಲ್ಲ, ಅದೇ ತರ ಕೇಳಿಸ್ಕೊಂಬೋದಲ್ವಾ ಅಂತ. ವೆರಿ ಗುಡ್, ಸೂಪರ್ ಸಜೆಷನ್. ಆಯ್ತಾ? ಇವಾಗ ಸತ್ಯವೇದ ಇದ್ ಏನ್ ಹೇಳ್ತಾರೆ ನೋಡ್ಬೇಕು.
ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗು ಅಲ್ವರ. ಇವಾಗ ನಮ್ಗೆ ಅನಿಸ್ತದೆ ಬೈಬಲ್ ಈ ತರ ವಚನ ಇರೋದ್ರಿಂದ ಬ್ರದರ್ ಇದೇ ತರ ಬಂದು ಕೂತ್ಕೊಬೋದಲ್ವಾ, ಇದೇ ತರ ಬಂದು ಮಾತಾಡ್ಬೋದಲ್ವಾ ಅಂತ ಅನಿಸ್ತದೆ. ಇವಾಗ ನಾವೇನ್ ಮಾಡ್ಬೇಕು, ಇವಾಗ ನಮಗಿರಂತ ಒಂದು ಯೋಚನೆಗೆ ಸತ್ಯವೇದ ಒಪ್ತದ ಅಂತ ನೋಡ್ಬೇಕು. ಕರೆಕ್ಟ್ ಹೌದಾ ಇಲ್ವರ? ಇವಾಗ ನಾವೇನ್ ಮಾಡೋಣ, ಯೇಸು ಕ್ರಿಸ್ತು ಸೆಕೆಂಡ್ ಕಮಿಂಗ್ ನಲ್ಲಿ ಬಂದ್ಮೇಲೆ ಅವರು ಕೆಲವೊಂದು ವಿಚಾರಗಳನ್ನ ಮಾಡ್ತಾರೆ. ಇದನ್ನ ನಾವೇನ್ ಮಾಡ್ಬೇಕು, ಗಮನ ಇಟ್ಕೊಬೇಕು. ಏನ್ ವಿಚಾರಗಳನ್ನ ಮಾಡ್ತಾರೆ ಅಂತ ನೋಡೋಣ ಅಲ್ವರ. ಯಾವುದು ಅಂದ್ರೆ ಮೊದಲನೇದಾಗಿ ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ, ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ ಒಂದು ನಿಮಿಷ ರೀ. ಲೂಕ 17ನೇ ಅಧ್ಯಾಯದಲ್ಲಿ ರಮೇಶ್ ಬದರ್ ಓದ್ತೀರಾ? ಬೈಬಲ್ ಇದೆಯಾ? ಲೂಕ 17:26 ಬದರ್. ಲೂಕ 17:26 ಬದರ್. ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಓಕೆ, ಥ್ಯಾಂಕ್ ಯು ಸ್ಟಾರ್. ಅಲ್ವಾ, ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ? ರಮೇಶ್ ಬದರ್ ಇದಿರಲ್ಲ, ಕೇಳಿಸ್ಕೊತಾ ಇದ್ದೀರಲ್ವಾ? ಓಕೆ ಓಕೆ, ಗುಡ್. ಸರಿ, ಇಲ್ಲೇನ್ ಹೇಳ್ತಾರೆ, ನೋವನ ದಿವಸಗಳಲ್ಲಿ ಹೇಗೆ ಇತ್ತೋ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿ ಇರ್ತದೆ ಅಂತಂದ್ರು ಅಲ್ವರ. ಸರಿ, ಇವಾಗ ಹಿಂಗೆ ತೊಡೋಣ, ಏನ್ ಅರ್ಥ ಅದು? ಇದು ಅರ್ಥ ನೆಕ್ಸ್ಟ್ ಕ್ವಶನ್ ದಲ್ಲಿ ಹೇಳ್ತಾರೆ. ಏನಂತಂದ್ರೆ ಜನಗಳು ಏನ್ ಮಾಡ್ತಾ ಇದ್ರು? ಕುಡಿತಾ ಇದ್ರು, ತಿಂತಾ ಇದ್ರು, ಊಟ ಮಾಡ್ತಾ ಇದ್ರು, ಮದುವೆ ಮಾಡ್ಕೊಂತ ಇದ್ರು, ಮದುವೆ ಮಾಡ್ಕೊಂಡ್ ಕೊಡ್ತಾ ಇದ್ರು ಅಲ್ವರ. ಯಾವಾಗ ಮಾಡ್ತಾ ಇದ್ದಿದ್ದೆಲ್ಲ? ನೋವಾಕ್ಕಿಂತ ಮುಂಚೆ ಮಾಡ್ತಾ ಇದ್ರ ಇಲ್ಲ ನೋವಾ ಆದ್ಮೇಲೆ ಮಾಡ್ತಾ ಇದ್ರ? ಇಲ್ಲ, ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ, ನೋವಾ ಇದ್ದಂತ ದಿನದಲ್ಲಿ ಹೀಗೆ ನಡೀತು ಅಂತ ಹೇಳ್ತಾರೆ. ಹಂಗಾರೆ ಮನುಷ್ಯ ಕುಮಾರನ ದಿನದಲ್ಲಿ, ಅಂದ್ರೆ ಮನುಷ್ಯ ಕುಮಾರ ಪ್ರತ್ಯಕ್ಷನಾಗಿರ್ಬೇಕಾದ್ರೆ ಇವೆಲ್ಲ ಏನಾಗ್ಬೇಕು? ನಡೀತಾನೆ ಇರ್ಬೇಕು. ಸರಿ, ಯಾಕೆ ಹಿಂಗೆ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಏನ್ ಕೆಲಸ? ಇವಾಗ ಮನುಷ್ಯ ಊಟ ಮಾಡೋದು, ತಿನ್ನೋದು, ಮದುವೆ ಮಾಡ್ಕೊಳೋದು ತಪ್ಪ? ಇಲ್ಲ. ಅವ ಮನುಷ್ಯನ್ಗೆ ದೇವ್ರು ಕೊಟ್ಟಿಂತ ಆಶೀರ್ವಾದಗಳೇನಂದ್ರೆ ಊಟ ತಿನ್ನಿ ಮದುವೆ ಮಾಡ್ಕೊಂಡು ಸಂತೋಷವಾಗಿರೋದು ಏನಂತೆ ಮನುಷ್ಯನ್ಗೆ ಕೊಟ್ಟಿಂತ ಆಶೀರ್ವಾದ. ಇದ್ರಲ್ಲಿ ತಪ್ಪೇನಿಲ್ವಲ್ಲ ಅಲ್ವರ. ಮತ್ತೆ ಏನಾಯ್ತು ಅಂತಂದ್ರೆ, ಇದು ಸಾಮಾನ್ಯವಾಗಿ ದಿನನಿತ್ಯ ನಡೆಯುವಂತ ಕೆಲ್ಸಗಳ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ. ಆಯ್ತಾ? ಮೊದಲನೇ ಹೋಗ್ತಲ್ಲಿ ಏನ್ ಮಾಡ್ತಾ ಇದ್ರು? ಇದೇ ಕೆಲಸ ಮಾಡ್ತಾ ಇದ್ರು. ಆದ್ರೆ ಅದ್ರಲ್ಲಿ ಇನ್ನೊಂದು ವಿಶೇಷವಾಗಿ ಒಂದು ತಪ್ಪು ನಡೀತು. ಏನಾಯ್ತು ಅಂದ್ರೆ, ದೇವ್ ಚಿತ್ರ ವಿರುದ್ಧವಾಗಿ ದೇವದೂತರು ಬಂದ್ಬಿಟ್ಟು ಏನ್ ಮಾಡಿದ್ರು? ಈ ಕೆಲಸನ ಮಾಡಕ್ ಶುರು ಮಾಡ್ಬಿಟ್ಟು ನೋಡಿರ್ತೀನಿ. ಇದು ಯಾರಿಗ ಇಷ್ಟ ಆಗಿಲ್ಲ? ದೇವ್ರಿಗೆ ಏನಾಗಿಲ್ಲ? ಇಷ್ಟ ಆಗಿಲ್ಲ. ಇವಾಗ ಮನುಷ್ಯ ಕುಮಾರನ ದಿವಸದಲ್ಲಿ ಅಂದ್ರೆ ಏನೋ, ಅವರು ಕಣ್ಣಿಗೆ ಕಾಣೋ ರೀತಿಯಲ್ಲಿ, ನೀವ್ ಹೇಳೋ ರೀತಿಲಿ ಏನ್ರಿ ಬದರ್ ಹಂಗೆ ಕಣ್ಣು ಕಾಣಿಸೋ ರೀತಿಲಿ ಕೂತ್ಕೊಂತಾರೆ, ಆತನ ಸದ್ದನ್ನ ಎಲ್ಲಾರು ಕೇಳ್ತಾರೆ ಅಂತ ಹೇಳ್ಬೇಕಾರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾರೆ ಕಣ್ಣಿಗೆ ಕಾಣೋ ರೀತಿಲಿ ಒಂದ್ ಜಾಗದಲ್ಲಿ ಕೂತ್ಕೊಂಡ್ಬೇಕಾರೆ ಇವೆಲ್ಲ ಏನಾಗ್ತಾ ಇರ್ಬೇಕು? ಆಗ್ತಾ ಇರ್ಬೇಕು. ಯೋಚನೆ ಮಾಡಿ. ಹಂಗಾರೆ ಯೇಸು ಕ್ರಿಸ್ತು ಒಂದ್ ಜಾಗದಲ್ಲಿ ಕೂತಿರ್ತಾರೆ, ಎಲ್ಲಾ ಜನಗಳಿಗೆ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ, ಎಲ್ಲಾರು ಅದನ್ನ ಏನ್ ಮಾಡ್ತಾ ಇರ್ತಾರೆ? ಸೂರ್ಯನ ತರ ನೋಡ್ತಾ ಇರ್ತಾರೆ. ಅವ್ರ ಮುಂದೆನೆ ಜನಗಳು ಇಂಥ ಕೆಲಸ ಎಲ್ಲ ಮಾಡ್ತಾ ಇರ್ತಾರ? ಆಗ್ತದ? ಇವೆಲ್ಲ ಪ್ರಾಕ್ಟಿಕಲ್ ಇಂಪಾಸಿಬಲ್. ಯೋಚನೆ ಮಾಡಿ, ಥಿಂಕ್ ಮಾಡಿ, ನೀವೇ ನಿಧಾನವಾಗಿ ಥಿಂಕ್ ಮಾಡಿ. ಪ್ರಾಕ್ಟಿಕಲಿ ಪಾಸಿಬಲ್? ಆಮೇಲೆ ನೋಡಿ ಏನ್ ಹೇಳ್ತಾರೆ, ಅಲ್ಲಿ ಮುಂದಕ್ಕೆ ಹೋದ್ರೆ ಲೋತಿನ ದಿನಗಳಲ್ಲಿ ಹೇಗಿತ್ತೋ ಹಾಗೇ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಇದು ಮಾತ್ರ ಬಗ್ಗೆ ಹೇಳ್ತಾರಲ್ಲ, ಅಲ್ಲಿ ವಿನಾಶದ ಬಗ್ಗೆ ಕೂಡ ಹೇಳ್ತಾರೆ. ಏನ್ ವಿನಾಶ ಆಯ್ತು? ನೋನ್ ಕಾಲದಲ್ಲಿ ಮೊದಲನೇ ಲೋಕ ನಾಶ ಮಾಡಿದ್ರು. ಹೆಂಗ್ ನಾಶ ಮಾಡಿದ್ರು? ವೆರಿ ಗುಡ್. ಜಲಪ್ರಳಯದಲ್ಲಿ ನಾಶ ಮಾಡಿದ್ರು. ಹಂಗಾದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಪ್ರತ್ಯಕ್ಷವಾಗಿ ಎಲ್ಲೋ ಒಂದ್ ಕಡೆ ಕೂತ್ಕೊಂತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಕಣ್ಣು ಕಾಣಿಸಿರ್ತಿ ಇರ್ತಾರೆ. ಅವ್ರ ಮುಂದೆನೆ ಏನ್ ಮಾಡ್ತಾರೆ? ಜನಗಳನ್ನೆಲ್ಲ ನಾಶ ಮಾಡ್ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಇದನ್ನ ಎಲ್ಲಾ ಜನಗಳು ನೋಡ್ತಾ ಇರ್ತಾರೆ ಎಲ್ಲಿ? ಭೂಲೋಕದಲ್ಲಿ. ಆಮೇಲೆ ಮೇಲ್ಗಡೆ ಯಾರು ಇರ್ತಾರೆ? ಕಾಣಿಸ್ಕೊಂತಾ ಇರ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಯೇಸು ಕ್ರಿಸ್ತು ಕಾಣಿಸ್ಕೊಂತಾ ಇರ್ತಾರೆ ಅಲ್ವರ. ಅವಾಗ ಯೇಸು ಕ್ರಿಸ್ತು ಹತ್ರ ಹೋಗಿ ಇವ್ರು ಕೇಳಲ್ವಾ, ಸ್ವಾಮಿ ಯಾಕೆ ನಮ್ಮ ನಾಶ ಮಾಡ್ತಾ ಇದ್ದಾರೆ, ಯಾಕೆ ನಮ್ಮ ಸಾಯಿಸ್ತಾ ಇದ್ದೀರಾ ಅಂತಂದ್ಬಿಟ್ಟು? ಅವಾಗ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಇವ್ರಿಗೆ? ಇವನೇ ಕೇಳಿಸ್ಕೊಂಡಿರ ಸುಮ್ಮನೆ ಕೂತಿರ್ತಾರೆ ಹಿಂಗೆ ಒಂದು ಸನ್ಯಾಸಿ ತರ, ತಥಾಸ್ತು ಕಂದ, ನನ್ಗದೆಲ್ಲ ಗೊತ್ತಿಲ್ಲ, ನಿಮ್ಗೆಲ್ಲ ಒಳ್ಳೆ ಕಾಲ ಇತ್ತು,
ನೀವು ಕೇಳಲಿಲ್ಲ, ಇವಾಗ ನಿಮ್ ಕೆಟ್ಟ ಕಾಲ ಶುರು ಆಗಿದೆ, ಹಾಳಾಗೋಗ್ರಿ ಅಂತ ಬಿಟ್ಬಿಡ್ತಾರಾ? ಇಲ್ಲ. ಯೋಚನೆ ಮಾಡ್ರಿ, ಪ್ರಾಕ್ಟಿಕಲಿ ಪಾಸಿಬಲ್? ಆಗಲ್ಲ ಡ್ಯಾನಿಯಲ್ ಬ್ರದರ್. ಆಗಲ್ಲ. ಡ್ಯಾನಿಯಲ್ 12 ಚಾಪ್ಟರ್ ಫಸ್ಟ್ ವರ್ಸ್ ಓದಿ. ಡ್ಯಾನಿಯಲ್ 12:1 ಓದಿ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ವೆರಿ ಗುಡ್ ಅಲ್ವರ? ನೋಡಿ, ಇಲ್ಲಿ ಏನ್ ಹೇಳ್ತಾರೆ? ಆ ಕಾಲದಲ್ಲಿ ಮಿಕಾಯಲ್ ಹೇಳುವನು. ಮಿಕಾಯಲ್ ಅಂದ್ರೆ ಯಾರು ನಮ್ಗೆ ಗೊತ್ತು, ಕ್ರೈಸ್ಟ್. ಕ್ರೈಸ್ಟ್ ಕಣ್ಣು ಕಾಣಿಸ್ತಾರಪ್ಪ. ನೀವ್ ಹೇಳ್ದಂಗೆ ತೊಡೋಣ ಬದ ಕ್ರೈಸ್ಟ್ ಕಣ್ಣು ಕಾಣಿಸ್ತಾರೆ ಸೆಕೆಂಡ್ ಕಮಿಂಗ್ ಬಂದ್ಬಿಟ್ರು ಅಂತ. ಹಂಗ್ರೆ ಭೂಲೋಕದಲ್ಲಿ ಏನಾಗ್ಬಾರ್ದು? ಕಷ್ಟ ಸಂಕಟನೇ ಬರ್ಬಾರ್ದು. ಭೂಲೋಕದಲ್ಲಿ ಹೆಂಗಿರ್ಬೇಕು? ಸುಖ, ಸಮಾಧಾನ, ಶಾಂತಿ ಏನಾಗಿರ್ಬೇಕು? ಇಮ್ಮಿಡಿಯೇಟ್ ಆಗಿರ್ಬೇಕು ಅಲ್ವರಾ? ಹಂಗಾರೆ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಯೆರೂಸಲೇಮ್ನ ಕೂತ್ಕೊಂತಾರೆ ಬಂದು ಅಲ್ವರಾ? ಯಾಕಂದ್ರೆ ವರ್ಲ್ಡ್ ಕ್ಯಾಪಿಟಲ್ ಜೆರೂಸಲೇಮ್, ಬೈಬಲ್ ಅದೇ ಹೇಳೋದು. ಫ್ಯೂಚರ್ ಅಲ್ಲಿ ವರ್ಲ್ಡ್ ಕ್ಯಾಪಿಟಲ್ ಕ್ರಿಸ್ತನ ಒಂದು ರಾಜ್ಯ ಸ್ಥಾಪನೆ ಆಗದೆ ದಾವೀದಿನ ಸಿಂಹಾಸನದ ಮೇಲೆ. ಅದು ಎಲ್ಲಿದೆ? ಇಸ್ರೇಲ್ ಇರೋದು ಅಲ್ರ. ದೇವರಾಜ್ಯ ಸ್ಥಾಪನೆ ಮಾಡಿ ದೇವರಲ್ಲಿ ಇಸ್ರೇಲ್. ಹಂಗ್ರೆ ಯೇಸು ಕ್ರಿಸ್ತು ಎರಡನೇ ಬರೀಕಿಲ್ಲ ಬಂದ್ರೆ ಖಂಡಿತವಾಗಿ ಇಸ್ರೇಲ್ ಇರೋದು. ಎಲ್ಲೋ ಅಮೆರಿಕಲ್ಲೋ ಹೋಗ್ಬಿಟ್ಟು ಜಪಾನ್ ಅಲ್ಲೋ ಇಂಡಿಯಾಲೋ ಲ್ಯಾಂಡ್ ಆಗಲ್ಲ ಯೇಸು ಕ್ರಿಸ್ತು. ಸರಿ, ಇವಾಗ ಅವರು ಯೆರೂಸಲೇಮ್ನ ಕೂತವ್ರೆ. ಏನಾಗ್ತಾ ಇದೆ ಹಂಗಾರೆ? ಎಲ್ಲಾ ಕಡೆ ಗಲಾಟೆ, ಯುದ್ಧಗಳು, ಜಗಳಗಳಾಗ್ತೈತೆ. ಯೇಸು ಕ್ರಿಸ್ತು ಏನ್ ಮಾಡ್ತಾರಪ್ಪ ಕೂತ್ಕೊಂಡು? ಸರಿ, ಜನಗಳು ಹೋಗ್ಬಿಟ್ಟು ಇವ್ರು ಯಾರೋ ಜನಗಳ ಹತ್ರ ಜನಗಳು ಯೇಸು ಕ್ರಿಸ್ತು ಹೋಗ್ಬಿಟ್ಟು ಏನು ಕೇಳೋದೇ ಇಲ್ವಾ? ಕೇಳ್ತಾರ ಇಲ್ಲ? ನೀವೇ ಯೋಚನೆ ಮಾಡಿ. ಎಲ್ಲಾ ಜನಗಳಿಗೆ ತೊಂದರೆ ಇರ್ಬೇಕಾರೆ ಯೇಸು ಕ್ರಿಸ್ತು ಬಂದವ್ರೆ ಅಂತ ಜನಗಳಿಗೆ ಗೊತ್ತಾಗಿದ ತಕ್ಷಣ ಜನಗಳು ಏನೋ ಕೇಳ್ತಾರ ಇಲ್ವಾ ಯೇಸು ಕ್ರಿಸ್ತು ಅಂತ? ನಮ್ ಕನಿಕರ ನೋಡ್ಸಿ, ನಮ್ಗೆ ದಯೆ ನೋಡ್ಸಿ, ನಮ್ಗೆ ಒಳ್ಳೇದ್ ಮಾಡಿ, ನಮ್ಗೆ ಸಮಾಧಾನ ಕೊಡಿ ಅಂತ ಕೇಳ್ತಾರ ಇಲ್ವಾ? ನೀವೇ ಯೋಚನೆ ಮಾಡಿ. ಸರಿ, ಹಂಗಾರೆ ಕೇಳ್ದವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಲ್ವಾ? ಅದಕ್ಕೆ ನಾವ್ ಹೇಳೋದು ಏನು ಅಂತಂದ್ರೆ, ಅಂದ್ರೆ ಸತ್ಯವೇದ ಅದಕ್ಕೆ ಹೇಳೋದು, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಅವರು ಇನ್ವಿಸಿಬಲ್ ಆಗಿರ್ತಾರೆ. ಅವರು ವಿಸಿಬಲ್ ಆಗಿ ಏನಾಗೋದಿಲ್ಲ, ಅವರು ಕಾಣಿಸ್ಕೊಳೋದೇ ಇಲ್ಲ. ಯಾಕೆ ಅಂತಂದ್ರೆ ಅವರು ಬಂದು ಅವ್ರು ಮಾಡುವಂತ ಕೆಲ್ಸಗಳು ಅಷ್ಟೊಂದಿದೆ. ಒಂದ್ ಕೆಲ್ಸ ಅಲ್ಲ, ಎರಡ್ ಕೆಲ್ಸ ಅಲ್ಲ, ಎಷ್ಟೋ ಕೆಲ್ಸಗಳು ಮಾಡ್ತಾರೆ. ಆ ಕೆಲ್ಸಗಳ ಬಗ್ಗೆನೆ ನಿಮ್ಗೆ ಹೇಳೋದಿಕ್ಕೆ ನಾನು ವೆಯ್ಟ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ಆ ಕೆಲ್ಸಗಳನ್ನ ನಿಮ್ಗೆ ಹೇಳಿದ್ರೇನೆ ನೀವು ಅನೇಕ ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದಕ್ಕೆ ನನಗೆ ಮುಖ್ಯವಾಗಿ ಏನ್ ಪಾಯಿಂಟ್ ಅಂದ್ರೆ, ಈ ಒಂದು ಇನ್ವಿಸಿಬಲ್ ಪ್ರೆಸೆನ್ಸ್ ಆಗಿರೋ ಪಾಯಿಂಟ್ ಫಸ್ಟ್ ಕ್ಲಿಯರ್ ಆಗಿರ್ಬೇಕು. ಇದು ಕ್ಲಿಯರ್ ಆಗದಿರ ಇದ್ರೆ ನೆಕ್ಸ್ಟ್ ಫರ್ದರ್ ಪಾಯಿಂಟ್ಸ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳ್ರಿ. ನಿಮಗೆ ಏನ್ ಅನ್ಸ್ಬೋದು? ಬ್ರದರ್, ಇಲ್ಲ ಇನ್ವಿಸಿಬಲ್ ಆಗಿ ಬರೋದಕ್ಕಿಂತ ವಿಸಿಬಲ್ ಆಗಿ ಬರೋದು ತುಂಬಾ ಒಳ್ಳೇದು ಅಂತ ಅನ್ಸ್ಬೋದು. ವೆರಿ ಗುಡ್, ಓಕೆ. ಆದ್ರೆ ಇದು ಸತ್ಯವೇದಲ್ಲಿ ಈ ಮಾತಿಗೆ ಸರಿಯಾಗಿ ಬರ್ತಾರ ಅಂತ ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ನೋಡಿ, ಒಬ್ರು, ಅದು ಮುಖ್ಯವಾಗಿ ಕ್ರೈಸ್ಟ್, ಇವಾಗ ಇರೋಂಥ ಅವ್ರ ಮಹಿಮೆ ಇದ್ರಲ್ಲಿದ್ದಾರೆ, ಅಂತ ಪವರ್ ಇದೆ ಅವ್ರ ಹತ್ರ, ಕ್ರೈಸ್ಟ್ ಹತ್ರ. ಇವ್ರು ಬಂದ್ಬಿಟ್ಟು ಮಾಂಸದಲ್ಲಿದ್ದಿ ಅಥವಾ ಎಲ್ಲಿಗೆ ಎಲ್ಲಾರ್ಗು ಕಣ್ಣು ಕಾಣಿಸೋ ರೀತಿಲಿ ಬಂದು ಮಾಡೋ ಕೆಲ್ಸಗಳಿಗಿಂತ ಅಧಿಕವಾಗಿರೋಂಥ ಕೆಲ್ಸನ ಕಣ್ಣಿಗೆ ಕಾಣದ ರೀತಿಲೇನೆ ಮಾಡ್ಬೋದು. ಹೆಂಗಿದೆ? ಅದಕ್ಕೆ ಎಕ್ಸಾಂಪಲ್ ಇದೆಯಾ ಬುದ್ಧ? ಅದು ಬೈಬಲ್ ಪ್ರೂಫ್ ಇದೆಯಾ ಅಂತಂದ್ರೆ ಎಸ್. ನೋಡಿ, ಎಫಿಷಿಯನ್ಸ್ 2:2 ಓದಿ. ಎಫಿಷಿಯನ್ಸ್ಗೆ ಬಂದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನ ಓದಿ. ರಮೇಶ್ ಬದರ್, ಬೈಬಲ್ ಇದೆಯಾ? ಓದ್ತೀರಾ? ಥ್ಯಾಂಕ್ ಯು ಬದರ್, ಓದಿ ಬದರ್. ರಾಧಾ ಸಿಸ್ಟರ್, ಬೈಬಲ್ ಇದೆಯಾ? ತೆಗೆದುಕೊಳ್ಳಿ, ಕ್ಲೀನಾಗಿ ಗಮನ ಇಟ್ಟು ನೋಡ್ರಿ, ಅದು ವಚನ ಓದ್ರಿ. ಬದರ್ ಓದ್ಬೇಕಾದ್ರೆ ಕೇಳಿಸ್ಕೊಳ್ಳಿ ಎಲ್ಲರೂ. ಎಫಿಷಿಯನ್ಸ್ 2:2 ಬುಧರ್. ಎಫೆಸ 2:2 ಬುಧರ್. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಳ್ಳಿರಿ. ವೆರಿ ಗುಡ್ ಬುಧರ್, ಸಾಕು ಬುಧರ್. ಬುಧರ್ ಹಂಗಾರೆ ಏನ್ ಹೇಳ್ತಾರೆ? ನಾವೆಲ್ಲ ಸತ್ಯಕ್ಕೆ ಬರೋಂತ ಮುಂಚೆ ನಾವು ಯಾರಿಗೆ ಅವಿಧೇಯರಾಗಿದ್ರಿ ಮತ್ತೆ ಯಾರಿಗೆ ವಿಧೇಯರಾಗಿದ್ರಿ ಅಂತ ಹೇಳ್ತಾರೆ? ದೇವರಿಗೆ ಅವಿಧೇಯರಾಗಿದ್ದಿ, ಸೇತಾನಿಗೆ ಏನಾಗಿದ್ರಿ? ವಿಧೇಯರಾಗಿದ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ನಾವ್ ಹೆಂಗೆ ಸೇತಾನಿಗೆ ವಿಧೇಯರಾಗಿದ್ರಿ? ಸೇತಾನ್ ನಮ್ಮ ಮುಂದೆ ಬಂದು ಕಾಣಿಸ್ಕೊಂಡ್ನಾ? ಅವ್ನು ನಮ್ಮ ಮುಂದೆ ಸೀಟಲ್ಲಿ ಹಾಕೊಂಡು ಏನು ಕೂತ್ಕೊಂಡಿದ್ನಾ? ಇಲ್ವಲ್ಲ. ಮತ್ತೆ ಎಲ್ಲಿದ್ದಾನ ಸೇತಾನು? ನಮ್ ಕಣ್ ಕಾಣಿಸ್ತಿದ್ದಾನ ಅವನು?
ಇಲ್ಲ, ಅಲ್ಲೇ ಹೇಳ್ತದ ನೋಡ್ರಿ. ಏನ್ ಹೇಳ್ತಾರೆ ಇಲ್ಲಿ ಏನ್ರಿ? ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿ. ಕರೆಕ್ಟಾ? ಹಂಗಾರೆ ಸೇತಾನು ಆಳ್ವಿಕೆ ಎಲ್ಲಿಂದ ಮಾಡ್ತಾ ಇದ್ದಾನೆ? ವಾಯುಮಂಡಲ. ಅದರ ಕಣ್ಣು ಕಾಣಿಸ್ತಾನ? ಇಲ್ಲ. ರಾಧಾ ಸಿಸ್ಟರ್ ಕಣ್ಣು ಕಾಣಿಸ್ತಾ ಇದ್ದಾನಾ? ಇಲ್ಲ ಬ್ರದರ್. ರಮೇಶ್ ಬ್ರದರ್ ಕಣ್ಣು ಕಾಣಿಸ್ತಾ ಇದ್ದಾನಾ? ಇಲ್ಲ, ನಾನು ಒಪ್ಕೊಳ್ತೀನಿ. ಸ್ಪಿರಿಟ್ ಆಗಿ ಹೋಲಿ ಸ್ಪಿರಿಟ್ ಆಗಿ ಅವ್ರು ಬರ್ತಾರೆ, ನಾನು ಒಪ್ಕೊಳ್ತೀನಿ ಆ ವಿಷಯ. ಯಾಕಂದ್ರೆ ಆ ಒಂದು ಸರಿ ನಾವು ಮಾಂಸ ಬಿಟ್ಟು ಹೋದ್ಮೇಲೆ ಅದಕ್ಕೆ ಮತ್ತೆ ನಾವು ವಾಪಸ್ ಬರಲ್ಲ. ಓಕೆ, ಭೂಮಿಯಲ್ಲಿ ಇರುವಂತ ಪ್ರತಿ ಒಂದು ಜನಗಳಿಗೂ ಇವರೇ ದೇವ್ರು. ಅವಾಗ ಅವ್ರು ಕಾಣಿಸ್ಕೊಂಡ್ಲಿಲ್ಲ ಅಂದ್ರೆ ಮತ್ತೆ ಈ ಧರ್ಮದ್ದು ಜಗಳ ಮತ್ತೆ ಬಂದೇ ಬರುತ್ತಲ್ವಾ? ಓಕೆ, ಇವಾಗ ಈ ಪ್ರಶ್ನೆಗೆ ಉತ್ತರ ಏನಂತ ನೋಡೋಣ, ಆಯ್ತಾ? ಆದ್ರೆ ಒಟ್ನಲ್ಲಿ ಅವ್ರ ಕಣ್ಣು ಕಾಣಿಸೋ ರೀತಿಲಿ ಬರ್ತಾರೆ ಅಂತ ಅದನ್ನ ಮಾತ್ರ ಒಪ್ಕೊಂತೀರಾ? ಸರಿ. ಇವಾಗ ಬಂದ್ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಪ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಅವ್ರು ಹೋಲಿ ಸ್ಪಿರಿಟ್ ಆಗಿ ಬರ್ತಾರೆ ಅನ್ನೋದು ನಂಬಿಕೆ ಇದೆ. ಅದನ್ನ ನಾನು ಸರಿ. ಹಂಗಂದ್ರೆ ಜಾನ್ 16 ಚಾಪ್ಟರ್, ಜಾನ್ 16 ಚಾಪ್ಟರ್. ಜಾನ್ 14:3 ಓದಿ. 14:3. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೇನು. ಯಾಕೆಂದರೆ ಸರಿ, ತಿರುಗಿ ಬರ್ತಾರಾ ಇಲ್ವಾ? ಅವರು ಬರ್ತಾರಾ ಇಲ್ವಾ? ಸರಿ. ಪ್ರಕಟಣೆ 22:12 ಓದಿ. ರಾಧಾ ಸರ್, ಪ್ರಕಟಣೆ 22:12 ಓದಿ. ಸರಿ, ಓದಿ. ಯಾರು ಓದ್ತೀರಾ? ಪ್ರಕಟಣೆ 22:12. ಇಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಥ್ಯಾಂಕ್ ಯು ಸರ್. ಅದರ ಸೊ ಇಲ್ಲಿ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ತಿರುಗಿ ಬರ್ತಾರೆ ಅಂತ ಹೇಳೋರೆ. ಅದರ ಇಲ್ಲಿ ಯೇಸು ಕ್ರಿಸ್ತು ಬಂದ್ಬಿಟ್ಟು ಪವಿತ್ರಾತ್ಮನ ಕಳಿಸಿದ ಬಗ್ಗೆ ಹೇಳಿದ್ಯಾ ಅಥವಾ ಅವರೇ ಖುದ್ದಾಗಿ ಬರ್ತೀನಿ ಅಂತ ಹೇಳಿದಿರ ಮಾತುಗಳು ಇವಲ್ಲ? ಅವರೇ ಬರ್ತೀನಿ ಅಂತ. ಕರೆಕ್ಟ್ ಅಲ್ವರಾ? ಹಂಗಂದ್ರೆ ಯೇಸು ಕ್ರಿಸ್ತು ಸುವಾರ್ತೆ ಕಾಲದಲ್ಲಿ ಪವಿತ್ರಾತ್ಮ ಕಳ್ಸೋದಿಕ್ಕೂ ಸೆಕೆಂಡ್ ಕಮಿಂಗ್ ನಲ್ಲಿ ತಿರ್ಗಾ ಅವರೇ ಬರೋದಿಕ್ಕೂ ಎರಡಿಗೂ ವ್ಯತ್ಯಾಸ ಐತಾ ಇಲ್ವಾ? ವ್ಯತ್ಯಾಸ ಐತಾ ಇಲ್ವಾ? ಅಲ್ವಾ? ಅದಕ್ಕೆ ಪವಿತ್ರಾತ್ಮ ಕಳ್ಸಿಕೊಟ್ಟಿ ಪವಿತ್ರಾತ್ಮನ ಮುಖಾಂತರ ಸಭೆಯಲ್ಲಿ ಕ್ರಿಯೆ ಮಾಡೋದಿಕ್ಕೂ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬರೋದು ಎರಡು ವಿಚಾರಗಳನ್ನ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಸರಿ. ಅದಕ್ಕೆ ನಿಮ್ಗೆ ತ್ರೈಕತ್ವ, ಟ್ರಿನಿಟಿ ಅಥವಾ ಹೋಲಿ ಸ್ಪಿರಿಟ್ ಬಗ್ಗೆ ಸ್ಪಷ್ಟವಾಗಿ ಕ್ಲಾಸ್ ತಗೊಂಡಿದ್ರಿ ಅಲ್ವಾ? ಹೋಲಿ ಸ್ಪಿರಿಟ್ ಏನಂತ ನೋಡಿದ್ರಿ? ಕಣ್ಣು ಕಾಣಿಸಿರಂತ ಅದ್ಭುತವಾದಂತ ಶಕ್ತಿ ಅಂತ ನಾವು ಸ್ಪಷ್ಟವಾಗಿ ನೋಡಿದ್ರಿ ಅಲ್ವರಾ? ಅದು ದೇವರ ಒಂದು ಕೃಪೆಯಿಂದ ಅದು ನಮ್ಮಲ್ಲಿದ್ದಿ ಕ್ರಿಸ್ತನಲ್ಲಿ ಬೆಳೆಯೋದಕ್ಕೆ ನಮ್ಗೆ ಸಹಾಯ ಮಾಡಂತ ದೇವರೊಂದು ಕೊಡಂತ ಅದ್ಭುತವಾದ ಶಕ್ತಿ, ನೂತನ ಸೃಷ್ಟಿಯಾಗಿ ನಮ್ಮಲ್ಲಿ ಬೆಳೀತಾ ಇರ್ತಾರೆ. ಇದಕ್ಕೂ ಕ್ರೈಸ್ಟ್ ಸೆಕೆಂಡ್ ಕಮಿಂಗು ಸಂಬಂಧನೇ ಇಲ್ಲ, ಅದು ಟೋಟಲ್ ಡಿಫ್ರೆಂಟ್ ಮ್ಯಾಟರ್. ಓಕೆನಾ? ಇವಾಗ ನಾವು ಸೆಕೆಂಡ್ ಕಮಿಂಗ್ ಮ್ಯಾಟರ್ಗೆ ಬರೋಣ, ಆಯ್ತಾ? ಹಂಗಾರೆ ಇವಾಗ ಏನ್ ಮೀನಿಂಗು? ಯೇಸು ಕ್ರಿಸ್ತ ಸೆಕೆಂಡ್ ಕಮಿಂಗ್ ನಲ್ಲಿ ಬರ್ಬೇಕಾರೆ ಡೈರೆಕ್ಟ್ ಆಗಿ ಕಣ್ಣು ಕಾಣಿಸೋ ರೀತಿಲಿ ಬರಕ್ ಸಾಧ್ಯನೇ ಇಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಅದರ ಈ ವಿಚಾರದಲ್ಲಿ ಎಲ್ಲ ಕ್ಲಿಯರ್ ತಾನೆ? ಹೌದು. ಸರಿ. ನಮ್ಮ ರಾಧಾ ಸಿಸ್ಟರ್ಗೂ ರಮೇಶ್ ಬ್ರದರ್ಗೆ ಬ್ರದರ್ ನನಗೆ ಏನಂತ ಇವಾಗ ಎಲ್ಲರಿಗೂ ಕಾಣಿಸ್ಕೊಳ್ಳಬೇಕು ಅಂತೇಳಿ ಒಂದು, ಯಾಕಂದ್ರೆ ಅವ್ರ ಕಡೆ ಸೂರ್ಯ ಚಂದ್ರನಕ್ಕಿಂತ ಹೆಚ್ಚಿನ ಶಕ್ತಿ ಇದೆ. ಆ ರೀತಿ ಆದ್ರೂ ಕಾಣಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಇವಾಗ ಬಂದಿದ್ದಾರೆ ಅಂತೇಳಿ ಗೊತ್ತಾಗಕ್ಕಾದ್ರೂ ಅಲ್ಪ ಸ್ವಲ್ಪ ಜನಕ್ಕಾದ್ರೂ ಅದ್ರ ತಿಳುವಳಿಕೆ ಕೊಡಬಹುದಾಗಿತ್ತು. ಮತ್ತೆ ಈಗ ನಡೀತಿರೋದ್ರಲ್ಲಿ ಕಾಲಭಾಗನಾದ್ರೂ ಸ್ವಲ್ಪ ಅನ್ಯಾಯ ಅನೀತಿಗಳು ಕಡಿಮೆ ಆಗ್ಬೋದಾಗಿತ್ತು. ಇದು ಅದೇ ರೀತಿಯಲ್ಲಿ ಬರ್ತಿರೋದ್ರಿಂದ ಇನ್ನು ಸಂಶಯ ಅದೇ ತರ ನಿಂತ್ಕೊಂಡಿದೆ ಬ್ರದರ್ ಅಷ್ಟೇ. ವೆರಿ ಗುಡ್ ಬ್ರದರ್. ನೀವು ಕೇಳಿರೋ ಕ್ವಶನ್ ಅಪ್ಪಟ್ಟ 100% ಸತ್ಯ. ಈ ಪ್ರಶ್ನೆಯಿಂದನೇ ನಿಮ್ಮ ಮನಸ್ಸಲ್ಲಿ ಇಲ್ಲಿರೋ ಎಲ್ಲಾರ್ಗೂ ಒಂದ್ ಥಾಟ್ ಉಳಿದಿರ್ತದೆ. ಏನ್ ಹಂಗಾರೆ ನಡೀತಾ ಇದೆ ಲೋಕದಲ್ಲಿ? ಯೇಸು ಕ್ರಿಸ್ತು ಬಂದ್ಬಿಟ್ಟವ್ರೆ ಏನ್ ನಡೀತಾ ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆನೇ ಇವತ್ತು ನಾವು ಡಿಸ್ಕಸ್ ಮಾಡೋದು, ಓಕೆನಾ? ಆದ್ರೆ ಈ ಪ್ರಶ್ನೆನ ನಾವು ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ಮೊದಲನೇ ಅಂಶ ನಮ್ಗೇನ್ ಕ್ಲಿಯರ್ ಆಗಿರ್ಬೇಕು ಅಂದ್ರೆ, ಸತ್ಯವೇದ ಹೇಳೋದು ಏನು ಅಂತಂದ್ರೆ
ಯೇಸು ಕ್ರಿಸ್ತು ಎಲ್ಲಾರ್ಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಲಿಟ್ರಲ್ ಆಗಿ ಇದೇ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಂತೂ ಬರೋದಿಲ್ಲ. ಅದರ ಯಾಕೆ ಅಂತಂದ್ರೆ ಕೆಲವೊಂದು ರೀಸನ್ಸ್ಗಳು ನಿಮ್ಗೆ ಸ್ಪಷ್ಟವಾಗಿ ನಾವು ಏನ್ ಮಾಡಿದೀನಿ ನಿಮಗೆ ಕೊಟ್ಬಿಟ್ಟಿದೀನಿ. ಅದರ ಯಾಕೆ ಅಂದ್ರೆ ನಾವೇ ಕಾಮನ್ ಸೆನ್ಸಿನ ವ್ಯವಸ್ಥೆ ಮಾಡ್ಬೇಕು. ಯೇಸು ಕ್ರಿಸ್ತು ಸೂರ್ಯನ ಆಕಾಶದಲ್ಲಿ ಕೂತ್ಕೊಂಡಿದ್ದ ಅಂತಂದ್ರೆ 1000 years ಆಕಾಶದ ತರ ಮೇಲೆ ಕೂತಿದ್ದ ಅಂತಂದ್ರೆ ಯೋಚನೆ ಮಾಡಿ ಜನಗಳ ಗತಿ ಏನಾಯ್ತದೆ. ಅಂದ್ರೆ ಬೆಳಗ್ಗೆ ಎದ್ದು ಬಂದಿದ ತಕ್ಷಣ ಆಚೆ ಬಂದ ಸೂರ್ಯ ನೋಡೋಬಲ್ಲ ಸೂರ್ಯನ ಪಕ್ಕದಲ್ಲಿ ಇನ್ನೊಬ್ರು ಯಾರಿರ್ತಾರೆ, ಕ್ರೈಸ್ಟ್ ಇರ್ತಾರೆ. ಸರಿ, ಅವ್ರು ಒಬ್ಬರೇ ಇರ್ಲಪ್ಪ, ಒಂದ್ ಬೇಜಾರಿಲ್ಲ, ಸಂತೋಷ. ಅವ್ರ ಜೊತೆಗೆ ಎಷ್ಟು ಜನ ರೂಲ್ ಮಾಡ್ತೀನಿ ಅಂತ ಹೇಳಿದಾರೆ? ಸಭೆ 1,44,000 ಜನ ಕ್ರಿಸ್ತನ್ ಜೊತೆಗೆ ಆಳ್ವಿಕೆ ಮಾಡ್ತೀನಿ ಅಂತ ಹೇಳಿದಾರೆ. ಹಂಗಾರೆ ಆಕಾಶದಲ್ಲಿ ಎತ್ತು ನೋಡಿದ್ರೆ ಬೆಳಗ್ಗೆ ಕ್ರೈಸ್ಟ್ ಅಂತೂ ಸಿಂಹಾಸನ ಕೂತಿರ್ತಾರೆ, ಪರವಾಗಿಲ್ಲ. ಆ ಕಡೆ ಈ ಕಡೆ ಎಷ್ಟು ಜನ ಕೂತಿರ್ತಾರೆ? 1,44,000 ಜನ ಕೂತಿರ್ತಾರೆ. ಹಂಗಾರೆ 1000 ವರ್ಷ ಇಡೀ ಆಕಾಶ ಕಡೆ ಎತ್ತು ನೋಡಿದ್ರೆ ಮನುಷ್ಯನ್ಗೆಲ್ಲ ಕಾಣಿಸೋದು ಏನಂಗಾರೆ? ಯೇಸು ಕ್ರಿಸ್ತು ಮತ್ತೆ ಸಭೆ ಹಿಂಗೆ ಆಕಾಶದಲ್ಲಿ ಕೂತಿರೋದು ಕಾಣಿಸ್ತಾರ? ಅವ್ರನ್ನ ನೋಡಿದಾಗ ಜನ ಎಲ್ಲ ಎದೆ ಬಡ್ಕೊಳ್ತಾರೆ, ಒಂದು ಭಯ ಆಗುತ್ತೆ ಅಂತಾರಲ್ಲ, ಅದು ಹೇಗೆ? ವೆರಿ ಗುಡ್. ನೋಡಿ, ಈ ತರ ಕ್ವಶನ್ ಕೇಳಿ ಉತ್ತರ ಕೊಡ್ತೀನಿ ಅಲ್ವರ. ಇದು ಪ್ರಾಪರ್ ಆಗಿರೋ ರೀಸನಿಂಗ್. ನೋಡಿ, ಇವಾಗ ನಮ್ಗೆ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಏನ್ ಮಾಡ್ಬೇಕು? ಸತ್ಯವಾದ ಉತ್ತರ ಹುಡುಕ್ಬೇಕು. ಹೆಂಗೆ ಅದು ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ನಾವೇನ್ ಮಾಡ್ಬೇಕು? ನೀವ್ ಹೇಳಿರೋ ವಚನ ಪ್ರಕಟಣೆಯಲ್ಲಿ ಬರೋದು. ಓದಿ, ಪ್ರಕಟಣೆ 1:7 ಓದ್ಬಿಡಿ. ಓದಿ ಸರ್, ಓದಿ. ರಾಧಾ ಸರ್ ದಯವಿಟ್ಟು ಬೈಬಲ್ ತೆಗೆದು ಗಮನಿಸಿ. ಓಕೆ. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಪಡಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ವೆರಿ ಗುಡ್. ಇದೆ ಅಲ್ವಾ ಸ್ಟಾರ್? ಸರಿ, ನಿಮ್ ಫೇವ್ರೆಟ್ ವರ್ಸ್. ಸರಿ, ಆಯ್ತು. ಓಕೆ, ತೊಂದ್ರೆ ಇಲ್ಲ. ಸರಿ, ಇವಾಗ ಪ್ರಕಟಣೆ ಪುಸ್ತಕ ಆಯ್ತಾ? ಕಾರ್ತಿಕ್ ಬದ್ರ ಹೇಳಿ. ಇವಾಗ 2ನೇ ಬರುವಿಕೆಯಲ್ಲಿ ಅವ್ರು 1000 ವರ್ಷ ಆಳ್ವಿಕೆ ಮಾಡಕ್ ಬರ್ತಾರ, ಅಥವಾ ಫಸ್ಟ್ ಸಭೆಗಳನ್ನ ಮೇಲೆ ಕರ್ಕೊಂಡು ಹೋಗಿ ಆಮೇಲೆ ತಿರ್ಗಾ 1000 ವರ್ಷ ಆಳ್ವಿಕೆ ಮಾಡ್ತಾರ ಅಂತ ಡೌಟ್ ಇದೆ ಬ್ರದರ್. ಸರಿ, ಇವಾಗ ಮೊದಲನೇದಾಗೆ ಕ್ರೈಸ್ಟ್ ಸೆಕೆಂಡ್ ಕಮ್ಮಿಂಗ್ ನಲ್ಲಿ ಬರದೆ 1000 years ರೂಲ್ ಮಾಡೋದಕ್ಕೆ. ಕ್ರೈಸ್ಟ್ 2ನೇ ಬರುವಿಕೆಯಲ್ಲಿ ಬರೋಂತ ಉದ್ದೇಶನೇ 1000 years ಏನ್ ಮಾಡೋದು? ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ. ಆ ಆಳ್ವಿಕೆಯ ಸಮಯದಲ್ಲೇನೆ ಅವ್ರ ಸಭೆನ ಏನ್ ಮಾಡೋದು? ಕಂಪ್ಲೀಟ್ ಮಾಡೋದು. ಓಕೆನಾ? ಇದೆಲ್ಲ ಹೇಳ್ತೀನಿ ನಿಮ್ಗೆ, ಕ್ಲಾರಿಫೈ ಮಾಡ್ತೀನಿ. ಓಕೆನ್ರಾ? ಸರಿ, ಇವಾಗ ನಾವು ಪ್ರಕಟಣೆಗೆ ಬರೋಣ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ವಚನ ಓದ್ರಿ. ಕರೆಕ್ಟಾ? ಮೇಘಗಳೊಂದಿಗೆ ಬರ್ತಾನೆ, ಎಲ್ಲರ ಕಣ್ಗಳು ಆತನ ನೋಡ್ತವೆ ಅಂತ ಅಲ್ವರ. ಸರಿ, ಇವಾಗ ಪ್ರಕಟಣೆ ಪುಸ್ತಕದಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ? ಎಷ್ಟೋ ವಿಚಾರಗಳು ಕೊಟ್ಟಿದ್ದಾರೆ. ಎಕ್ಸಾಂಪಲ್, ರೆವಲ್ಯೂಷನ್ 14th chapter 14th verse ಓದಿ. ರೆವಲ್ಯೂಷನ್ 14th chapter 14th verse ಓದಿ. ನಾನು ನೋಡಲಾಗಿ ಇಗೋ, ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ಸರಿ, ಓಕೆ ಸರ್. ಎಲ್ಲರೂ ಗಮನಿಸಿದ್ರ ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂತ? ವಚನದಲ್ಲಿ ಏನ್ ಹೇಳ್ತಾರೆ? ಮನುಷ್ಯ ಕುಮಾರನು ಎಲ್ಲಿದ್ದಾರಂತೆ? ಮೇಘದ ಮೇಲೆ ಕೂತಿದ್ದಾರಂತೆ ಅಲ್ವರ. ಆಮೇಲೆ ಅವ್ರ ತಲೆ ಮೇಲೆ ಏನಿದೆ? ಚಿನ್ನದ ಕಿರೀಟ ಇದೆ. ವೆರಿ ಗುಡ್. ಕೈನಲ್ಲಿ ಏನಿದೆ? ವೆರಿ ಗುಡ್. ಅದ್ ತಗೊಂಡು ಏನ್ ಮಾಡ್ತಾರೆ ಇವಾಗ? ಕ್ರೈಸ್ಟ್ ಕುಯ್ತಾರೆ. ಹಾರ್ವೆಸ್ಟಿಂಗ್. ಕರೆಕ್ಟ್. ಎಲ್ಲಿ ಕುಯ್ತಾರೆ? ನಮ್ಮನೆ ಇದು ಸಭೆ ಮಕ್ಕಳು ಬ್ರದರ್. ಭೂಮಿ ಮೇಲೆ. ಸರಿ, ಓಕೆ, ಭೂಮಿಯಲ್ಲಿ ಕುಯ್ತಾರೆ. ಸರಿ, ರಾಜಸ್ಥಾನ ಎಲ್ಲಿ ಕುಯ್ತಾರೆ ಸರ್? ಭೂಮಿ ಅಳಿಸುವ ದಿನ ಕಾಲ ಬ್ರದರ್ ಇದು. ಸರಿ, ಯೇಸು ಕ್ರಿಸ್ತು ಹಂಗಾರೆ ಒಂದ್ ಫೀಲ್ಡ್ ಇಟ್ಟವ್ರೆ. ಯೇಸು ಕ್ರಿಸ್ತು ಹಂಗಾರೆ ಒಂದು ಹೊಲ ಇಟ್ಟವ್ರೆ, ಹೊಲ ಗದ್ದೆ ಇಟ್ಕೊಂಡವ್ರೆ. ಅದೇ ನಾವೇ ಅವ್ರ ಭೂಲೋಕವಲ್ಲ ಬ್ರದರ್.
ರಾಧಾ ಸಿಸ್ಟರ್ ಅಲ್ಲಿ ನೀವ್ ಹೆಂಗ್ ಹೇಳ್ತೀರಾ ಅದು ಹೊಲ ನಾವು ಅಂತ? ಅದು ಲಿಟ್ರಲ್ ಆಗಿ ಕೊಟ್ಟಿರುವಂತ ವಾಕ್ಯ ಅಲ್ವಾ? ಅದಕ್ಕೆ ಹೇಳ್ತಾರ. ಮತ್ತೆ ಯೇಸು ಕ್ರಿಸ್ತು ಫೀಲ್ಡ್ ಇಟ್ಟಿರ್ಬೇಕಲ್ಲ, ಎಷ್ಟು ಎಕರೆ ಇಟ್ಟವ್ರು, ಎಲ್ಲಿ ಇಟ್ಟವ್ರು ಅವರು? ನಾವೇ ಅವ್ರಿಗೆ ಕರೆಕ್ಟಾ? ನೋಡಿ, ನೀವೇ ಅರ್ಥ ಮಾಡ್ಕೊಂಡ್ರೆ, ನೀವ್ ಹೇಳಿದ ಅರ್ಥ ಕರೆಕ್ಟ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗ ನಾವು ಇದನ್ನ ಹಿಂಗೆ ತಗೊಂಡ್ರೆ ಯೇಸು ಕ್ರಿಸ್ತು ಯೆರೂಸಲೇಮ್ನಲ್ಲೂ ಎಲ್ಲ ಒಂದ್ ಕಡೆ ಗದ್ದೆ ಗಿದ್ದೆ ತಗೊಂಡಿರ್ಬೇಕು, ಎಲ್ಲ ದುಡ್ಡು ಗಿಡ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇರ್ತಾರೆ. ನೋಡಪ್ಪ ಬರ್ತೀನಿ, ನಾನೇ ಬಂದ್ ಕೆಲಸ ಮಾಡ್ತೀನಿ. ಹಂಗಾರೆ ಯೇಸು ಕ್ರಿಸ್ತು ಹಿಂಗೆ ಬಂದು ಕ್ಲೌಡ್ಸ್ ಮೇಲೆ ಕೂತ್ಕೊಂಡು ಕೈನಲ್ಲಿ ಕುಡ್ಗೋಳು ಇಟ್ಕೊಂಡು ಮಾನ್ಕೊಳ್ಳೋ ಒಂಥರ ಬಂದ್ಬಿಟ್ಟು ಯಾವ ಬಂದ್ಬಿಡಬಾ ಬರ್ರ 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 ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ, ನೀವೇ ಥಿಂಕ್ ಮಾಡಿ. ಇದು ಪ್ರಾಕ್ಟಿಕಲ್, ಇದು ನೇರವಾಗಿ ಹಿಂಗೆ ಇರೋಂಥ ವಚನನಾ? ಇಲ್ಲ ತಾನೆ? ವೆರಿ ಗುಡ್. ನೋಡಿ, ಅದು ರಾಧಾ ಸಿಸ್ಟರ್ ನೀವೇ ಒಪ್ಕೊಂತೀರಾ, ಇಲ್ಲ ಅಂತ ನೀವೇ ಹೇಳ್ಬಿಟ್ರಿ ಬ್ರದರ್. ಆ ಗೋಧಿ ನಾವು ಅಂತ ಸುಗ್ಗಿ ದೇವ್ರ ಮಕ್ಳಿಗೆ ಕರೆಯೋದು. ವೆರಿ ಗುಡ್. ಹಂಗಂದ್ರೆ ಇದಕ್ಕಿಂತ ಮುಂಚೆ ಓದಿರೋದು ತಲೆ ಮೇಲೆ ಯೇಸು ಕ್ರಿಸ್ತನ ಕೈಲಿ ತಲೆ ಮೇಲೆ ಏನಿತ್ತು ಕಿರೀಟ ಇತ್ತಲ್ಲ, ಅದು ಲಿಟರಲ್ ಆಗಿ ಗೋಲ್ಡನ್ ಕ್ರೌನ್ ಹಾಕೊಂಡು ಕೂತಿದ್ದಾರೆ ಯೇಸು ಕ್ರಿಸ್ತು. ಅದೇನ್ ಬ್ರದರ್ ಗೊತ್ತಾಗಿಲ್ಲ. ಡಿವೈನ್ ನೇಚರ್ ಆಫ್ ಗಾಡ್. ವೆರಿ ಗುಡ್, ಕರೆಕ್ಟ್. ವೆರಿ ಗುಡ್, ಅಧಿಕಾರ, ಸೂಪರ್. ನೋಡಿ, ಒಂದೊಂದಿಗೂ ಒಂದು ಅರ್ಥ ಇದೆ ರಾಜಸ್ಟರ್. ಇವಾಗ ಕೈನಲ್ಲಿ ಕುಡ್ಗೋಳು ಅಂತಂದ್ರೆ ಸುಗ್ಗಿ ಯೂಸ್ ಮಾಡೋ ಎಕ್ವಿಪ್ಮೆಂಟ್. ನಾವು 3 ಸುಗ್ಗಿ ಅಂತ ಪಾಠ ನೋಡಿದಿರಿ. ಏನ್ ನೋಡಿದ್ರಿ 3 ಸುಗ್ಗಿಯಲ್ಲಿ? ಹದವಾದ ಶಾರ್ಪ್ ಸತ್ಯ, ಬಲವಾಗಿರಂತ ಆಳವಾಗಿರಂತ ಸತ್ಯನ ಇಟ್ಕೊಂಡು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ದೇವ್ರ ಮಕ್ಳುಗಳನ್ನ ಸಭೆಯಿಂದ ಏನ್ ಮಾಡ್ತಾರೆ ಇವತ್ತು? ಹೊರಗಡೆ ಏನ್ ಮಾಡ್ತಾರೆ ಇವತ್ತು? ಕರೀತಾ ಇದ್ದಾರೆ. ಅದರ ತಲೆ ಮೇಲೆ ಚಿನ್ನದ ಕಿರೀಟ ಇದಾರೆ. ಏನ್ ಮೀನಿಂಗು? ತಲೆ ಮೇಲೆ ಅಲ್ವಾ ಚಿನ್ನದ ಕಿರೀಟ. ಕಿರೀಟ ಯಾರು ಹಾಕೊಂತಾರೆ ಸಾಮಾನ್ಯವಾಗಿ? ರಾಜರು, ದೇವರು. ವೆರಿ ಗುಡ್ ಅಲ್ವರಾ? ಹಂಗಾರೆ ಯೇಸು ಕ್ರಿಸ್ತ ಏನಾಗಿದ್ದಾರೆ? ರಾಜಾದಿ ರಾಜನಾಗಿದ್ದಾರೆ ಅಂತ ಮೀನಿಂಗು. ಕರೆಕ್ಟಾ? ಆಮೇಲೆ ಮೋಡ ಅಂದ್ರೆ ಏನಂತ ಹುಡುಕ್ಬೇಕು ನಾವ್ ಇವಾಗ, ಅದರ ಯಾಕೆ ಮೇಘ 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 ಅಂತ ಹೇಳ್ತಾರೆ? ಅದರ ಮೋಡ ಅಂದ್ರೆ ಬ್ರದರ್ ಕಷ್ಟ ಸಂಕಟಗಳು. ವೆರಿ ಗುಡ್. ಅದರ ಬೈಬಲ್ ಕಷ್ಟ ಸಂಕಟಗಳು. ವೆರಿ ಗುಡ್. ಮೋಡ ಅಂತಂದ್ರೆ ಕಷ್ಟ ಸಂಕಟಗಳು. ನೋಡಿ, ಯೋವೆಲ್ 2ನೇ ಅಧ್ಯಾಯ 1ನೇ ವಚನ. ರಾಧಾ ಸಿಸ್ಟರ್, ಯೋವೆಲ್ ಗಮನಿಸ್ತಾ ಇದ್ದೀರಾ? ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ ಬರ್ದಿರೋದಲ್ಲ ಇದೆಲ್ಲ ಏನಕ್ಕೆ ಹೇಳಿದ್ರೆ ಸಿಸ್ಟರ್, ರೆವಲ್ಯೂಷನ್ ಬುಕ್ ಬರ್ದಿರೋದಲ್ಲ ಟೋಟಲ್ ಸಿಂಬಾಲಿಕ್ ಸಿಸ್ಟರ್. ಅದನ್ನ ನೇರವಾಗಿ ಹಂಗೆ ಬರ್ದಿಲ್ಲ, ಆಯ್ತಾ? ಇದೆಲ್ಲ ಟೋಟಲ್ ಸಿಂಬಾಲಿಕ್ ಮೀನಿಂಗು. ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದಲ್ಲಿರಂತ ಒಂದೊಂದು ಮಾತುಗಳಿಗೆ ಆತ್ಮಿಕ ಅರ್ಥಗಳೇನಾಗಿದೆ ಇದೆ. ನೀವ್ ಹೇಳಿದ್ರಲ್ಲ ಬ್ರದರ್, ಗೋಧಿ ಅಂತಂದ್ರೆ ಸುಗ್ಗಿ ಅಂತಂದ್ರೆ ದೇವ್ರ ಮಕ್ಳು ಅಂತ. ಕರೆಕ್ಟ್. ಇದೇ ತರ ಅಲ್ಲಿ ಮೇಘದ ಮೇಲೆ ಕೂತಿರೋದು, ಕೈನಲ್ಲಿ ಕುಡ್ಗೋಲ್ ಇಟ್ಕೊಂಡಿರೋದು, ತಲೆ ಮೇಲೆ ಕಿರೀಟ ಹಾಕೊಂಡಿರೋದು, ಇವೆಲ್ಲ ಲಿಟರಲ್ ಅಲ್ಲ. ಯೇಸು ಬರುವಂತ ದಿನ ಸಂಕಟದ ದಿನ, ಕಷ್ಟದ ದಿನ. ವೆರಿ ಗುಡ್ ಸ್ಟಾರ್, ಸೂಪರ್, ಎಕ್ಸಲೆಂಟ್ ಅಲ್ವರ? ಅರ್ಥ ಮಾಡ್ಕೊಂಡ್ರ? ಹಂಗಾರೆ ಏನ್ ಮೀನಿಂಗು? ಯೇಸು ಕ್ರಿಸ್ತು ಮೋಡದ ಮೇಲೆ ಬರ್ತಾರೆ ಅಂದ್ರೆ ಕಷ್ಟ ಸಂಕಟಗಳು ಏನಾಗದವ್ರು ಕಾಣಿಸ್ಕೊಂಡದು. ಇದನ್ನೇ ದಾನಿಯಲ್ 12:1 ಹೇಳಿದ್ದು. ಇದನ್ನೇ ಮತ್ತೆಯ 24:24 ಹೇಳಿದ್ದು. ಇದುವರೆಗೂ ಬರ್ದೆ ಅಂತ ಕಷ್ಟ ಸಂಕಟಗಳು ಏನಾಗ್ತದೆ ಬರ್ತದೆ ಅಂತ ಅಲ್ವರ? ಅದಕ್ಕೆ ನೋಡಿ, ಯೇಸು ಕ್ರಿಸ್ತು ಬೈಬಲ್ ಅಲ್ಲಿ ಕೋಡ್ಗಳನ್ನ ಯೂಸ್ ಮಾಡ್ಬೇಕಾದ್ರೆ ಹೆಂಗ್ ಯೂಸ್ ಮಾಡ್ತಾರೆ? ನ್ಯಾಚುರಲ್ ಆಗಿರೋಂಥ ಕೋಡ್ಗಳನ್ನ ಯೂಸ್ ಮಾಡ್ತಾರೆ ನಮ್ಗೆ ಅರ್ಥ ಆಗೋ ರೀತಿಲಿ. ಇವಾಗ ನಾನು ಕ್ವಶನ್ ಕೇಳ್ತೀನಿ. ಇವಾಗ ಮೋಡ, ಭಯಂಕರ ಮೋಡ ಇದೆ ಅದ್ರ ಮೋಡ ಇದ್ರೆ ಏನ್ ಅರ್ಥ? ನೆಕ್ಸ್ಟ್ ಏನಾಗ್ತಾರೆ ಅಂತ ಅರ್ಥ? ಮಳೆ ಬರ್ತದೆ ಅಂತ ಅರ್ಥ. ವೆರಿ ಗುಡ್. ಅದರ ಹಂಗಾರೆ ಮೀನಿಂಗು ಮೋಡ ಅಂದ್ರೆ ಕಷ್ಟ ಅಂತಂದ್ರೆ, ಮಳೆ ಅಂದ್ರೆ ಏನು ಬೈಬಲ್ ಅಲ್ಲಿ? ಆಶೀರ್ವಾದ, ವಾಕ್ಯಗಳು, ದೇವರ ವಾಕ್ಯಗಳು, ಆಶೀರ್ವಾದಗಳು. ವೆರಿ ಗುಡ್. ದೇವರ ವಾಕ್ಯದ ಆಶೀರ್ವಾದಗಳು. ಧರ್ಮೋಪದೇಶಕನ 32 ಏನ್ರಿ 1, 2, 3, 4 ಹೇಳ್ತಾರಲ್ಲ ಅದರ ಏನ್ ಹೇಳ್ತಾರೆ? ದೇವರ ವಾಕ್ಯ ಏನಾಗಿದೆ ಅಂತೆ? ಒಂದು ಹನಿ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಆಡ್ತೀರಿ ಗೊತ್ತಾ? ದೇ ಶಲ್ ಬಿ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್. ಅದ ಆ ಒಂದು ವಚನ ಆಧಾರದ ಮೇಲೆ ಬಿಲ್ಡಪ್ ಮಾಡಿರೋದು ಅಲ್ವಾ? ರಾಧಾ ಓದಿದ್ದೀರಾ? ಯಾವ್ದು? ಇಲ್ಲ ಬ್ರದರ್, ಓದಿಲ್ಲ ಅದು. ಓಕೆ, ಧರ್ಮೋಪದೇಶ ಕಂಡ ತೆಗಿರಿ ಸ್ಟಾರ್ 32. ಧರ್ಮೋಪದೇಶ ಕಂಡ 32:2. ಉಪದೇಶವು ಹುಲ್ಲಿನ ಮೇಲೆ ಓದಿ, ನಿಲ್ಮಷ್ಟ ಓದಿ. ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು. ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿ ಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು. ವೆರಿ ಗುಡ್. ಅದರ ಹಂಗಾರೆ ದೇವರ ವಾಕ್ಯ
ಕಷ್ಟ ಬರ್ತಾರೆ ಅಂದ್ರೆ ನೆಕ್ಸ್ಟ್ ಇಮ್ಯುನಿಟಿಗೆ ಹೆಂಗ್ ಗೊತ್ತಾ ಮೀನಿಂಗ್ ಇಷ್ಟ, ನೆಕ್ಸ್ಟ್ ಒಳ್ಳೆ ಮಳೆ ಬರ್ತಾರೆ ಅಂತ ಅದರ. ಇದೇ ದೇವ್ರು ಮಾಡೋದು. ಇವಾಗ ಕಷ್ಟಗಳಿದೆ ಅಂತಂದ್ರೆ ಏನು ತಪ್ಪಿಲ್ಲ, ಈ ಕಷ್ಟಗಳ ಹಿಂದೆ ಏನಿದೆ, ಭಯಂಕರವಾಗಿರೋ ಮಳೆ ಕಾತ್ಕೊಂಡಿದೆ. ಆ ಮಳೆ ಬಂದು ಏನ್ ಮಾಡ್ತಾರೆ, ಎಲ್ಲರಿಗೂ ಏನ್ ಮಾಡ್ತಾರೆ, ಆಶೀರ್ವಾದ ತರ್ತದೆ ಅಲ್ವ. ಅದಕ್ಕೆ ಯೇಸು ಕ್ರಿಸ್ತು ನಾವು ಪ್ರಕಟಣೆ ಓದ್ಬೇಕಾರೆ ಮೇಘದ ಮೇಲಿರೋದು ಓದ್ತೀರಾ, ಮೇಘದ ಕೆಳಗಡೆ ಇರೋದು ಓದ್ತೀರಾ? ಮೇಘದ ಮೇಲೆ ರೀ. ವೆರಿ ಗುಡ್. ಅದರ ಮೇಘದ ಮೇಲೆ ಅಂತ ಓದ್ತಿದ್ರ, ಕರೆಕ್ಟಾ ರಮೇಶ್ ಬ್ರದರ್? ರಾಧಾ ಸಿಸ್ಟರ್ ಕರೆಕ್ಟಾ? ಹಾ, ಹಂಗಾರೆ ಮೇಘದ ಮೇಲೆ ಏನೇ ಗೊತ್ತಾ ಮೀನಿಂಗು? ಮೇಘ ಅವ್ರ ಕಂಟ್ರೋಲ್ ಅಲ್ಲಿ ಇದೆ ಅಂತ ಮೀನಿಂಗು. ಅಂದ್ರೆ ಟ್ರಬಲ್ ಯಾರ ಕೈಲಿ ಇದೆ? ಅವ್ರ ಕೈಲಿ ಇದೆ ಅಂತ ಮೀನಿಂಗ್. ಅವ್ರು ಕಂಟ್ರೋಲ್ ಮಾಡ್ತಾ ಇದಾರೆ. ಅದಕ್ಕೆ ಈ ಒಂದು ಮೋಡ ದೇವರ ದೃಷ್ಟಿಯಲ್ಲಿ ಮತ್ತೆ ದೇವರ ಮಕ್ಕಳುಗಳ ದೃಷ್ಟಿಯಲ್ಲಿ ಬಿಳಿ ಮೋಡ. ಅದರ ಲೋಕ ಜನಗಳಿಗೆ ಹೆಂಗಿದಂತೆ, ಯೋವೆಲ್ 2:2 ಓದಿ ನೋಡಿ. ಪ್ರಕಟಣೆಗೂ ಮತ್ತೆ ಯೋವೆಲಲ್ಲಿ ಬರೋಂಥ ಮೋಡ್ಗಳಿಗೆ ಕಲರ್ ನೋಡಿ, ಕಲರ್ ಡಿಫ್ರೆನ್ಸ್ ನೋಡಿದ್ರ ನೋಡಿ. ರೆವಲ್ಯೂಷನ್ 14:4 ರಮೇಶ್ ಬ್ರದರ್ ಓದಿ. ರಾಧಾ ಸಿಸ್ಟರ್ ಯೋವೆಲ್ 2:2 ಓದಿ. ನೆಕ್ಸ್ಟ್ ಟೈಮ್ 66 ಪುಸ್ತಕ ಬ್ಯಾಟ್ ಮಾಡ್ಬೇಕು ನಾಳೆ ಬರೋದಕ್ಕೆ ಕ್ಲಾಸ್ಗೆ. ಇಲ್ಲಾಂದ್ರೆ ನಾನು ನಿಮ್ ಪೇರೆಂಟ್ಸ್ಗೆ ಅವ್ರು ನೋಟ್ಬಿಟ್ಟು ಕಳಿಸ್ತೀನಿ, ಟೈಮ್ ಮಾಡ್ಸ್ಕೊಂಡ್ ಬರ್ಬೇಕು ನೀವು. ಆಮೇಲೆ ಓಸಿ ಆಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೀರಿ ಪೇರೆಂಟ್ಸ್ಗೆ. ಸರಿ, ಇಷ್ಟ ಸಿಕ್ತಾ? ಓಸಿ ಆಮೇಲೆ ಸಿಸ್ಟರ್ ದಾನಿಯಲ್ ಸಿಕ್ತಾ? ದಾನಿಯಲ್ ಆಗಿದ್ಮೇಲೆ ನೋಡಿ, ದಾನಿಯಲ್, ಓಸಿಯಾ, ಯೋವೆಲ್, ಓಲ್ಡ್ ಟೆಸ್ಟಿಮೆಂಟ್. ರಾಧಾ ಸಿಕ್ತಾ? ಸಿಗ್ತಾ ಇದೆ ದಾನಿಯಲ್ ಸಿಕ್ತು. ಅದು ಪಕ್ಕ ನೋಡಿ, ಓಸಿಯಾ ಅದು ಪಕ್ಕ, ನೆಕ್ಸ್ಟ್ ಯೋವೆಲ್. ಓಕೆನಾ? ಸರಿ, ರಮೇಶ್ ಬ್ರದರ್ ಓದಿ. ಪ್ರಕಟಣೆ 14:14 ಓದಿ. ರಮೇಶ್ ಬ್ರದರ್ ಇದ್ದೀರಾ ಲೈನ್ ಅಲ್ಲಿ? ಓಕೆ, ವಿಜಯ ಓದ್ತೀರಾ? ಪ್ರಕಟಣೆ 14:14 ಬ್ರದರ್. ಹೌದು ಬ್ರದರ್, ಪ್ರಕಟಣೆ 14:14 ಬ್ರದರ್. ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. 14:14 ಸಾರಿ. ನಾನು ನೋಡಲಾಗಿ ಓದಿ. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ವೆರಿ ಗುಡ್. ಯಾವ ಕಲರ್ ಮೋಡ? ಪ್ರಕಾಶಮಾನವಾದ ಒಂದು ಮೇಘವು. ಪ್ರಕಾಶಮಾನವಾದ ಕೂಡ ಇಂಗ್ಲಿಷ್ ಅಲ್ಲಿ ಹೋದ್ರೆ ಅಂಡ್ ಐ ಲುಕ್ಡ್ ಅಂಡ್ ಬಿಹೋಲ್ಡ್ ಎ ವೈಟ್ ಕ್ಲೌಡ್ ಅಂತ ಬರ್ತಾರೆ. ಯಾವ ಕ್ಲೌಡ್? ವೈಟ್ ಕ್ಲೌಡ್. ಓಕೆನಾ? ಇವಾಗ ಜೋಯಲ್ ಸೆಕೆಂಡ್ ಸಿಕ್ತು. ಓದಿ ಇಷ್ಟ. ಜೋವೆಲ್ 2:2 ಓದಿ ಇಷ್ಟ. ಅದು ಕತ್ತಲಿನ ಮೊಬ್ಬಿನ ದಿನ, ಕರ್ಮುಗಿಲ ಕರ್ಗತ್ತಲ ದಿನ. ಯಾವ ಕಲರ್ ಕ್ಲೌಡ್ಸ್? ಕರ್ಗತ್ತಲು. ಬ್ಲಾಕ್. ವೆರಿ ಗುಡ್. ಸೊ ಬ್ಲಾಕ್ ವೈಟ್ ಗೂ ವ್ಯತ್ಯಾಸ ಇದೆ. ಏನು ಗೊತ್ತಾ? 2 ಕ್ಲೌಡೇ. ಆದ್ರೆ ಏನಂದ್ರೆ ಬ್ಲಾಕ್ ಬಂದ್ಬಿಟ್ಟು ಜಗತ್ತಿನ ದೃಷ್ಟಿಯಲ್ಲಿ, ಜನಗಳ ದೃಷ್ಟಿಯಲ್ಲಿ ನೋಡಿದ್ರೆ ಈ ದಿನ ಭಯಂಕರ ಕತ್ಲು. ಏನಾಗ್ತಾ ಇದೆ, ಇದು ಏನಾಗ್ಬಿಡ್ತಾರೋ ಅಯ್ಯೋ ಅಂತ ಎದೆ ಹೊಡ್ಕೊಳೋ ದಿನ. ಅದಕ್ಕೆ ನೋವನ್ ಕಾಲದಲ್ಲಿ ಇರೋ ತರ ಇತ್ತು ಅಂತ ಹೇಳ್ತಾರೆ, ಲೋತನ್ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ ಅಲ್ರ. ಅದಕ್ಕೆ ನಾವು ಲೂಕ 21 ಹೇಳ್ತಿರ್ಲ, ಜಗತ್ ಮೇಲೆ ಏನ್ ಬರ್ತದೋ ಎಂಬಂತ ವಿಪತ್ತು ತರ ಎದೆ ಹೊಡ್ಕೊಳೋ ತರ ಆಗ್ತಾರೆ ಅಂತ ಹೇಳ್ತಾರಲ್ಲ. ಅದಕ್ಕೆ ಪ್ರಕಟಣೆ 1:7 ಏನ್ ಹೇಳೋದು? ಆತನ ಮೇಘದ ಮೇಲೆ ಬರೋದ್ ನೋಡ್ಬಿಟ್ಟು ಜನಗಳು ಏನ್ ಮಾಡ್ತಾರೆ? ಎದೆ ಹೊಡ್ಕೊಂತಾರೆ, ಗೋಳಾಡ್ತಾರೆ, ಗುಳೋ ಅಂತ ಹೇಳ್ತಾರೆ ಅಂತ. ಯಾಕೆ? ಕಷ್ಟ ಸಂಕಟಗಳು ಅವ್ರು ಬರ್ಬೇಕಾದ್ರೆ ತಗೊಂಬರದೆ ಕಷ್ಟ ಸಂಕಟಗಳು ಅಂತ. ಆದ್ರೆ ಇದೇ ಮೋಡ ದೇವ್ರ ಮಕ್ಕಳ ದೃಷ್ಟಿಲಿ ಹೆಂಗಿದೆ? ರೆವಲ್ಯೂಷನ್ 14 ಚಾಪ್ಟರ್ ಅಲ್ಲಿ ವೈಟ್. ಅದೇನೋ ಇದಾಗಿದ್ಮೇಲೆ ಇದ್ರ ಮೇಲೆ ಕೂತಿರ್ತಾರೆ, ಅವ್ರು ಕಾಣಿಸ್ತಲ್ಲ. ಯೋವಲ್ಲಿ ಕೊಟ್ಟಿದ್ದೀರಾ ಇದ್ರ ಮೇಲೆ ಒಬ್ರು ಕೂತವ್ರೆ ಅಂತ? ಇಲ್ಲಲ್ಲ, ಪ್ರಕಟಣೆ ಕೊಟ್ಟ ನೋಡ್ರಿ ಇಂತನು. ಅದೇ ಮೀನಿಂಗು ಈ ಕ್ಲೌಡ್ಸ್ ನ, ಈ ಟ್ರಬಲ್ ನ ಕಂಟ್ರೋಲ್ ಮಾಡ್ತಾ ಇರೋದೇ ಕ್ರೈಸ್ಟ್ ಅಂತ ಒಬ್ರು ಕೂತವ್ರೆ ಅಂತ ಮೀನಿಂಗು. ಅದಕ್ಕೆ ಇದು ದೇವರ ಒಂದು ಮಕ್ಕಳ ದೃಷ್ಟಿಯಲ್ಲಿ, ಜಗತ್ತಿನ ದೃಷ್ಟಿಯಲ್ಲಿ ಈ ತರ ವ್ಯತ್ಯಾಸ ಇದೆ. ಅದಕ್ಕೆ ನೀವು ಪ್ರಕಟಣೆ 1:7 ವಚನ ಓದ್ಬೇಕಾರೆ ಅದು ಲಿಟ್ರಲ್ ಆಗಿರೋಂಥ ವಚನ ಅಲ್ಲ, ಅದು ಸಿಂಬಾಲಿಕ್ ಆಗಿರೋಂಥ ವಚನ. ಅದಕ್ಕೆ ನಾವೇನ್ ಮಾಡ್ಬೇಕು? ಸಿಂಬಾಲಿಕ್ ಆಗಿರೋಂಥ ವಚನನ ಸಿಂಬಾಲಿಕ್ ಆಗಿ ಅರ್ಥ ಮಾಡ್ಕೊಬೇಕು ಅದರ. ಅಂದ್ರೆ ಯೇಸು ಕ್ರಿಸ್ತು ಮೇಘದ ಮೇಲೆ ಬರ್ತಾರೆ, ನೇಮಿನಿಂಗು ಕಷ್ಟ ಸಂಕಟಗಳಲ್ಲಿ ಬರ್ತಾರೆ. ಎಲ್ಲಾರ ಕಣ್ಗಳು ನೋಡ್ತಾರೆ ಅಂತಂದ್ರೆ ಎಲ್ಲಾರ ಕಣ್ಗಳು ಯೇಸು ಕ್ರಿಸ್ತನ ಯಾವಾಗ ಗ್ರಹಿಸ್ಕೊಳೋದು? ಕಷ್ಟ ಸಂಕಟದಲ್ಲಿ ಏನ್ ಮಾಡ್ತಾರೆ? ಗ್ರಹಿಸ್ಕೊಂತಾರೆ ಅಂತ ಅಲ್ವರ. ಯಾಕೆ ಹೆಂಗ್ ಓಡಾಡ್ತಾರೆ? ಜಕೇರಿಯ 12ನೇ ಅಧ್ಯಾಯ
10ನೇ ವಚನ, ಜೆಕರಿಯ 12:10. ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ತಾವು ಇರದವನನ್ನು ದಿಟ್ಟಿಸಿ ನೋಡುವರು, ಇದ್ದೊಬ್ಬ ಮಗನನ್ನು ಕಳೆದುಕೊಂಡಂತೆ ಅವನಿಗಾಗಿ ಗೋಳಾಡುವರು. ಚೊಚ್ಚಲ ಮಗನ ವಿಯೋಗಕ್ಕೋಸ್ಕರ ದುಃಖ ಪಟ್ಟಂತೆ ಅವನಿಗಾಗಿ ದುಃಖಿಸುವರು. ನೋಡ್ರ, ಇದು ಯಾವಾಗ ಜೆರೂಸಲೇಮ್ನಲ್ಲಿ ಅಂತ ಯಹೂದ್ಯರ ಕಣ್ಗಳನ್ನ ತೆರಿಬೇಕಾದ್ರೆ ಏನಾಗದು, ಅವರು ಕ್ರೈಸ್ಟ್ನ ಕಂಡಿಡ್ಕೊಳಂತ ವಿಚಾರ ಹೇಳೋದು. ಯಾವಾಗ ಕಂಡಿಡ್ಕೊಂತಾರ ಅವರು ಏನ್ರಿ, ಯಾವಾಗ ಇಸ್ರೇಲ್ಗೆ ಭಯಂಕರವಾಗಿ ಇಕ್ಕಟ್ಟಾಗ್ತದೋ ಅವಾಗ ದೇವ್ರ ಕಡೆ ಏನ್ ಮಾಡ್ತಾರೆ, ಮೊರೆ ಇಡ್ತಾರೆ, ದೇವ್ರೇ ನಮ್ಗೆ ಸಹಾಯ ಮಾಡೋಂತ. ಆವಾಗ ದೇವ್ರ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಏನ್ರಿ ಆಲ್ರೆಡಿ ಆಳ್ವಿಕೆ ಮಾಡ್ತಂತ ವಿಚಾರನ ಅವ್ರಿಗೇನ್ ಮಾಡ್ತಾರೆ, ಗೋಚರ ಪಡಿಸ್ತಾರೆ, ಕಣ್ಗಳನ್ನ ತೆರೆಸ್ತಾರೆ. ಇಲ್ಲಿವರೆಗೂ ಏನಾಗಿದೆ, ಅವ್ರ ಕಣ್ಗಳು ಮುಚ್ಚಲ್ಪಟ್ಟಿದೆ. ಇಸ್ರೇಲ್ ಜನಗಳ ಕಣ್ಗಳು ಏನಾಗಿದೆ, ಮುಚ್ಚಲ್ಪಟ್ಟಿದ್ಯಾ ಇಲ್ವಾ? ಅಲ್ವರಾ? ಮತ್ತೆ ಲಿಟರಲ್ ಆಗಿರೋ ಕಣ್ಣು ಮುಚ್ಚಲ್ಪಟ್ಟಿದ್ಯಾ? ಇಲ್ಲ. ಮತ್ತೆ ಆತ್ಮಿಕ ಕಣ್ಗಳು ಅವ್ರ ಮಸಿಯನ್ನ ಏನ್ ಮಾಡಕ್ ಆಗ್ತಲ್ಲ, ಕಣ್ಣಿಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಹಂಗಾರೆ ಯೇಸು ಕ್ರಿಸ್ತನ ಕಣ್ಣಿಡಿಬೇಕು ಅಂದ್ರೆ ಇವಾಗ ಏನ್ರಿ ಇಸ್ರೇಲ್ ಜನಗಳಿಗೆ ಮುಚ್ಚಲ್ಪಟ್ಟಂತ ಆತ್ಮಿಕ ಕಣ್ಗಳೇನಾಗಬೇಕು, ತೆರಿಬೇಕು. ಅದು ಆಗದೆ ಕಷ್ಟ ಸಂಕಟಗಳ ದಿನಗಳಲ್ಲಿ, 3ನೇ ಮಹಾಯುದ್ಧ ಆಗ್ಬೇಕಾರೆ ಆವಾಗ ಇಸ್ರೇಲ್ ಜನಗಳ ಕಣ್ಗಳೇನಾಗ್ತಾರೆ, ತೆರಿತಾರೆ. ಅರ್ಥ ಆಯ್ತಾರ? ಆವಾಗ ಇದೆಲ್ಲ ಏನಕ್ಕೆ ನೋಡಿಸ್ತಾ ಇದ್ದೀನಿ ಅಂದ್ರೆ, ಇದೆಲ್ಲ ಮೀನಿಂಗ್ ಏನು ಅಂತಂದ್ರೆ, ಯೇಸು ಕ್ರಿಸ್ತು ಕಣ್ಣಿಗೆ ಕಾಣೋ ರೀತಿಯಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಅಥವಾ ಎಲ್ಲೋ ಒಂದ್ ಕಡೆ ಒಂದು ಸದ್ದು ಕೊಟ್ಟು ಮಾತಾಡೋ ರೀತಿಯಲ್ಲಿ ಏನಿಲ್ಲ, ಎಲ್ಲೂ ಆತರ ಏನ್ರೆ ವಚನಗಳು ಎಲ್ಲೂ ಇಲ್ಲ. ಇರೋಂಥ ವಚನಗಳು ಯಾವ್ದೋ ಒಂದ್ 2-3 ವಚನಗಳು ಆಲ್ರೆಡಿ ನಾವು ಓದ್ಬಿಡಿದಿರಿ. ಅದೆಲ್ಲ ಸಿಂಬಾಲಿಕ್ ಆಗಿರೋಂಥ ವಚನಗಳು. ಸರಿ, ಇವಾಗ ನಿಮ್ಗೆ ಇನ್ನ ಪ್ರಶ್ನೆಗಳು ಇರ್ಬೋದು. ಏನ್ ಪ್ರಶ್ನೆಗಳು? ಬ್ರದರ್, ಇವಾಗ ಸೆಕೆಂಡ್ ಕಮಿಂಗ್ ಬಂದ್ಬಿಟ್ಟವ್ರೆ ಅಂತಂದ್ರೆ ಯಾಕಿನ್ನ ಈ ಲೋಕದಲ್ಲಿ ಇಷ್ಟೆಲ್ಲ ಕನ್ಫ್ಯೂಷನು, ಯಾಕಿನ್ನ ಲೋಕದಲ್ಲಿ ಇಷ್ಟೊಂದು ಕಷ್ಟ ಸಂಕಟಗಳು, ಯಾಕಿನ್ನ ವಿಪತ್ತುಗಳು ನಡೀತಾನೆ ಇದೆ, ಯಾಕೆ ಕೆಟ್ಟದ ಮೇಲೆ ಕೆಟ್ಟದ್ದು ಆಗ್ತಾನೆ ಇದೆ, ಯಾಕೆ ಇನ್ನ ಸೇತಾನು ಕಟ್ಟಾಕಲ್ಪಟ್ಟಿಲ್ಲ, ಯಾಕೆ ಯೇಸು ಕ್ರಿಸ್ತು ಬಂದಿರ್ತಾರೆ ಅಂತ ಹೇಳಿದ ತಕ್ಷಣ ಸತ್ತವರೆಲ್ಲ ಪುನರುತ್ಥಾನಕ್ಕೆ ಬಂದಿಲ್ಲ, ಯಾಕೆ ಏನ್ತಾರೆ ಇಸ್ರೇಲ್ ಅಲ್ಲಿ ಅಥವಾ ಎಲ್ಲಾ ಲೋಕದಲ್ಲಿ ಸಮಾಧಾನ ರಾಜ್ಯ ಏನಾಗಿಲ್ಲ, ಸ್ಥಾಪನೆ ಆಗಿಲ್ಲ, ಯಾಕೆ ಸಭೆ ಇನ್ನ ಕಂಪ್ಲೀಟ್ ಆಗಿಲ್ಲ, ಯಾಕೆ ಸತ್ತವರೆಲ್ಲ ಏನಾಗಿಲ್ಲ, ಪುನರುತ್ಥಾನ ಆಗಿಲ್ಲ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಕರೆಕ್ಟಾ? ಇದೇ ನಿಮ್ ಪ್ರಶ್ನೆಗಳು. ಈ ಪ್ರಶ್ನೆ ಇರೋದ್ರಿಂದ ಏನಾಗ್ತದೆ ನಿಮ್ಗೆ, ಓ ಯೇಸು ಕ್ರಿಸ್ತು ಬಂದೇ ಇಲ್ವೇನೋ ಅಂತ ಅನಿಸ್ತಾ ಇದೆ ನಿಮ್ಗೆ. ಹೌದಾ ಇಲ್ವರ? ಹೌದು ಬ್ರದರ್. ಸರಿ, ಇವಾಗ ನಾವೇನ್ ಮಾಡ್ಬೇಕು ನೋಡಿ, ಯಾವ್ದೋ ಒಂದ್ ಪ್ರಶ್ನೆ ಬಂದ್ರೆ ಅದಕ್ಕೆ ಕಲ್ತಿರೋದೆಲ್ಲ ವಿದ್ಯೆ ತಪ್ಪು ಅಂತ ಅನ್ನೋದು ಸರಿಯಲ್ಲ. ಅದ್ ನಾವೇನ್ ಮಾಡ್ಬೇಕು, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಏನೋ ಅಂತ ಸತ್ಯವಿದ್ರೆ ಹುಡುಕ್ಬೇಕು. ಅವಾಗ ನಮ್ಗೆ ಏನಾಗ್ತದೆ, ಉತ್ತರ ಸಿಗ್ತದೆ. ಅದರ ಇದುವರೆಗೂ ನಾವೇನ್ ನಂಬ್ಕೊಂಡಿದ್ರಿ, ಆತ್ಮ ಏನಾಗ್ತದೆ ಅಂತ ನಂಬ್ಕೊಂಡಿದ್ರಿ? ಸಾವಿಲ್ಲ ಅನ್ಕೊಂಡಿದ್ವಿ. ಪಾಪ ಒಬ್ರೇ ಹೇಳ್ತಾರಲ್ಲಪ್ಪ, ಅದು ಇಷ್ಟು ಸಾಯಲ್ಲ ಅನ್ಕೊಂಡಿದ್ವಿ. ಸರಿ, ಎಲ್ಲ ನಿಮ್ಮ ಆತ್ಮಗಳಿಗೆ ಇನ್ಶೂರೆನ್ಸ್ ಮಾಡಿಸಿದೀರಾ? ಇಲ್ಲ ಬ್ರದರ್. ಯಾಕೆ ನಿಮ್ಮ ಆತ್ಮಗಳೆಲ್ಲ ಸಾಯಲ್ವಾ? ಇನ್ಶೂರೆನ್ಸ್ ಮಾಡ್ತೀವಿ ಬ್ರದರ್. ದೀಕ್ಷಾ ಸ್ನಾನ ಇನ್ಶೂರೆನ್ಸ್ ಮಾಡ್ತೀವಿ. ಸಾಯಂಗಿಲ್ಲ ಅಂತ ಹೇಳ್ತೀನಿ ಬ್ರದರ್. ವೆರಿ ಗುಡ್, ತಿಳಿದಿದ್ದೀರಿ. ಇವಾಗ ಸಾಯ್ತದ ಇಲ್ವಾ? ಸಾಯಲ್ಲ ಅಂತ ನಂಬ್ತೀನಿ ಬ್ರದರ್. ಸಾಯಲ್ಲ ಅಂತ ನಂಬ್ತೀರಾ? ಯಾಕಂತಂದ್ರೆ ಇವಾಗ ಪುನರುತ್ಥಾನ ಆದ್ಮೇಲೆ ನಮ್ಮ ಜ್ಞಾಪಕ ಶಕ್ತಿಗಳು, ಪುನರುತ್ಥಾನ ಆದ್ಮೇಲೆ ನಮ್ಮ ಜ್ಞಾಪಕ ಶಕ್ತಿಗಳು ನಾನೇ ರಮೇಶ, ನಾನೇ ಹೌದು, ನಾನು ಇದನ್ನ ಮಾಡ್ತಿದ್ದೆ ಅನ್ನೋದು ಗೊತ್ತಾಗೋದು ಯಾವ್ದ್ರ ಮುಖಾಂತರ ಗೊತ್ತಾಗಬೇಕು. ಸರಿ, ಇವಾಗ ಅದು ಪುನರುತ್ಥಾನ ಆದ್ಮೇಲೆ, ಪುನರುತ್ಥಾನ ಹಾಕಿಂತ ಮುಂಚೆ ಸತ್ತರತನೇ ಪುನರುತ್ಥಾನ ಆಗ ಸಾಧ್ಯ ಇಲ್ಲ? ಹೆಂಗ್ ಪುನರುತ್ಥಾನ ಆಗ ಸಾಧ್ಯ? ನಾವ್ ಸತ್ತೇ ಇರ್ತೀವಲ್ಲ ಬ್ರದರ್, ನಾವ್ ಸತ್ತೋಗ್ತೀವಿ ಬರ್ತೀವಿ. ಪುನರುತ್ಥಾನ ಸತ್ತವ್ರೆಲ್ಲ ಪುನರುತ್ಥಾನ ಆಗ್ಲೇಬೇಕಲ್ಲ ಬ್ರದರ್. ಅವ್ರಿಗಾದ್ರೂ ಗೊತ್ತಾಗ್ಬೇಕಾ? ಅವ್ರ ಆತ್ಮಕ್ಕೆ ಅವ್ರ ಆತ್ಮ ಸತ್ರೆ ಅವೆಲ್ಲ ಹೆಂಗ್ ಗೊತ್ತಾಗತ್ತೆ, ರೀಕಾಲ ಹೆಂಗ್ ಗೊತ್ತಾಗತ್ತೆ ಅಂತ. ನಾವು ಡಿವೈನ್ ಆಗಿರ್ತೀವಲ್ಲ, ಯಾಕೆ ಕಟ್ಟಾಕಿಲ್ಲ ಅದೇ ಹೇಳಿ. ಆದ್ರೆ ಅದು ಈ ಪ್ರಸಂಗಿನಲ್ಲಿ ತಿಳಿಸ್ತಾರಲ್ಲ ಬ್ರದರ್, ನಿನ್ನ ಕೈಗೆ ಸಿಕ್ಕಿದ ಕೆಲಸ ನಿನ್ನ ಪೂರ್ಣ ಶಕ್ತಿಯಿಂದಲೂ ಮಾಡು, ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯು ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಹೌದು, ಕರೆಕ್ಟ್, ವೆರಿ ಗುಡ್. ಇವಾಗ ಆತ್ಮನ ಸ್ಪಾಯ್ತಾರೆ ಅಂತ ಸ್ಪಷ್ಟವಾಗಿ ಬೈಬಲ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ವರ? ಅದಕ್ಕೆ
ಇವಾಗ ಆತ್ಮ ಸಾಯ್ತದೆ ಅಂತ ನಾವು ಸತ್ಯವೇದ ತಿಳ್ಕೊಂಡಿದ್ಮೇಲೆ ನಾವ್ ಏನ್ ಮಾಡಿದ್ರಿ, ನಮ್ಗಿರಂತ ತಪ್ಪಾದ ಕಲ್ಪನೆಗಳನ್ನ ನಾವು ತಿದ್ಕೊಂಡ್ರಿ. ಏನ್ ತಿದ್ಕೊಂಡ್ರಿ? ಆತ್ಮ ಸಾಯೋದಿಲ್ಲ ಅಂತ ನಂಬಿಕೆ ತಪ್ಪು ಅಂತ. ಆತ್ಮ ಸಾಯ್ತಾರೆ, ಅದು ಸ್ಪಷ್ಟವಾಗಿ ಬೈಬಲ್ ಅಂತ ನಾವು ತಿದ್ಕೊಂಡ್ರಿ. ಅದೇ ತರ ನಾವ್ ಏನ್ ಮಾಡ್ಬೇಕು, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಗ್ಗೆ ಕೂಡ ನಮ್ಗೇನೋ ಒಂದು ತಪ್ಪಾದ ಆಲೋಚನೆಗಳಿತ್ತು ಅಂದ್ರೆ ಇವಾಗ ಏನ್ ಮಾಡ್ಬೇಕು, ಸತ್ಯವೇದ ಮುಖಾಂತರ ನಾವು ತಿದ್ಕೊಬೇಕು. ಅದರ ಇರಿ, ನಮ್ಮ ಮಧ್ಯದಲ್ಲಿ ನಮ್ಮ ಕ್ರಿಸ್ಟೋಫರ್ ಬ್ರದರ್ ಜಾಯ್ನ್ ಆಗಿದ್ದಾರೆ. ಇವಾಗ ಅವರೊಂದು ಕೆಲವೊಂದು ಮಾತಾಡ್ತಾರಂತೆ. ಬ್ರದರ್ ಕ್ರಿಸ್ಟೋಫರ್ ಬ್ರದರ್ ನಮಸ್ಕಾರ. ನಮಸ್ಕಾರ ಬ್ರದರ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಬ್ರದರ್. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್, ಕ್ರಿಸ್ಟೋಫರ್ ಬ್ರದರ್. ಮಹಾಲಕ್ಷ್ಮಿ ಸಿಸ್ಟರ್ ನಮಸ್ಕಾರ. ಸಿಸ್ಟರ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ 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 ಬ್ರದರ್ ನಮಸ್ತೆ. ಸಿಸ್ಟರ್ ನಮಸ್ತೆ ಸಿಸ್ಟರ್. ಈಗ ರಮೇಶ್ ಬೇರೆ ಕೇಳಿದ್ರಲ್ಲ, ಆತ್ಮ ಅದು ಹೇಳಿದ್ರಲ್ಲ, ಆದ್ರೆ ಏನಂದ್ರೆ ಅದು ಮೆಮೊರಿ, ಅದು ನಮ್ ಜ್ಞಾಪಕಗಳು, ಅದು ಆತ್ಮ ಆಗಲ್ಲ, ಅದು ಇಟ್ ಇಸ್ ಅವರ್ ಮೆಮೊರಿ. ಅದು ಆತ್ಮ ಅಲ್ಲ ಬ್ರದರ್, ಆ ಮೆಮೊರಿ ಬಂದು ಆತ್ಮ ಅಲ್ಲ. ದೇಹ ಸತ್ವವಿರುತ್ತೆ, ಆತ್ಮ ಸತ್ವವಿರುತ್ತೆ. ಆ ಮೆಮೊರಿ ನೋಡಿ, ಆ ಮೆಮೊರಿ ದೇವ್ರ ಏನ್ ಮಾಡ್ತಾರೆ, ದೇವ್ರು ಬಂದ ಆ ಮೆಮೊರಿನ ದೇವ್ರು ಅದು ಸೇವ್ ಮಾಡಿ ಇಟ್ಟಿರ್ತಾರೆ. ಬಟ್ ಅದು ಆತ್ಮ ಅಲ್ಲ. ಎಲ್ಲರ ಆತ್ಮ ಅಂದ್ರೆ ಏನೋ ನಮ್ಮ ಒಳಗಡೆ ಏನೋ ಒಂದಿದೆ, ಅದು ಸತ್ತ ಮೇಲೆ ಹೊರಗಡೆ ಬರುತ್ತೆ, ಆಮೇಲೆ ಅದು ಪರಲೋಕಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ನರಕಕ್ಕೆ ಹೋಗುತ್ತೆ, ಇಲ್ಲದಂದ್ರೆ ದೆವ್ವವಾಗಿ ಸುತ್ತಾ ಇರುತ್ತೆ, ಅದಕ್ಕೆ ಸಾವಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದು ದಟ್ ಈಸ್ ನಾಟ್ ಇದು. ಆದ್ರೆ ಬೈಬಲ್ ಹೇಳ್ತಾರೆ ಏನಂದ್ರೆ ದೇವ್ರ ಮೆಮೊರೀಸ್ ನ ಸೇವ್ ಮಾಡಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಮ್ಮ ಫೋನ್ ನಲ್ಲಿ ಈಗ ನಾವು ಮೆಮೊರಿ ಚಿಪ್ ಹಾಕ್ತಿವಿ, ಮೆಮೊರಿ ಕಾರ್ಡ್ ಇರ್ತದೆ, ಅದ್ರಲ್ಲಿ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಅದ್ರಲ್ಲಿ ಸೇವ್ ಆಗಿರ್ತದೆ. ಈಗ ಈ ಫೋನ್ ಹೊಡೆದೋಯ್ತು, ಈ ಫೋನ್ ಹೊಡೆದೋದ್ರೂ ಕೂಡ ಮೆಮೊರಿ ಕಾರ್ಡ್ ಅಲ್ಲೇ ಇರ್ತದಲ್ಲ, ಆ ಮೆಮೊರಿ ಕಾರ್ಡ್ ಎತ್ಬಿಟ್ಟು ನಾವು ಬೇರೆ ಮೆಮೊರಿಗೆ ಬೇರೆ ಫೋನ್ಗೆ ಹಾಕಿದ್ರೆ ಏನಾಗುತ್ತೆ, ಆ ಮೆಮೊರಿ ಎಲ್ಲ ಅಲ್ಲಿ ಇದಾಗುತ್ತೆ. ಅದೇ ತರ ಮಾಡ್ತಾರೆ ದೇವ್ರು. ಬಟ್ ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಆತ್ಮ ಬಗ್ಗೆ, ಆತ್ಮ ಎಂಬುದು ಮನುಷ್ಯನ ಒಳಗಡೆ ಇದೆ, ಅದು ಸತ್ತ ಮೇಲೆ ಅದು ಹೊರಗಡೆ ಬರುತ್ತೆ, ಅದಕ್ಕೆ ಸಾವಿಲ್ಲ. ಇಲ್ಲಾಂದ್ರೆ ಅದು ಬೆಂಕಿಗೆ ಹಾಕ್ತಾರೆ, ಬೆಂಕಿಯಲ್ಲಿ ಏನಾಗ್ಬೇಕು, ಅದು ಬೆಂಕಿಯಲ್ಲಿ ಇದ್ರೂ ಸಾಯಲ್ಲ, ಬೆಂಕಿಯಲ್ಲಿ ಸದಾ ಕಾಲ ಅದೇನಾಗ್ಬೇಕು, ಕಷ್ಟ ಪಟ್ಕೊಂಡಿರ್ಬೇಕು. ಈ ವಿಷಯಗಳು ತಪ್ಪಾಗಿದೆ, ಬೈಬಲ್ಗೆ ವಿರೋಧವಾಗಿದೆ. ಆದ್ರೆ ನೀವ್ ಹೇಳಿದ್ರಲ್ಲ, ಅದು ಮೆಮೊರೀಸ್ ಮಾತ್ರ ದೇವ್ರ ಏನ್ ಮಾಡ್ತಾರೆ, ದೇವ್ರು ಬಂದದನ್ನ ಸೇವ್ ಮಾಡಿ ಇಟ್ಟಿರ್ತಾರೆ. ಆಗ ಸತ್ತವರೆಲ್ಲ ಪುನರ್ತನಾಗಿ ಬರ್ಬೇಕಾದ್ರೆ ಎಲ್ಲರಿಗೂ ಹೊಸ ದೇಹನ ಕೊಡ್ತಾರೆ. ಆಗ ಹೊಸ ದೇಹದಲ್ಲಿ ಈ ಮೆಮೊರೀಸ್ ನ ಮಾತ್ರ ಏನ್ ಮಾಡ್ತಾರೆ, ಅವನಲ್ಲಿ ದೇವರು ಅದನ್ನ ಇನ್ಸರ್ಟ್ ಮಾಡ್ತಾರೆ. ಬೇರೆ ಈಗ ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಏಷಾಯ 26:14 ಒಂದ್ ಸತಿ ತರ ಬರುತ್ತೆ ನೋಡಿ ಬ್ರದರ್. ಅವರು ಜ್ಞಾಪಕವನ್ನು ಅಳಿಸಿ ಬಿಟ್ಟಿದ್ದಿ, ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಹೌದು ಹೌದು. ಇವಾಗ ನಾವು ನೋಡಿದ್ರಲ್ಲ 1ನೇ ಕೊರಿಂಥಿಯದಲ್ಲಿ 15ನೇ ಅಧ್ಯಾಯ 20, 21, 22 ಸತ್ತವರೆಲ್ಲ ಎದ್ದು ಬರ್ತಾರಂತ ಓದಿದೀವಲ್ಲ. ಏಷಾಯ 26 ಬ್ರದರ್ ಇದು. 26:14 ಸಿಸ್ಟರ್. ಓಕೆ ಬ್ರದರ್. 26:14 ಯಾವುದು ಹೊಸ ಅಲೋಡನ್ ಪಡಿಗೆ ಇಲ್ಲಿದೆ, ಯಾರದು ಯಾರ ಬಗ್ಗೆ ಹೇಳ್ತದೆ ಅಂತ ನೋಡ್ಬೇಕು ನಾವಲ್ಲಿ. ಯಾರಂದ್ರೆ ಈಗ 2ನೇ ಮರಣಕ್ಕೆ ಹೋಗೋರಿಗೆ ಪುನರುತ್ಥಾನ ಇಲ್ಲ ಅವರಿಗೆ. They will not come to resurrection. Only those who receive eternal life, ಅವ್ರಿಗೆ ಮಾತ್ರ ಏನಾಗಿದೆ, ಪುನರುತ್ಥಾನ ಇದೆ. ಈಗ 2ನೇ ಮರಣಕ್ಕೆ ಹೋಗ್ತಾರಲ್ಲ, ಇವಾಗ ಉದಾಹರಣೆಗೆ ಇವಾಗ ನೋಡಿ, ಇವಾಗ ನಾವು ಸತ್ಯನ ಅರ್ದು ನಮ್ಗೆ ದೇವ್ರು ಯಾರು ಗೊತ್ತು, ಯೇಸು ಸ್ವಾಮಿ ಯಾರು ಗೊತ್ತು. ಈಗ ನಾನು ದೇವ್ರನ್ನ ಏನ್ ಮಾಡ್ಬಿಡ್ತೀವಿ, ನಿರಾಕರಿಸ್ಬಿಡ್ತೀವಿ. ನಾವು ನಿರಾಕರಿಸ್ಬಿಟ್ಟು ಯೇಸು ಸ್ವಾಮಿ ಸುಳ್ಳು, ಸುಳ್ಳು ಅಂತ ನಿರಾಕರಿಸ್ಬಿಟ್ರೆ ನನ್ಗೆ 2ನೇ ಮರಣ ಬರುತ್ತೆ, ಪುನರುತ್ಥಾನ ಇಲ್ಲ. ಅಂತವ್ರೇನಾಗಲ್ಲ, ಅಲ್ಲಿ ಎದ್ದು ಬರಲ್ಲ. ಹೊಸ ಒಡಂಬಡಿಕೆಯಲ್ಲಿ 1ನೇ ಕೊರಿಂಥಿಯ 15, 21, 22 ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯ್ತಾರೆ. ಅದೇ ತರ ಕ್ರಿಸ್ತನ ಸಂಬಂಧ ಎಲ್ಲ ಬದುಕೋರಾಗ್ತಾರೆ ಅಂತ ನಾವು ಅಲ್ಲಿ ಓದ್ತೀವಿ. 26 ಮೊದಲನೇ ಭಾಗ್ಯನು ಧನ್ಯನಾಗಿದ್ದಾರೆ ಅಂತ ಕೂಡ ನಾವು ಅಲ್ಲಿ ಓದ್ತೀವಿ. ರಿಸರೆಕ್ಷನ್. ಯೇಸು ಪ್ರಭುದು ಸತ್ತಾಗ ಅವ್ರ ಆತ್ಮನ ಸತ್ತಿತ್ತ ಬ್ರದರ್? ಹೌದು ಬ್ರದರ್. 53:10 ಮತ್ತೆ 12 ಓದಿ. 10 ಮತ್ತೆ 12 ಓದಿ.
ರಮೇಶ್ ಪದರ್ ಓದಿ. ಇಷಯ ಏಷಯ 53 ಏಷಯ 53 ವಚನ 10. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು. ಏನ್ ಮಾಡಂತೆ? ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಏನ್ ಮಾಡದಂತೆ ಅವರು ಒಪ್ಪಿಸಿದ ಅರ್ಪಿಸಿದ್ರು ಅಂತ ಮೇಲೆ ಹೇಳ್ತಾರೆ ಅಲ್ವರಾ? ಸೊ ಅದಕ್ಕೆ ಯೇಸು ಕ್ರಿಸ್ತನ ಆತ್ಮ ಕೂಡ ಏನಾಯ್ತು? ಅಲ್ಲಿ ಸಾಯ್ತು. ತನ್ನ ಆತ್ಮವನ್ನು ಅನುಭವಿಸಿ ಸಮಯ ನೋಡ್ರ 12ನೇ ವಚನ ಕೂಡ ಓದಿ. ಎಲ್ಲಾರು ಒಂದು ವಿಮೋಚನೆಗೆ ಏನ್ ಮಾಡಂತೆ? ಅವರು ತನ್ನ ಆತ್ಮ ಏನ್ ಮಾಡೋದು? ದಾರಿ ಎರೆದ್ರು ಅಂತ. ಅವರು ಆತ್ಮ ಏಷಯ 53 10 ಮತ್ತೆ 12. ಓಕೆನಾ? ಕ್ಲಿಯರಾ? ನಮ್ಮ ರಮೇಶ್ ಪದರ್ ಕ್ಲಿಯರಾ? ಕ್ಲಿಯರ್ ಆಯ್ತು ಬ್ರದರ್ ಅದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾನೊಂದು ಸ್ಮಾಲ್ ಸಜೆಷನ್ ರಿಕ್ವೆಸ್ಟ್. ಆತ್ಮ ಬಗ್ಗೆ ನಾವು ರೆಕಾರ್ಡಿಂಗ್ಗಳು ಹಾಕಿದಿರಿ ಯೂಟ್ಯೂಬ್ ಅಲ್ಲಿ. ನಿಮ್ಗೆ ಬೇಕಾದ್ರೆ ತಿರ್ಗಾ ಲಿಂಕ್ ಕಳ್ಸಿಕೊಡ್ತೀನಿ, ಇನ್ನೊಂದ್ಸರಿ ದಯವಿಟ್ಟು ಕೇಳಿ ಆಯ್ತಾ. ಇನ್ನ ನಿಮ್ಗೇನೋ ಡೌಟ್ಸ್ ಇತ್ತಂದ್ರೆ ನೀವು ದಯವಿಟ್ಟು ಖಂಡಿತವಾಗೂ ಪ್ರಶ್ನೆ ಕೇಳಿ, ನಾವು ನೋಡೋಣ. ಓಕೆನಾ? ಅದಕ್ಕೋಸ್ಕರ ಮೊನ್ನೆ ಕ್ರಿಸ್ಟೋಫರ್ ಬ್ರದರ್ಗೆ ಫೋನ್ ಮಾಡಿದ್ದೆ ಬ್ರದರ್. ಆಮೇಲಿಂದ ಸ್ವಲ್ಪ ರಿಸೀವ್ ಮಾಡ್ಕೊಳಕ್ಕಾಗಿಲ್ಲ ಅಷ್ಟೇ, ಅದಕ್ಕೋಸ್ಕರ ಮಾಡಿದ್ದೆ ಅವ್ರಿಗೆ. ನಿಮ್ಗೆ ಹೌದು ಬ್ರದರ್. ಮತ್ತೆ ಫ್ರೀ ಮಾಡಿಕೊಂಡು ನಾನು ಫೋನ್ ಮಾಡ್ತೀನಿ ನಿಮ್ಗೆ. ಓಕೆ ಓಕೆ ಬ್ರದರ್. ನಾನು ಫೋನ್ ಮಾಡಿದ್ದೆ, ನೀವು ರಿಸೀವ್ ಮಾಡಿಲ್ಲ. ಆಮೇಲೆ ನಾನು ಬಿಸಿ ಆಗಿದ್ದೆ. ಓಕೆ ಓಕೆ ಸರಿ. ಅದು ಏನು ಅದ್ರಲ್ಲಿ ಏನ್ ಡೌಟ್ ಇಲ್ಲ ಬ್ರದರ್. ಆತ್ಮದಲ್ಲಿ ಏನ್ ಡೌಟ್ ಇಲ್ಲ, ಕ್ಲಿಯರ್ ಇದೆ. ಸತ್ ಮೇಲೆ ಎಲ್ಲಾರಿಗೂ ಮಣ್ಣು ಹೋಗ್ತಾರೆ. ಏಸಮ್ ಎರಡನೇ ಬಂದು ಇವಾಗ ಎಲ್ಲರನ್ನ ಪುನರ್ತನ ಮಾಡ್ತಾರಂತ ನಾವು ಕ್ಲಿಯರ್ ಆಗಿ ವಚನಗಳು, ಹಲವಾರು ವಚನಗಳಿದೆ. ಸತ್ತವರೆಲ್ಲ ಮಣ್ಣಲ್ಲಿ ಇದ್ದಾರೆ ಅಂತ ನಮ್ಗೆ ಹಲವಾರು ವಚನಗಳಿದೆ. ಸರಿ, ಓಕೆ. ಇವಾಗ ಹಂಗಾರೆ ಸೆಕೆಂಡ್ ಕಮಿಂಗ್ ಬರೋಣ ತಿರ್ಗ ವಾಪಸ್ಸು. ಅದಕ್ಕಿಂತ ಮುಂಚೆ ಒಂದೇ ಒಂದು ಕ್ವಶನ್ ಇದೆ. ಹೇಳ್ರಿ. ಯೇಸು ಪ್ರಭು ಬಂದಾದ್ಮೇಲೆನೆ ಈ 21 ಉಪದ್ರವಗಳು ಚಾಲು ಹೋಗದ, ಇಲ್ಲ ಅದು ಉಪದ್ರವಗಳು ಮುಗಿದಾದ್ಮೇಲಿಂದ ಯೇಸು ಪ್ರಭು ಬರೋದ? ಯಾವುದು 21 ಉಪದ್ರವಗಳು? ಪ್ರಕಟಣೆಯಲ್ಲಿ ಇದೆಯಲ್ಲ ಬ್ರದರ್. ಓಕೆ, ಪ್ರಕಟಣೆಯಲ್ಲಿ ಇದೆ. 21 ಅಂತ ಕೊಟ್ಟಿಲ್ವಲ್ಲ? ಆದ್ರೆ 7 ಪಾತ್ರೆಯದು, ಆಮೇಲೆ ಇದು 4 7 ಮುದ್ರೆಗಳು ಕಳಸ ಪಾತ್ರೆ. ಸರಿ, ಕಳಸ ಪಾತ್ರೆಯಲ್ಲಿ ಇರೋಂಥದ್ನ 7 ಕಳಸ ಪಾತ್ರೆಯಲ್ಲಿ ಇರೋದನ್ನ ಉಯ್ಯೋದು 7 ಮುದ್ರೆಗಳ ಬಗ್ಗೆ ಹೇಳ್ತಾ ಇದ್ದೀರಾ, ಕರೆಕ್ಟಾ? ಸರಿ, ಓಕೆ. ಅಲ್ಲಿ ಆ ಒಂದು ಮುದ್ರೆಗಳಂತಾನೆ ನಾವು ಪಾಠ ನೋಡ್ತಾ ಇದ್ದೀರಿ. ಆಲ್ರೆಡಿ ರೆವಲ್ಯೂಷನ್ ಸ್ಟಡಿಲಿ ನಾವು ಆಲ್ರೆಡಿ ನೋಡ್ತಾ ಇದ್ದೀರಿ. ಆಲ್ರೆಡಿ ನಾವೇನ್ ಮಾಡಿದ್ರಿ, ಆ 7 ಮುದ್ರೆಗಳು ಏನು ಅಂತ ನೋಡಿದಿರಿ. ಅದರ ಇನ್ನ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬ್ರದರ್, 7 ಮುದ್ರೆಗಳು ಅಂತಂದ್ರೆ 7 ಸಭೆಯ ಕಾಲದಲ್ಲಿ ನಡೆದಿರೋಂಥ ಒಂದು ಕೆಲಸಗಳು. ಅಂದ್ರೆ 7 ಸಭೆಯ ಭಾಗಗಳಲ್ಲಿ ಸುವಾರ್ತೆ ಯುಗ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 2ನೇ ಬರುವಿಕೆವರೆಗೂ 7 ಭಾಗವಾಗಿ ಏನಾಗಿದೆ, ಅದು ವಿಂಗಡಿಸಲ್ಪಟ್ಟಿದೆ. ಮೊದಲನೇ ಭಾಗದಲ್ಲಿ ಏನಾಯ್ತು ಅಂತ ಮೊದಲನೇ ಮುದ್ರೆಯ ಒಂದು ಚರಿತ್ರೆಯಲ್ಲಿ ನಮ್ಗೆ ಏನ್ ಮಾಡೋದು, ನಮ್ಗೆ ಕೊಟ್ಟಾರೆ. 2ನೇ ಮುದ್ರೆ ಹೊಡೆದವಾಗ ಅಂದ್ರೆ ಸಭೆಯ 2ನೇ ಚರಿತ್ರೆ ಭಾಗದಲ್ಲಿ ಏನಾಯ್ತು ಅಂತ ಕೊಟ್ಟಿದ್ದಾರೆ. ಅದೇ ತರ 7ನೇ ಮುದ್ರೆಯಲ್ಲಿ ಹೊಡೆದವಾಗ ಅಥವಾ ಕೊನೆಯ ಒಂದು ಸಭೆಯ ಭಾಗದಲ್ಲಿ ಏನ್ ನಡೀತಿದೆ ಅಂತ ವಿಚಾರಗಳು ಕೊಟ್ಟಿರೋದು. ಸೊ ಅದಕ್ಕೆ ಇವು ಆ ಸಭೆಯ ಭಾಗದಲ್ಲಿ ನಡೆಯುವಂತ ವಿಚಾರಗಳಿಗೆ ಏನಾಗಿದೆ, ಸಂಬಂಧಪಟ್ಟಿರೋದು. ಆದ್ರೆ ಇನ್ನೊಂದು ಕ್ಲಿಯರ್ ಆಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಉಪದ್ರವ ಕಷ್ಟ ಸಂಕಟಗಳು ಇರ್ತಾವ ಅಂತಂದ್ರೆ ಖಂಡಿತವಾಗೂ ಕ್ರಿಸ್ತನ ಬಂದಿದ ನಂತರ ಲೋಕದಲ್ಲಿ ಎಲ್ಲಾ ಕಡೆ ಏನಾಗ್ತಾರೆ, ಕಷ್ಟ ಸಂಕಟಗಳು ಇರ್ತದೆ ಅಂತಾನೆ ವಚನ ಹೇಳೋದು. ಅದಕ್ಕೆ ಇದುವರೆಗೂ ಬರೆದಿರಂತ ಕಷ್ಟ ಸಂಕಟಗಳು ಏನಾಗ್ತದೆ, ಸಂಭವಿಸ್ತದೆ ಅಂತ ಹೇಳ್ತಾರೆ. ನೋವನ ದಿನಗಳಲ್ಲಿ ಏನ್ರಿ, ನೋವ ಇರ್ಬೇಕಾದ್ರೆ ಏನಾಯ್ತು, ಜಳಪಲಯ ಬಂತು. ಲೋತಿನ ದಿನಗಳಲ್ಲಿ ಲೋತ್ ಇರ್ಬೇಕಾದ್ರೆ ಏನಾಯ್ತು, ಅದು ಸೋದಮ ಗೊಮರ ಮೇಲೆ ಬೆಂಕಿಯ ಒಂದು ಮಳೆ ಬಂತು, ನಾಶ ಮಾಡಿದ್ರು. ಈ ತರ ಮನುಷ್ಯ ಕುಮಾರನ ಇರ್ಬೇಕಾದ್ರೆ ಆತನ ಪ್ರತ್ಯಕ್ಷತೆಯಲ್ಲೇನೆ ಈ ಒಂದು ಲೋಕದ ಎಲ್ಲಾ ರಾಜ್ಯಗಳನ್ನ ನಾಶ ಮಾಡಿ ಅವರು ರಾಜ್ಯನ ಏನ್ ಮಾಡೋದು, ಭೂಲೋಕದಲ್ಲಿ ಸ್ಥಾಪನೆ ಮಾಡೋದು. ಓಕೆನ್ರಾ ಬ್ರದರ್? ಒಂದೇ ಒಂದು ಸಾರಿ, ಯೇಸು ಕ್ರಿಸ್ತು ಬಂದಾಯ್ತಲ್ಲ, ಇವಾಗ 1000 ವರ್ಷ ಆಳ್ವಿಕೆ ಸ್ಟಾರ್ಟ್ ಆಯ್ತು ಅಂತ ಅರ್ಥ ಅಲ್ಲ ಬ್ರದರ್? ಇಲ್ಲ
ಹೌದು ಬ್ರದರ್. 1800 ಬರುವಿಕೆಯಲ್ಲಿ ಬಂದವರೇ ಅಂತಂದ್ರೆ ಮೀನಿಂಗ್ ಏನು ಅಂತಂದ್ರೆ 1000 ಇಯರ್ಸ್ ಏನಾಗಿದೆ ಸ್ಟಾರ್ಟ್ ಆಗಿದೆ ಅಂತ ನಮ್ಮ ಮೀನಿಂಗ್. ಬ್ರದರ್ ಓಕೆನಾ ಕಾರ್ತಿಕ್ ಬ್ರದರ್? ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದವರೇ ಅಂತಾನೆ ಮೀನಿಂಗ್ ಏನು ಅಂದ್ರೆ 1000 ಇಯರ್ಸ್ ಏನಾಗಿದೆ ಸ್ಟಾರ್ಟ್ ಆಗಿದೆ ಅಂತ ಮೀನಿಂಗ್. ಮತ್ತೆ 1000 ಇಯರ್ ಪೂರ್ತಿ ಯಾರು ಕೂಡ ಯಾವುದೇ ಸುಳ್ಳು ಅಪರಾಧ ಇದನ್ನ ಯಾವ್ದು ಇರಬಾರ್ದಲ್ಲ ಬ್ರದರ್. ಅವ್ರು ಬಂದಾಗಿಂದಾನೇ ಸ್ಟಾರ್ಟ್ ಅಲ್ಲ ಅದು. 1000 ವರ್ಷ ಪೂರ್ತಿ ಯಾವುದೇ ಸುಳ್ಳು ಯಾವುದೇ ನೀತಿ ಅದು ಯಾವ್ದು ನಡಿಲೇಬಾರ್ದಲ್ಲ ಬ್ರದರ್ ಒಂದೇ ದಿನದಿಂದನೇ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕ್ವಶನ್. ಈ ಒಂದು ಕ್ವಶನ್ಗೆನೆ ಉತ್ತರ ನೋಡೋಣ ಅಂತ ಇವತ್ತು ನಾವು ಕೂತಿದ್ದು. ಓಕೆನಾ? ರೋಹನನ ದಿನದಲ್ಲಿ ಇದ್ದ ಹಾಗೆ ಹೌದೌದು, ಇವೆಲ್ಲ ನೋಡ್ತೀರಿ. ಇವ್ ನೋಡಕ್ಕೆ ಅಂತಾನೆ ಕೂತಿರೋದು. ಅದಕ್ಕಿಂತ ಮುಂಚೆ ನಮಗೆ ನೀವು ಬಂದಿರೋದು ನಿಮ್ಗೆ ಕ್ಲಾರಿಟಿ ಇರಬೇಕು. ಆಮೇಲೆ ಇವೆಲ್ಲ ಪ್ರೊಸೀಡ್ ಮಾಡಿದ್ರೆ ನಿಮ್ಗೆ ಯೂಸ್ ಆಗ್ತದೆ ಅಂತ. ಅದಕ್ಕೆ ನಿಮ್ಗೆಲ್ಲ ಫುಲ್ ಡೌಟ್ಸ್ಗಳು ಫುಲ್ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಇವೆಲ್ಲ ನೋಡೋಣ. ಇದು ಇವತ್ತೇ ನೋಡ್ತೀರಿ. ಓಕೆನಾ? ನಿಮ್ನೆಲ್ಲೂ ಯಾರಿಗೂ ಊಟಕ್ಕೆ ಬಿಡಲ್ಲ ಇವತ್ತು. 1000 ಇಯರ್ಸ್ ಅವ್ರು ರೂಲ್ ಮಾಡ್ಬೇಕಂತಿದೆ ಅಲ್ಲ ಬ್ರದರ್ ಬಂದ್ಮೇಲೆ. ಹೌದೌದು ಸರ್. ಅದಕ್ಕೆ ಅವ್ರು ಬಂದಿದ ತಕ್ಷಣ 1000 ಇಯರ್ಸ್ ರೂಲ್ ಮಾಡೋಣ ಅಂತ ಮೀನಿಂಗ್. ಓಕೆನಾ? ಸರಿ, ಇವಾಗ ಕಂಟಿನ್ಯೂ ಮಾಡೋಣವಾ? ಓಕೆ ಬ್ರದರ್, ಕಂಟಿನ್ಯೂ. ಸರಿ, ಓಕೆನಾ? ಹಂಗಾರೆ ಇವಾಗ ಎಲ್ಲರಿಗೂ ಕ್ಲಿಯರು. ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದಿರೋದು ಎಲ್ಲರಿಗೂ ಕ್ಲಿಯರ್. ಇದರಲ್ಲಿ ಯಾರಿಗೂ ಡೌಟ್ ಇಲ್ಲ. ಓಕೆನಾ? ಹೌದು ಬ್ರದರ್, ಬಂದಿದೆ. ಸರಿ, ನೀವು ಮುಂದೆ ಹೇಳೋದ್ರ ಮೇಲೆ ಡಿಪೆಂಡ್ ಬ್ರದರ್. ಸರಿ, ಓಕೆ, ಸರಿಪ್ಪ, ಆಯ್ತು. ಆಯ್ತಾ? ನಮ್ಮ ಏನಂತ ಸ್ಟಡಿ ಎಲ್ಲ ನೋಡೋಣ. ಓಕೆನಾ? ಸರಿ, ಕೃಷ್ಣ ಬಾಬು ಏನು ಹೇಳ್ಬೇಕು ಅಂತಿದ್ದೀರಾ? ನಾನು ಕಂಟಿನ್ಯೂ ಮಾಡ್ಲಾ? ನೀವೇ ಕಂಟಿನ್ಯೂ ಮಾಡಿ ಬ್ರದರ್. ಅದು ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ. ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು. ಸರಿ, ಇವಾಗ ನಾವು ಏನ್ ಮಾಡೋಣ ಅಂದ್ರೆ, ಮೊದಲನೇದು ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಬಂದಿದ ತಕ್ಷಣ ಅವರೆಲ್ಲ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವೇನ್ ಮಾಡಿ, ಇವಾಗ ಒಂದು ಬುಕ್ಕಲ್ಲಿ ಒಂದು ಲಿಸ್ಟ್ ಹಾಕೊಳ್ಳಿ. ಆಯ್ತಾ? ಎಲ್ಲರ ತಮ್ಮ ಬುಕ್ ಇದೆಯಾ ಇಲ್ವಾ? ಇಟ್ಕೊಂಡಿದ್ದೀನಿ ಬುಕ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸರಿ, ಅದ್ರಲ್ಲಿ ಏನೋ ಬರ್ಕೊಂತ ಇದ್ದಿರ್ತಾನೆ, ಎಲ್ಲ ಬರ್ಕೊಳ್ರಿ. ನಿಮ್ಮ ಮನ್ಸಲ್ಲಿ ಏನೆಲ್ಲ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಬಂದ್ ಮಾಡ್ಬೇಕು ಅಂತಿದ್ಯೋ ಇದನ್ನೆಲ್ಲ ಪಟ್ಟಿ ಹಾಕೊಳ್ಳಿ ನೀಟಾಗಿ. ಎಲ್ಲರೂ ಹಾಕೊಳ್ಳಿ. ಆಯ್ತಾ? ಹೇಳಿದ್ವಿ ಅಲ್ಲ ಬ್ರದರ್, ಅವ್ರು ಬರ್ಬೇಕಾದ್ರೆ 1000 ಇಯರ್ಸ್ ಪ್ರೀಚ್ ಮಾಡ್ಬೇಕು. ಬಾಣತಿ ಬಸ್ರಿಯರ್ಗೆ ತುಂಬಾ ಸಂಕಟ ಇರುತ್ತೆ. ಭೂಮಿ ಜನಗಳೆಲ್ಲ ಎದೆ ಬಡ್ಕೊಂತಾರೆ. ನಾವ್ ಇವಾಗ ತಾನೇ ಎಲ್ಲ ಲಿಸ್ಟ್ ಕೊಟ್ವಿ. ಎಲ್ಲ ಬರ್ಕೊಳ್ರಿ ಅಂದೆ. ಹೇಳೋ ಕೆಲಸ ಮಾಡ್ರಿ, ಸ್ವಲ್ಪ ಸಮಾಧಾನ. ನಾನು ಹೇಳ್ತೀನಿ, ಆಯ್ತಾ? ಎಲ್ಲರೂ ಉತ್ತರ ನೋಡ್ತೀನಿ. ನಾನು ಏನಕ್ಕೆ ಹೇಳ್ತೇನೆ, ಒಂದು ರೀಸನ್ ಇದೆ. ನೀವು ಬರ್ಕೊಳ್ರಿ ದಯವಿಟ್ಟು ಅಂತೀನಿ. ನಿಮ್ಗೆ ಅನ್ಸ್ತಂದ್ರೆ ಏನ್ ಅನ್ಸ್ತದೆ ಇವೆಲ್ಲ ಬರ್ಕೊಳ್ಳಿ. ಆಯ್ತಾ? ಕೆಲವು ವಿಚಾರ ನಾನು ಹೇಳ್ತೀನಿ ಕೇಳಿ. ಆಯ್ತಾ? ಉದಾಹರಣೆಗೆ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಂದಿದ ತಕ್ಷಣ ಫಸ್ಟ್ ಏನ್ ಮಾಡಬೇಕು? ಸೇತಾನ ಕಟ್ಟಾಕ್ಬೇಕು. ಓಕೆನಾ? ನೆಕ್ಸ್ಟ್ ಸತ್ತವ್ರಿಗೆಲ್ಲ ಏನಾಗಬೇಕು? ಪುನರ್ತನ ಆಗ್ಬೇಕು. ನೆಕ್ಸ್ಟ್ ಭೂಲೋಕದಲ್ಲಿ ಸಮಾಧಾನ ಇರಬೇಕು. ಭೂಲೋಕದಲ್ಲಿ ಗಲಿಬಿಲಿ ಇರಬಾರ್ದು. ಯುದ್ಧಗಳು ಕಾಯಿಲೆಗಳೆಲ್ಲ ಹೋಗ್ಬೇಕು. ವೆರಿ ಗುಡ್. ಯುದ್ಧಗಳು ಕಾಯಿಲೆಗಳು ಹೋಗ್ಬೇಕು. ಎಲ್ಲ ಬರ್ಕೊಳ್ರಿ ಲಿಸ್ಟ್. ಬರ್ಕೊಂತ ಇದ್ದೀರಾ ಎಲ್ಲರೂ? ಕಾಯಿಲೆ ಹೋಗ್ಬೇಕು. ಎಲ್ಲ ಬರ್ಕೊಳ್ರಿ ಅಂತೀನಿ. ಎಲ್ಲ ವಾಟ್ಸ್ಆಪ್ ಮಾಡಿ ನೋಡ್ಸ್ಕೊಳ್ಳ. ಆಮೇಲೆ ನೆಕ್ಸ್ಟ್ ಇವೆಲ್ಲ ಆಗ್ಬೇಕು. ಆಮೇಲೆ ಸಿಂಹ ಏನ್ ತಿನ್ನಕ್ ಶುರು ಆಗ್ಬೇಕು? ವೆರಿ ಗುಡ್. ನಾನ್ ವೆಜಿಟೇರಿಯನ್ ಬಿಟ್ಬಿಡ್ಬೇಕು. ಎಲ್ಲ ವೆಜಿಟೇರಿಯನ್ ತಿನ್ನಕ್ ಶುರು ಆಗ್ಬೇಕು. ಆಯ್ತಾ? ಆಮೇಲೆ ಸಮಸ್ತವನ್ನು ಏನ್ ಮಾಡ್ಬೇಕು? ಅವರು ಸರಿ ಮಾಡ್ಬೇಕು. ಕರೆಕ್ಟಾ? ಸರಿ, ಇವೆಲ್ಲ ವಿಚಾರಗಳಾಗಬೇಕು. ಇವಾಗ ಈ ವಿಚಾರಗಳಿಗೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಬೈಬಲ್ ಏನ್ ಹೇಳ್ತಾರೆ ಅಂತ ನಾವು ಥಿಂಕ್ ಮಾಡ್ಬೇಕು. ನೋಡಿ, ಇವಾಗ ನಾವೇನ್ ಮಾಡೋಣ, ಮೊದಲನೇದಾಗೆ ಸೇತಾನ್ನ ಕಟ್ಟಾಕದ ಬಗ್ಗೆ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ಸರಿ, ನಮಗೆ ಸತ್ಯವೇದದಲ್ಲಿ ಸೇತಾನ್ನ ಕಟ್ಟಾಕದ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರಕಟಣೆ 20ನೇ ಅಧ್ಯಾಯ ವಚನ 1ರಿಂದ ಓದ್ಕೊಂಬನಿ. ಪ್ರಕಟಣೆ 20ನೇ ಅಧ್ಯಾಯ ವಚನ 1ರಿಂದ ಓದ್ಕೊಂಬನಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ವೆರಿ ಗುಡ್. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ವೆರಿ ಗುಡ್. ಆ 1000 ವರ್ಷ ತೀರುವ ತನಕ
ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಶೇತಾನ್ನ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದು 1000 ವರ್ಷ ಕಟ್ಟಾಕದ ಬಗ್ಗೆ ನಾವೇನ್ ಮಾಡಿದಿರಿ ವಚನ ನಾವು ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದೀರಿ ಅಲ್ವಾ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಕ್ರೈಸ್ಟ್ ಬಂದ ತಕ್ಷಣ ಏನ್ ಮಾಡ್ತಾರೆ, ಇನ್ನೂ ಜನಗಳನ್ನ ಮರಳುಗೊಳಿಸೋದಾಗೆ ಶೇತಾನ್ ಏನ್ ಮಾಡ್ತಂತೆ ಅಧೋಲೋಕದಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ ದೊಬ್ಬಿ ಬಾಗಲ್ ಮುಚ್ಚಿ ಏನ್ ಮಾಡ್ತಾರೆ ಅವನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ನಾವೇನ್ ಮಾಡ್ತೀವಿ ಇಲ್ಲಿ ವಚನ ನಾವು ಸ್ಪಷ್ಟವಾಗಿ ಏನ್ ಮಾಡ್ತೀವಿ ನಾವು ಓದ್ತೀರಿ ಅಲ್ವಾ. ಸೊ ಅದಕ್ಕೆ ಇವ ನಮ್ಗೆ ಏನಿಸ್ತದೆ ಬ್ರದರ್, ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬಂದ್ಬಿಟ್ರು ಅಂತ ನೀ ತಕ್ಷಣ ಶೇತಾನ್ ಏನ್ ಮಾಡಿರ್ಬೇಕು ಅವ್ರು ಕಟ್ಟಾಕಿರ್ಬೇಕು ಅದರ. ಮತ್ತೆ ಯಾಕೆ ಲೋಕದಲ್ಲಿ ಇದೆಲ್ಲ ನಡೀತಾ ಇದೆ, ಏನಕ್ಕೆ ಇವೆಲ್ಲ ಅಂತ ಅಂದ್ಬಿಟ್ಟು ನಮ್ಗೇನಾಗಿರ್ಬೇಕು ಒಂದು ಪ್ರಶ್ನೆ ಬರ್ತಾರೆ ಅದರ. ವೆರಿ ಗುಡ್, ಈ ಪ್ರಶ್ನೆ ಬರೋದು ಸಹಜನೇ ಅದರ. ವೆರಿ ಗುಡ್ ಪ್ರಶ್ನೆ. ಈ ಪ್ರಶ್ನೆಗೆ ಏನ್ ಮಾಡ್ಬೇಕು, ಸತ್ಯವೇದನೆ ಮಾಡಬೇಕು, ಏನ್ ಹೇಳ್ತಾರೆ ನೋಡ್ಬೇಕು. ನೋಡಿ ಆ ವಚನ ನಿಧಾನವಾಗಿ ಇನ್ನೊಂದ್ಸತಿ ಓದಿ ಅಂತೀನಿ, ಗಮನ ಇಟ್ಟು ಕೇಳಿ ಏನ್ ಹೇಳ್ತಾರೆ ಅಂತ ಅದರ. ನೋಡಿ ರಾಧಾ ಸಿಸ್ಟರ್, ರಮೇಶ್ ಬ್ರದರ್, ಎವ್ರಿಬಡಿ, ಅನಿತಾ ಸಿಸ್ಟರ್, ವೀಣಾ ಸಿಸ್ಟರ್ ಎಲ್ಲರೂ ಗಮನ ಇಟ್ಟು ಇನ್ನೊಂದ್ಸತಿ ಕೇಳ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿರ್ಮಲಾ ಸಿಸ್ಟರ್ ಓದಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ವೆರಿ ಗುಡ್. ವೇಟ್ ಸ್ಟಾರ್, ಇಲ್ಲಿ ಏನ್ ನೋಡಿದ್ರಿ, ಒಬ್ಬ ಮಹಾ ಅಧಿಕಾರ ಉಳ್ಳಂತ ದೇವದೂತ ಏನ್ರಿ ಏನ್ರಿ ಪರಲೋಕದಿಂದ ಇಳಿಯೋದ್ ಏನ್ ಮಾಡೋರಂತೆ ಕಂಡ್ರು ಅಂತ ನೋಡ್ತೀರಿ, ಕರೆಕ್ಟಾ? ಸರಿ, ಇವಾಗ ನೀವೇ ಹೇಳ್ರಿ, ಈ ಒಂದು ಮಹಾ ಅಧಿಕಾರ ಉಳ್ಳಂತ ದೇವದೂತ ಪರಲೋಕದಿಂದ ಇಳಿದಿರೋದು ಯಾರಿದು? ಯಾರಿದು? ಯೇಸು ಕ್ರಿಸ್ತ ತಾನೆ? ಹೌದು. ಸರಿ, ಓಕೆ. ಯಾಕೆಂದ್ರೆ ಶೇತಾನ ಕಟ್ಟಾಕೋದಕ್ಕೆ ಅಧಿಕಾರ ಇರೋದು ಅವರೇ. ಹಂಗಾರೆ ಇದು ಯಾರಿರ್ಬೇಕು? ಕ್ರೈಸ್ಟ್ ಇರ್ಬೇಕು. ಸರಿ, ಹಂಗಂದ್ರೆ ಈ ವಚನದ ಪ್ರಕಾರ ಅವ್ರು ಬಂದಿದ್ದಾರೆ ಅಂತಂದ್ರೆ ಅಥವಾ ಬರ್ತಾರೆ ಅಂತಂದ್ರೆ ಬಂದಿದ ತಕ್ಷಣ ಈ ಕೆಲಸ ಏನ್ ಮಾಡ್ಲೇಬೇಕು? ಮಾಡ್ಲೇಬೇಕು. ಸರಿ, ಇವಾಗ ಹೆಂಗ್ ಮಾಡ್ತಾರೆ ಅಲ್ವರ? ಶೇತಾನ ಕಟ್ಟಾಕದ್ ಹೆಂಗ್ ಕಟ್ಟಾಕ್ತಾರೆ ಅಂದ್ರೆ ಆ ಯೇಸು ಕ್ರಿಸ್ತು ಕೈನಲ್ಲಿ ಏನಿದೆ ಅಂತೆ ಗಮನಿಸಿದ್ರ? ಹಾ, ವೆರಿ ಗುಡ್. 2 ವಸ್ತು ಇದೆ. ಏನ್ ವಸ್ತು ಇದೆ? ವೆರಿ ಗುಡ್. ಒಂದು ಸರ್ಪಣಿ ಇದೆ, ಇನ್ನೊಂದು ಬೀಗದ ಕೈ ಇದೆ, ಕರೆಕ್ಟಾ? ಸರಿ, ಇವಾಗ ಯೇಸು ಕ್ರಿಸ್ತು ಸರ್ಪಣಿ ತಗೊಂಡು ಏನ್ ಮಾಡಿದ್ರು ಮತ್ತೆ ಬೀಗಿದ ಕೈ ತಗೊಂಡು ಏನ್ ಮಾಡಿದ್ರು ಅಂತ ನಾವು ಗಮನಿಸ್ಬೇಕು, ಕರೆಕ್ಟಾ? ನೆಕ್ಸ್ಟ್ ವಚನ ಓದ್ರಿ, ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಅವ್ರ ಸರ್ಪಣಿ ತಗೊಂಡು ಏನ್ ಮಾಡಿದ್ರು ಮತ್ತೆ ಬೀಗಿದ ಕೈ ತಗೊಂಡು ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಓದಿ, ನೆಕ್ಸ್ಟ್ ವಚನ ಓದಿ ಸರ್. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ವಚನ 2 ಓದಿ. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಒಂದ್ ನಿಮಿಷ. ಫಸ್ಟ್ ಅವ್ರ ಕೆಲಸ ಏನ್ ಮಾಡಿದ್ರು? ಚೈನ್ ತಗೊಂಡು 1000 ವರ್ಷ ಏನ್ ಮಾಡಿದ್ರಂತೆ ಬಂಧನದಲ್ಲಿ. ಕರೆಕ್ಟಾ? ಹಾಗಾದ್ರೆ ಯೇಸು ಕ್ರಿಸ್ತು ಮಾಡಿರೋ ಮೊದಲನೇ ಕೆಲಸ ಚೈನ್ ತಗೊಂಡು ಏನ್ ಮಾಡಿದ್ರು? ಶೇತಾನ್ನ 1000 ವರ್ಷ ಕಟ್ಟಾಕ್ಬಿಟ್ರು ಅಲ್ವರ? ಸರಿ, ನೆಕ್ಸ್ಟ್ ಏನ್ ಮಾಡ್ತಾರಂತೆ ನೋಡಿ, ಮುಂದಕ್ಕೆ ಓದಿ. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಅಲ್ವರ? ಅಧೋಲೋಕದಲ್ಲಿ ದೊಬ್ಬಿ ಏನ್ರೆ ಮುದ್ರೆ ಹಾಕಿ ಮುಚ್ಚಿಬಿಟ್ರು, ಬಾಗಿಲು ಮುಚ್ಚಿಬಿಟ್ರಂತೆ. ಹಂಗಾರೆ ಬೀಗ ಉಪಯೋಗಿಸಿರೋದಲ್ಲಿ ಅಲ್ವರ? ಹಂಗಂದ್ರೆ ಕ್ರೈಸ್ಟ್ ಏನ್ ಮಾಡ್ತಾರೆ ಅಂದ್ರೆ 2ನೇ ಬರಿಕೆಯಲ್ಲಿ ಬಂದ ತಕ್ಷಣ 2 ಕೆಲಸ ಮಾಡ್ತಾರೆ. ಒಂದು ಶೇತಾನ ಕಟ್ಟಾಕ್ತಾರೆ, ಇನ್ನೊಂದು ಅಧೋಲೋಕದಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಬಾಗಲು ಮುಚ್ಚಿ ದೊಬ್ಬಿಡ್ತಾರೆ. ಅಂದ್ರೆ ಫಸ್ಟ್ ಚೈನ್ ಉಪಯೋಗಿಸ್ತಾರೆ. 2ನೇ ಒಂದು ಸಂದರ್ಭದಲ್ಲಿ 2ನೇ ನೆಕ್ಸ್ಟ್ ಘಟನೆ ಏನು ಅಂದ್ರೆ ಚೈನ್ ಉಪಯೋಗಿಸಿ ಕಟ್ಟಾಕಿದ್ಮೇಲೆ ಅಧೋಲೋಕದಲ್ಲಿ ಹಾಕ್ಬಿಟ್ಟು ದಬ್ಬಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾರೆ. ಇವೆಲ್ಲ ಲಿಟ್ರಲ್ ಅಲ್ಲ, ಚೈನ್ ತಂದ್ಬಿಡ್ತಾರೆ, ನಾಯಿ ತರ ಎಳ್ಕೊಂಡು ಹೋಗ್ಬಿಡ್ತಾರೆ, ಲಬಕಂತ ಹಾಕ್ಬಿಡ್ತಾರೆ, ಮುಚ್ಚಿಬಿಡ್ತಾರೆ, ಲಾಕ್ ಮಾಡ್ಬಿಡ್ತಾರೆ ಅಂತಲ್ಲ. ಇವೆಲ್ಲ ಟೋಟಲ್ ಸಿಂಬಾಲಿಕ್. ಏನು ಅಂತ ನೋಡೋಣ. ಅಧೋಲೋಕ ಅಂದ್ರೆ ಏನ್ ಬ್ರದರ್? ಎಲ್ಲ ಹೇಳ್ತೀನಿ ಕೇಳ್ರಿ ಸಿಸ್ಟರ್, ಫುಲ್ ಕ್ಲಾಸ್ ಆಗತ್ತನಕ ಸಮಾಧಾನವಾಗಿ ಕೇಳ್ರಿ, ಆಯ್ತಾ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ
ಇಲ್ಲಿ 2 ಕೆಲಸ ಮಾಡ್ತಾರೆ ಆಯ್ತಾ. ಇವೆರಡು ಕೆಲ್ಸಕ್ಕೂ ವ್ಯತ್ಯಾಸ ಇದೆ, ಅದಕ್ಕೆ 2 ಕೆಲಸ ಕೊಟ್ಟಿರೋದು. 2 ಕೆಲಸನ ಒಂದೇ ಆಗಿದ್ರೆ 2 ಕೆಲಸ ನಮ್ಗೆ ಸಪ್ರೇಟ್ ಆಗಿ ಕೊಡ್ತಾನೆ ಇರಲಿಲ್ಲ. ಅದರ ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಚೈನ್ ಇಟ್ಕೊಂಡು ಕಟ್ಟಾಕ್ತಾರಂತೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಒಂದು ಅಧೋಲೋಕಕ್ಕೆ ಹಾಕಿ ಏನ್ ಮಾಡ್ತಾರೆ, ದೊಬ್ಬಿ ಬಾಗಿಲು ಮುಚ್ಚಿಬಿಡ್ತಾರೆ. ಅದರ ಸರಿ, ಇವಾಗ ಚೈನ್ ಕಟ್ಟಕ್ಕಂತ ಉದ್ದೇಶ ಏನು ಅಂತ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಅಧೋಲೋಕಕ್ಕೆ ಹಾಕ್ಬಿಟ್ಟು ಅವರು ದೊಬ್ಬಿಡ್ತಾರೆ ಅಂದ್ರೆ ಅದ್ರ ಉದ್ದೇಶ ಏನು ಅಂತ ತಿಳ್ಕೊಬೇಕು. ಅದರ ಏನಕ್ಕೆ ಹಾಕಿ ಮಾಡ್ತಾರೆ ನಾವು ಓದೋಣ, ವಚನ ಇನ್ನೊಂದ್ಸತಿ ಓದೋಣ. ವಚನ 3 3ನೇ ವಚನ ಓದ್ತೀರಾ? ಪ್ರಕಟಣೆ 20ನೇ ಅಧ್ಯಾಯ 3ನೇ ವಚನ ಇನ್ನೊಂದ್ಸತಿ ಓದಿ. ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ, ಅಂಡರ್ಲೈನ್ ಮಾಡ್ಕೊಳ್ಳಿ, ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ. ಹಾ, ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಅಂದ್ರೆ ಅಧೋಲೋಕದಲ್ಲಿ ದೊಬ್ಬುವಂತ ಉದ್ದೇಶನ ಏನು ಅಂದ್ರೆ ಇನ್ನೂ ಜನಗಳನ್ನ ಏನ್ ಮಾಡ್ಬೋದು, ಅವರು ಮರಳುಗೊಳಿಸ್ಬಾರ್ದು. ಎಸ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂದ್ರೆ ಬೀಗ ಹಾಕಿ ಲಾಕ್ ಮಾಡಂತ ಉದ್ದೇಶ ಏನು ಅಂತಂದ್ರೆ ಇನ್ನೂ ಜನಗಳೇನ್ ಮಾಡ್ಬೋದು, ಅವರು ಮರಳುಗೊಳಿಸ್ಬಾರ್ದು. ಯಾವ ತರ ಮರಳುಗೊಳಿಸ್ಬಾರ್ದು? ಇವಾಗೆಲ್ಲಾ ಮರಳುಗೊಳಿಸೋದನ್ ಗೊತ್ತಾ, ಈ ಪ್ರಪಂಚ ದೇವ್ರು ಎಲ್ಲಾರ ಕಣ್ಗಳನ್ನ ಏನ್ ಮಾಡ್ತಾ ಇದ್ದಾನೆ, ಕೂಡ್ ಮಾಡ್ತಾ ಇದ್ದಾನೆ. ಹೆಂಗೆ ಬಂದು ಕೂಡ್ ಮಾಡ್ತಾ ಇದ್ದಾನೆ? ಅದರ ಹಲವಾರು ವಿಧವಾದಂತ ನಂಬಿಕೆಗಳ ಮುಖಾಂತರ ಎಲ್ಲಾರ ಕಣ್ಗಳನ್ನ ಏನ್ ಮಾಡಿದಾನೆ ಪ್ರಪಂಚ ದೇವ್ರು ಮಂಕ್ ಮಾಡಿರೋ ರೀತಿಯಲ್ಲಿ ಅಧೋಲೋಕದಲ್ಲಿ ದಬ್ಬಂತ ಉದ್ದೇಶ ಏನು ಅಂದ್ರೆ ಇನ್ನ ಅದೇ ತರ ಏನ್ ಮಾಡ್ಬಾರ್ದು, ಅವನು ಕಂಟಿನ್ಯೂ ಮಾಡ್ಬಾರ್ದು ಅಂತ. ಓಕೆನ್ರಾ? ಸರಿ, ಇವಾಗ ನಾವೇನ್ ಮಾಡೋಣ ಅಂದ್ರೆ ಇವೆರಡದು ಅರ್ಥ ಏನು ಅಂತ ನೋಡೋಣ. ಇಂಗ್ಲಿಷ್ ಅಲ್ಲಿ ಏನ್ ಬರ್ತದೆ, ಅಧೋಲೋಕಕ್ಕೆ ಬಾಟಮ್ಲೆಸ್ ಪಿಟ್ ಅಂತ ಬರ್ತದೆ. ಅದರ ಪಿಟ್ ಅನ್ನೇನು ಗುಂಡಿ. ಅದರ ಇವಾಗ ಗುಂಡಿಗೆ ತಳಾದಿ ಇರ್ತದ ಇಲ್ವಾ? ಇರ್ಬೇಕು. ತಳಾದಿ ಇಲ್ದಿರ ಗುಂಡಿ ಅಂದ್ರೆ ಏನರ್ಥ? ಆಧಾರವೇ ಇಲ್ಲದ ಒಂದು ಸ್ಥಳ. ವೆರಿ ಗುಡ್ ಅಲ್ವರ. ಅಂದ್ರೆ ಒಂದ್ ವಸ್ತು ಹಾಕಿದ್ರೆ ಹೋಯ್ತಾನೆ ಇರ್ತಾರೆ, ತಿರ್ಗಾ ಏನ್ ಮಾಡಕ್ಕಾಗಲ್ಲ, ಮೇಡ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಏನ್ ಗೊತ್ತಾ ಮೀನಿಂಗು? ಅಧೋಲೋಕಕ್ಕೆ ಹಾಕ್ತಾರೆ ಅಂತಂದ್ರೆ ದೇವ್ರ ಚಿತ್ತ ಇಲ್ದಿರ ಅಥವಾ ದೇವ್ರ ಸಹಾಯ ಇಲ್ದಿರ ತಿರ್ಗಾ ಸೇತನ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ ಅಂತ ಅರ್ಥ ಆತರ. ಅಂದ್ರೆ ಇದು ನೋಡ್ಸೋದು ಏನು ಅಂದ್ರೆ ಸೇತಾನ್ದ ಕಂಪ್ಲೀಟ್ ಪವರ್ ತೆಗೆಯೋದು, ಸಂಪೂರ್ಣವಾಗಿ ಅವ್ರನ್ನ ಪವರ್ನೇ ತೆಗಿಯಂಥದ್ದು ಏನ್ರಿ ಅಧೋಲೋಕಕ್ಕೆ ಆಗಂಥದ್ದು ಆಯ್ತಾ. ಆದ್ರೆ ಇದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಬೇಕು, ಚೈನಲ್ಲಿ ಇವಾಗ ಕಟ್ಟಾಕ್ಬೇಕು. ಸರಿ, ಇದೇನಿದು ಚೈನು, ಈ ಚೈನಲ್ಲಿ ಕಟ್ಟಾಕೋದನ್ನ ಏನು ಅಂತ ನಾವೇನ್ ಮಾಡ್ಬೇಕು, ನಾವು ಅರ್ಥ ಮಾಡ್ಕೋಬೇಕು. ಅಲ್ರ ಏನಪ್ಪ ಇದು ಚೈನಲ್ಲಿ ಕಟ್ಟಾಕೋದು ಅಂತಂದ್ರೆ ಅಲ್ರ ಇವಾಗ ನೀವ್ ಹೇಳ್ರಿ, ಬೈಬಲ್ ನಲ್ಲಿ ಏನ್ರಿ ದೇವ್ರು ಇದೇ ತರ ಯಾರನ್ನಾರ ಚೈನಲ್ಲಿ ಕಟ್ಟಾಕಿದ್ರಾ? ಇವಾಗ ಲೂಸಿಫರ್ ಸೇತಾನು ಒಬ್ಬ ಮನುಷ್ಯನ ಅಥವಾ ದೇವದೂತನ? ಅವನು ದೇವದೂತ. ವೆರಿ ಗುಡ್, ಕೆರೂಬ್. ಇದೇ ತರ ಬೈಬಲ್ ನಲ್ಲಿ ದೇವರು ಬೇರೆ ಯಾವ್ದಾರೋ ದೇವದೂತರುಗಳನ್ನ ಚೈನಲ್ಲಿ ಕಟ್ಟಾಕಿದ್ದಾರಾ? ಅವ್ರ ಸಂಘಪೂರ್ಣ ಕಟ್ಟಾಕಿದ್ದಾರೆ. ಎಲ್ಲಿ ಓದಿದ್ದಾರೆ ಬೈಬಲ್ ಅಲ್ಲಿ? ಅವ್ರು ಪಾಪ ಮಾಡಿದಾಗ ತೀರ್ಪಿಗಾಗಿ ಅವ್ರನ್ನ ಬಂಧನಗಳಿಟ್ಟಿದ್ದಾರೆ ಅಂತ ಯೂದಾದಲ್ಲಿ ಇದೆಯಲ್ಲ ಬ್ರದರ್. ವೆರಿ ಗುಡ್. ಅದರ ಯೂದಾ ಪುಸ್ತಕದಲ್ಲಿ ಓದಿದ್ರಿ. 2ನೇ ಪೇತ್ರ ಓದಿ. 2 Peter 2:4 ಓದಿ. 2 Peter 2:4 ಓದಿ. ಎರಡನೇ ಪೇತ್ರ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟ. ಸಿಸ್ಟರ್ 2 Peter 2:4. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದರು. ಅಲ್ವರ ಯೂದಾ ಪುಸ್ತಕದಲ್ಲಿ ಓದಿ. ಯೂದಾ ಪುಸ್ತಕದಲ್ಲಿ 6ನೇ ವಚನ, ಬುಕ್ ಆಫ್ ಜೂಡ್ ವರ್ಸ್ 6. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಾಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ವೆರಿ ಗುಡ್. ಬೇಡಿಗಳಾಕಿ ಕತ್ತಲೆಯಲ್ಲಿ ಏನ್ ಮಾಡಿದ್ರೆ ಇಟ್ಟಿದ್ದಾರೆ ಅಂತ ಅಲ್ವರ. ಸರಿ, ಇವತ್ತು ನೀವ್ ಹೇಳ್ರಿ, ದೇವರು ದೇವದೂತರುಗಳನ್ನ ಬೇಡಿಗಳಾಕ್ಬಿಟ್ಟು
ಯಾವ ಕತ್ಲೆಯಲ್ಲಿ ಎಲ್ಲಿಟ್ಟಿದ್ದಾರೆ, ಯಾವ ಜೈಲಲ್ಲಿ ಇಟ್ಟಿದ್ದಾರೆ? ದೇವರು ದೇವದೂತರುಗಳಿಗೆ ಲಿಟ್ರಲ್ ಆಗಿ ಇದೇ ತರ ಒಂದ್ ಚೈನ್ ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ಡಾರ್ಕ್ ರೂಮ್ ಅಲ್ಲಿ ಕಟ್ಟಾಕ್ಬಿಟ್ಟಿದಾರಾ? ಅಲ್ವರ? ದೇವ್ರು ಎಲ್ಲೋ ಲಿಟ್ರಲ್ ಆಗಿ ಚೈನ್ ಹಾಕ್ಬಿಟ್ಟು ದೇವದೂತರನ್ನ ಎಲ್ಲೋ ಕಟ್ಟಾಕಿಲ್ಲ. ಎಲ್ಲಿ ಹಾಕಿದ್ರೆ ಹಂಗಾರೆ? ವಾಯುಮಂಡಲ ಕಟ್ಟಾಕಿದ್ದಾರೆ. ಅದಕ್ಕೆ ಸೇತಾನು ಎಲ್ಲಿ ಆಳ್ವಿಕೆ ಮಾಡೋದು? ಎಲ್ಲಿಗೆ ಅಧಿಪತಿ? ವಾಯುಮಂಡಲ ಅಧಿಕರಣ ಅಂತ ಅಧಿಪತಿ. ಏನಕ್ಕೆ ಅದನ್ನ ಕಟ್ಟಾಕೋದು ಅಂತ ಹೇಳ್ತಾರೆ ಅಂತಂದ್ರೆ, ನೋಡಿ, ದೂತರುಗಳಿಗೆಲ್ಲ ಏನಂತ ಸ್ವಾತಂತ್ರ್ಯ ಇತ್ತು ಅಂದ್ರೆ, ಪರಲೋಕಕ್ಕೆ ಹೋಗ್ಬೋದಾಗಿತ್ತು, ಭೂಲೋಕಕ್ಕೆ ಮನುಷ್ಯರ ನಡುವೆ ಮಾಂಸದಲ್ಲಿ ಬರ್ಬೋದಾಗಿತ್ತು. ಈ ಒಂದು ಸ್ಪೆಷಲ್ ಆಗಿರಂತ ಆಶೀರ್ವಾದ, ಒಂದು ಆಪರ್ಚುನಿಟಿ ದೇವರೇ ಮಾಡಿದ್ರು, ದೂತರುಗಳಿಗೆ ಕೊಟ್ಟಿದ್ರು. ಮೊದಲನೇ ಲೋಕದಲ್ಲಿ ಕ್ಲಾಸ್ಗೆ ಜ್ಞಾಪಕ ಇಟ್ಕೊಳ್ಳಿ, ಮೊದಲನೇ ಲೋಕ ಪಾಠ ಡಿವೈನ್ ಪ್ಲಾನ್ ಚಾರ್ಟ್ ಹಿಂದೆ ನೋಡಿರ್ತೀರಿ ಅದರ. ಡಿವೈನ್ ಪ್ಲಾನ್ ಚಾರ್ಟ್ ಹಿಂದಕ್ಕೆ ನೋಡಿದ್ರೆ ಏನ್ ನೋಡ್ತೀರಿ? ಅಲ್ಲಿ ಫಸ್ಟ್ ವರ್ಲ್ಡ್ ಅದರ. ಆ ಫಸ್ಟ್ ವರ್ಲ್ಡ್ ಅಲ್ಲಿ ಏನ್ ನೋಡ್ತೀರಿ? ಮೊದಲನೇ ಲೋಕ ದೂತರುಗಳು ಮಾಂಸದಲ್ಲಿ ಬಂದು ಏನ್ ಮಾಡಿದ್ರು? ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರು, ಗೊತ್ತಾ? ಅವಾಗ ಬಂದಿ ಹೋಗೋದಿಕ್ಕೆ ಪ್ರತ್ಯಕ್ಷ ಆಗಿ ಆತ್ಮಿಕ ಶರೀರಕ್ಕೆ ಹೋಗೋದಿಕ್ಕೆ ಒಂದು ವರ ಕೊಟ್ಟಿದ್ರು ಅವ್ರಿಗೆ. ಕರೆಕ್ಟಾ? ಪಾಪ ಮಾಡಿದ್ಮೇಲೆ ದೇವ್ರ ಏನ್ ಮಾಡಿದ್ರು? ಆ ವರ ಏನ್ ಮಾಡ್ಬಿಟ್ರು? ಇವಾಗ ಆ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು? ತೆಗೆದ್ಬಿಟ್ರು ಅಲ್ವರಾ? ಸರಿ, ದೇವದೂತರು ಆ ವರ ತೆಗ್ದಿದ ತಕ್ಷಣ ಆ ದೇವದೂತರೆಲ್ಲ ಪರಲೋಕಕ್ಕೆ ಹೋಗ್ಬಿಟ್ರ? ದೇವ್ರ ಪರಲೋಕಕ್ಕೆ ಸೇರ್ಸ್ಕೊಂಡ್ಬಿಟ್ರ ಅವ್ರನ್ನ? ಇಲ್ಲ. ವೆರಿ ಗುಡ್. ಮತ್ತೆ ಎಲ್ಲಿಟ್ಟಿದ್ದಾರೆ? ವಾಯುಮಂಡಲದಲ್ಲಿ. ವಾಯುಮಂಡಲದಲ್ಲಿ ಇಟ್ಟವ್ರ ಮೀನಿಂಗು ಅಲ್ಲೇ ಇಟ್ಬಿಟ್ಟಿದ್ದಾರೆ, ಅಲ್ಲೇ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಅಲ್ಲೇ ಬಿಟ್ಟಿದ್ದಾರೆ. ಅವ್ರನ್ನ ಪರಲೋಕಕ್ಕೂ ಹೋಗ್ಬಿಟ್ಟಿಲ್ಲ, ತಿರ್ಗಾ ಭೂಲೋಕದಲ್ಲಿ ಮಾಂಸದಲ್ಲಿ ಬರೋಕ್ಕೂ ಏನ್ ಮಾಡಿಲ್ಲ, ಅವ್ರನ್ನ ಬಿಟ್ಟಿಲ್ಲ. ಅರ್ಥ ಆಯ್ತಾರ? ಹಂಗಾರೆ ಕಟ್ಟಾಕೋದೊಂದು ಏನ್ ಮೀನಿಂಗು? ಲಿಟ್ರಲ್ ಆಗೇ ಚೈನ್ ನ ತಂದಿ ಏನ್ರಿ ನಾಯಿಗಳನ್ನ ಕಟ್ಟಾಕ್ತಾರ, ಗೊತ್ತಾ? ಅಥವಾ ಹಸು ದನ ಕುರಿಗಳನ್ನ ಕಟ್ಟಾಕ್ತಲ್ಲ, ಈ ತರ ಕಟ್ಟಾಕೋದು ಅಂತ ನಾವು ಕಲ್ಪನೆ ಮಾಡ್ಕೊಂಬಾರ್ದು. ದೇವದೂತರುಗಳನ್ನ ಕಟ್ಟಾಕೋದು ಒಂದ್ ನಾಯಿನ ಕಟ್ಟಾಕೋದಕ್ಕೂ ವ್ಯತ್ಯಾಸ ಐತೆ ಅದರ. ಏನಪ್ಪ ಹಂಗಾರೆ ವ್ಯತ್ಯಾಸ ಅಂತಂದ್ರೆ ಏನ್ರಿ, ದೇವದೂತರನ್ನ ಕಟ್ಟಾಕಿದ್ರನ್ನ ಹೆಂಗ್ ಗೊತ್ತಾ ಮೀನಿಂಗು? ಮೊದಲಿದ್ದಂತ ಸ್ವಾತಂತ್ರ್ಯನ ಹಿಡ್ಕೊಂಡಿದ್ದಾರೆ, ಅದನ್ನ ಕೊಡ್ಲಿಲ್ಲ ಅವ್ರಿಗೆ, ಇನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಮೀನಿಂಗು. ಅದಕ್ಕೆ ಮೊದಲನೇ ಲೋಕದಲ್ಲಿ ಕೊಟ್ಟಿರಂತ ಸ್ವಾತಂತ್ರ್ಯನ ಎರಡನೇ ಲೋಕದಲ್ಲಿ ಏನ್ ಮಾಡಿದ್ರು? ಇದೇ ತರ ಯೋಚನೆ ಮಾಡಿ ಎಲ್ಲ ದಯವಿಟ್ಟು ಮೀಟ್ ಮಾಡ್ಕೊಳ್ಳಿ. ಸರಿ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕ್ರೆ ಇವಾಗ ಆಲ್ರೆಡಿ ದೂತರುಗಳನ್ನ ಕಟ್ಟಾಕಿದ್ದಾರೆ. ಆಲ್ರೆಡಿ ಏನ್ ಮಾಡಿದಾರೆ? ಸೇತಾನು ಈ ಜೊತೆಗೆ ಕಟ್ಟಾಕಿದ್ದಾರೆ. ತಿರ್ಗಿ ಏನಕ್ಕೆ ಮತ್ತೆ ಕಟ್ಟಾಕ್ಬೇಕು ಅಂದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ, ಮೊದಲು ಕೊಟ್ಟಂತ ಸ್ವಾತಂತ್ರ್ಯಕ್ಕಿಂತ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡ್ತಾರೆ? ಇವಾಗ ಕೊಟ್ಟಿರಂತ ಇನ್ನೂ ಸ್ವಲ್ಪ ಸ್ವಾತಂತ್ರ್ಯ ಕೂಡ ಏನ್ ಮಾಡ್ತಾರೆ? ಅವರು ಹಿಡಿತಾರೆ ಅಂತ ಮೀನಿಂಗು ಅದರ. ಸರಿ, ಏನಕ್ಕಾಗಿ ಹಿಡಿತಾರೆ? ಬಂದು ಏನ್ ಮಾಡ್ಬೇಕಾಗಿದೆ ನೋಡಿ, ಓದೋಣ ಅಂತೀನಿ ತೆಗಿರಿ. ಎಲ್ಲಿ ಈ ಒಂದು ಕಟ್ಟದ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಎಲ್ಲಿ? ಲೂಕ 13:16 ನೋಡಿ, ಸೇತಾನ ಹೆಂಗ್ ಕಟ್ಟಾಕಿದ್ದಂತೆ ಒಬ್ರನ್ನ. ಲೂಕ 13:16, ಲೂಕ್ 13:16 ಓದಿ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಆಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ನೋಡ್ರ ಎಂದು ಉತ್ತರ ಏನಂತೆ? ಕೊಟ್ಟನು. ಸೇತಾನು ಒಂದ್ ಸ್ತ್ರೀನ ಎಷ್ಟು ವರ್ಷ ಕಟ್ಟಾಕಿದ್ದಂತೆ? 18 ವರ್ಷ. 18 ವರ್ಷ ಕಟ್ಟಾಕಿದ್ದಂತೆ. ಹೆಂಗ್ ಕಟ್ಟಾಕಿದ್ದ? ಅವನು ಯಾವ ಚೈನ್ ತಂದ್ಬಿಟ್ಟು ಕಟ್ಟಾಕಿದ್ದ? ಅವನು ಆ ಸ್ತ್ರೀನ ಸೇತಾನ ಹೆಂಗ್ ಕಟ್ಟಾಕಿದ್ದ? ಅವನೇನ್ ಚೈನಲ್ಲಿ ತಂದ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ನಾ? ಅದೇನು ಕಟ್ಟು ಅಂದ್ರೇನು? ಕಟ್ಟು ಅಂದ್ರೆ ಬಂಧನ. ಅಂದ್ರೆ ಆ ಸ್ತ್ರೀ ತನ್ನ ಸ್ವಂತ ಬುದ್ಧಿ ಶಕ್ತಿ ಜ್ಞಾನನ ಉಪಯೋಗಿಸಿ ಏನೇ ರೀತಿ ಕೆಲಸ ಮಾಡಬಾರ್ದು. ಕಂಪ್ಲೀಟ್ ಆಗಿ ಆ ಸ್ತ್ರೀನ ಯಾರು ಹಿಡಿತಲ್ಲಿ ಇಟ್ಕೊಂಡಿದ್ದ? ಸೇತಾನ ಇಟ್ಕೊಂಡಿದ್ದ. ಈ ತರ ಎಷ್ಟು ವರ್ಷ ಇಟ್ಕೊಂಡಿದ್ದಂತೆ? 18 ವರ್ಷ. ಸರಿ, ಅವ್ನು ಹಾಕಿರೋ ಚೈನು ಕಟ್ಟು ಕಣ್ಣು ಕಾಣಿಸ್ತೈತಾ? ದಾರಾಗಿರ ಕಾಣಿಸ್ತೈತಾ ಎಲ್ಲರ? ಇಲ್ಲ ಅಲ್ವರ. ಅವನು ಇನ್ಫ್ಲೂಯೆನ್ಸ್ ಅಲ್ಲಿ ಏನ್ ಮಾಡಿದ್ದ? ಇಟ್ಕೊಂಡಿದ್ದ ಅಂತ ಮೀನಿಂಗ್ ಅದರ. ಅಂದ್ರೆ ಬೈಬಲ್ ಅಲ್ಲಿ ಕಟ್ಟೋದು ಅಂದ್ರೆ ಇದೇ ಮೀನಿಂಗ್ ನೋಡಿ. ಇದೇ ತರ ಓದಿ ರೋಮಾಪುರದಲ್ಲಿ ಇನ್ನೊಂದ್ ಕಡೆ ಹೇಳ್ತಾರೆ ಎಲ್ಲಿ ಕಟ್ಟೋದು. ರೋಮಾಪುರದಲ್ಲಿ ಓದಿ ಅಂತೀನಿ. ಬುಕ್ ಆಫ್ ರೋಮನ್ಸ್
ಚಾಪ್ಟರ್ 7 ವರ್ಸ್ 2, 7ನೇ ಅಧ್ಯಾಯದಲ್ಲಿ 2ನೇ ವಚನ ಓದಿ. ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ನೋಡ್ರ, ಇಲ್ಲೇನ್ ಹೇಳ್ತಾರೆ? ಬದ್ಧಳಾಗಿರುವಳು ಅಂತ ಹೇಳ್ತಾರೆ. ಗೊತ್ತಾ? ಆಕ್ಚುಲಿ ಅದೇನು ಅಂತಂದ್ರೆ, ಬದ್ಧಳಾಗಿರೋಳು ಏನ್ ಮೀನಿಂಗ್? ಶಿ ಇಸ್ ಬೌಂಡ್. ಅದರ ವೈಫ್ ಇಸ್ ಬೌಂಡ್ ಟು ದ ಹಸ್ಬೆಂಡ್ ಅಂತ. ಬದ್ಧಳಾಗಿರೋಳೆ ಅಲ್ರ. ಏನಾಗ್ರೆ ರೋಮಾಪುರದಲ್ಲಿ 7ನೇ ಅಧ್ಯಾಯ 2ನೇ ವಚನ, ರೋಮನ್ 7:2 ಅಲ್ವಾ? ಹಂಗ್ರೆ ಥ್ಯಾಂಕ್ ಯು ಸರ್. ಅದಕ್ಕೆ ಇಲ್ಲಿ ಹೆಂಡತಿ ಗಂಡನ್ಗೆ ಬದ್ಧಳಾಗಿದ್ದಾಳೆ ಅಂತ ಏನ್ ಮೀನಿಂಗು? ಹೆಂಡತಿ ಗಂಡ ಬಂದ್ಬಿಟ್ಟು ಕತ್ತಿಗೆ ಚೈನ್ ಹಾಕ್ಬಿಟ್ಟು ಅಥವಾ ಒಂದು ನಗ ಹಾಕ್ಬಿಟ್ಟು ಮನೆ ಕಟ್ಬಿಟ್ಟು ಹೋಗ್ಬಿಟ್ಟಾನೆ ಅಂತನಾ? ಹೆಂಡತಿ ಏನು ಕೆಲಸನೇ ಮಾಡಂಗಿಲ್ವಾ? ಏನು ಸ್ವಂತವಾಗಿ ಏನೋ ತಿಂಕೆ ಮಾಡಂಗಿಲ್ವಾ? ಮತ್ತೆ ಅಂದ್ರೆ ಆ ಸ್ತ್ರೀ ಆ ಪುರುಷನ್ಗೆ ಏನಾಗಿದ್ದಾರೆ? ಅಧೀನರಾಗಿದ್ದಾರೆ ಅಲ್ವರ. ಆ ಸಂಸಾರಕ್ಕೆ ತಲೆ ಯಾರು? ಪುರುಷ ಅಂತ ಅರ್ಥ ಅಲ್ವರ. ಹಂಗಾರೆ ಅದೇ ಮೀನಿಂಗು. ಬದ್ಧಳಾಗ್ಬಿಟ್ರೆ ಅಂತಂದ್ರೆ ಕಂಪ್ಲೀಟ್ ಆಗಿ ಇದ್ ಮಾಡ್ಬಿಟ್ರೆ ಅಂತ ಮೀನಿಂಗ್ ಅಲ್ಲ. ಇದೇ ತರ ಸೇತಾನ್ನ ಕಟ್ಟಾಕ್ತಾರೆ ಅಂತಾನೆ ಏನ್ ಮೀನಿಂಗು ಅಂದ್ರೆ, ಮೊದಲಿಗಿದ್ದಂತ ಸ್ವಾತಂತ್ರ್ಯ ಏನ್ ಮಾಡ್ತಾರ ಅವನು? ಅವ್ರನ್ನ ಇನ್ನೂ ಸ್ವಲ್ಪ ಹಿಡಿತಾರೆ ಅಂತ ಮೀನಿಂಗ್ ಅಲ್ವರ. ಯಾತಕ್ಕಾಗೆ? ಬನ್ನಿ ಓದೋಣ ಬೈಬಲ್ ಅಲ್ಲಿ ಅಲ್ವರ. ಯೇಸು ಕ್ರಿಸ್ತ ಇದನ್ನ ಹೇಳ್ತಾರೆ, ಸೇತಾನ ಏನಕ್ಕೆ ಕಟ್ಟಾಕ್ತಾರೆ ಅಂತ ಅಲ್ವರ. ಎಲ್ಲಿ ಅಂತಂದ್ರೆ ಮ್ಯಾಥ್ಯೂ 12 ಚಾಪ್ಟರ್, ಮ್ಯಾಥ್ಯೂ 12 ಚಾಪ್ಟರ್ 29th ವರ್ಸ್. ಮ್ಯಾಥ್ಯೂ 12:29. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುಲಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ನೋಡ್ರ, ಅದೇನ್ ಹೇಳ್ತಾರೆ? ಬಲಿಷ್ಠನನ್ನು ಕಟ್ಟಾಕ್ದಿರಾ ಆ ಬಲಿಷ್ಠನ ಮನೆಯೊಳಗೆ ಬಂದು ಅವನ ಒಂದು ಇದನ್ನ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ. ಅದರ ಇವಾಗ ಒಬ್ಬ ಬಲಿಷ್ಠನ ಮನೆಯನ್ನ ಹೊಕ್ಬೇಕು ಅಂತಂದ್ರೆ ಆ ಮನೆ ಲೂಟಿ ಮಾಡ್ಬೇಕು, ಕಳ್ತನ ಮಾಡ್ಬೇಕು, ಏನ್ ಮಾಡ್ಬೇಕು? ಮನೆ ಅಂತ ಗಟ್ಟಿ ಹಳೆ ಮಾಡ್ಬೇಕು, ಇವಾಗ ಕಟ್ಟಾಕ್ಬೇಕು ಅಲ್ವರ. ಇವಾಗ ಮನೆ ಅಂತಂದ್ರೆ ಏನು? ಇದು ಯಾರು ಗಟ್ಟಿ ಆಳು? ನಮ್ಗೆ ಚೆನ್ನಾಗ್ ಗೊತ್ತು. ಇಲ್ಲಿ ಮಾತಾಡ್ತಾರೆ ಯಾರ ಬಗ್ಗೆ? ಸೇತಾನ್ ಬಗ್ಗೆ ಮಾತಾಡ್ತಾರೆ, ಕರೆಕ್ಟಾ? ಹಂಗಂದ್ರೆ ಸೇತಾನ್ಗಿರೋ ಮನೆ ಯಾವುದು? ವೆರಿ ಗುಡ್. ಈ ಪ್ರಪಂಚನೇ, ಈ ಲೋಕನೇ ಒಂದು ಅಲ್ವರ. ಅದಕ್ಕೆ ವಾಯುಮಂಡಲ ಏನ್ ಮಾಡ್ತಾನೆ? ಅಧಿಪತಿ, ಈಸ್ ಎ ಕಿಂಗ್. ಇವಾಗ ಅವನು ಈ ಭೂಮಿನ ಚೆನ್ನಾಗಿ ಭದ್ರವಾಗಿ ಇಟ್ಕೊಂಡ್ಬಿಟ್ಟಾರ ಅವ್ನ ಗ್ರಿಪ್ಪಲ್ಲಿ. ಇವಾಗ ಯೇಸು ಕ್ರಿಸ್ತು ಇವನ್ನ ತೆಗೆದ್ಬಿಟ್ಟು ಇವರು ಬದಲಾಗಿ ಕ್ರಿಸ್ತನ ರಾಜ್ಯ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಅವ್ರು ಬಂದ್ಬಿಟ್ಟು ಸೇತಾನ್ನ ಕಟ್ಟಾಕ್ಬೇಕು. ವೆರಿ ಗುಡ್. ಅದರ ಕಟ್ಟಾಕ್ದಿರ ಇದ್ರೆ ಮನೆಯೊಳಗೆ ಬಂದು ಲೂಟಿ ಮಾಡಕ್ ಸಾಧ್ಯ ಇಲ್ಲ ಅಲ್ವರ. ಹಂಗಾರೆ ಏನ್ ಮಾಡ್ಬೇಕು? ಫಸ್ಟ್ ಬಂದು ಇವ್ರನ್ನ ಕಟ್ಟಾಕ್ಬೇಕು ಅದರ. ಸರಿ, ಇವಾಗ ಏನಿದು ಕಟ್ಟಾಕದ್ರೆ ಹೆಂಗ್ ಕಟ್ಟಾಕ್ತಾರೆ? ನೋಡಿ ಎಕ್ಸಾಂಪಲ್ ಹೇಳ್ತಾರೆ, ಕಳ್ಳನ ಬಗ್ಗೆ ಎಕ್ಸಾಂಪಲ್ ಹೇಳ್ತಾರೆ ಅದರ. ಇವಾಗ ನೋಡಿ ನಿಮ್ಮಲ್ಲಿ ಇದ್ದೀರಾ, ನೀವೆಲ್ಲ ಮನೆಯಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಅಪ್ಪ, ನಾವೆಲ್ಲ ತುಂಬಾ ವೀಕು ಅದರ. ನಿಮ್ಮ ಮನೇಲಿ ಕಳ್ಳ ಬರ್ತಾನೆ ಅಂತ ತಿಳ್ಕೊಳ್ಳಿ ಅದರ. ಕಳ್ಳ ಬಂದ್ಬಿಟ್ಟು ನಿಮ್ಮ ಮನೆ ಕನ್ನ ಹೊಡಿಬೇಕು ಅಂತ ಇರ್ತಾನೆ ಇವತ್ತು ರಾತ್ರಿ. ಕಳ್ಳ ಬಂದ್ರೆ ಫಸ್ಟ್ ಏನ್ ಮಾಡ್ತಾರೆ? ಈ ಮನೇಲಿ ಯಾರು ಗಟ್ಟಿ ಶಾಲಿಯಾಗಿದ್ದಾರೋ ತುಂಬಾ ಬಲಶಾಲಿಯಾಗಿದ್ದಾರೋ ಅವ್ರನ್ನ ಕಟ್ಟಾಕನ ಬಾ ಅಂತ ಫಸ್ಟ್ ಏನ್ ಮಾಡ್ತಾರೆ? ನಿಮ್ನ ಕೈ ಕಾಲು ಕಟ್ಟಾಕ್ತಾರೆ. ಕಳ್ಳ ಬಂದು ನಿಮ್ ಕೈ ಕಾಲನ್ನ ಕಟ್ಟಾಕ್ರೆ ನೀವೇನ್ ಮಾಡ್ತೀರಾ ಅವಾಗ? ಪೊಲೀಸಿಗೆ ಫೋನ್ ಮಾಡ್ತೀರಾ? ಇರಿ ಸರ್, ಇಲ್ಲೇ ರೀ ಸರ್, ನಮ್ ಪೊಲೀಸ್ ಫೋನ್ ಮಾಡ್ಬಿಡ್ತೀನಿ ಅಂತಂದ್ರೆ ಕಳ್ಳರು ಏನ್ ಮಾಡ್ತಾರೆ? ದಯವಿಟ್ಟು ಫೋನ್ ಮಾಡಕ್ಕ, ನಾನು ಇಲ್ಲೇ ಕೂತಿರ್ತೀನಿ ಅಂತಾನ. ಏನ್ ಮಾಡ್ತಾನೆ ಹೇಳ್ರಿ? ಕಳ್ಳ ಬಂದ್ಬಿಟ್ಟು ನಿಮಗೆ ಕೈ ಕಾಲು ಕಟ್ಟಾಕಕ್ ಬಂದ್ರೆ ನೀವೇನ್ ಮಾಡ್ತೀರಾ? ಫಸ್ಟ್ ಪೊಲೀಸ್ ಫೋನ್ ಮಾಡಕ್ ಟೈಮ್ ಇರ್ತದ? ಕರೆಕ್ಟ್ ಪಾಯಿಂಟ್. ಇವಾಗ ಹೇಳಿದ್ರೆ ಗೊತ್ತಾ? ಬರ ನಾವ್ ಬಿಡ್ಸ್ಕೊಳಕ್ ಓಡಾಡ್ತೀರಿ ಅದರ, ಜಗಳ ಆಡ್ತೀರಿ. ಕರೆಕ್ಟ್ ಆಗಿ ಹೇಳಿದ್ರಿ. ಇದೇ ಮಾಡೋದು ಫಸ್ಟ್ ಎಲ್ಲರೂ. ಸರ್ ಇಲ್ಲೇ ರೀ ಸರ್, ಫೋನ್ ಮಾಡ್ಕೊಂಡ್ ಬರ್ತೀನಿ ಅಂತಂದ್ರೆ ಆಯ್ತವ ನೀವ್ ಮಾಡ್ಕೊಂಡ್ ಬಸ್ಟಲ್ಲಿ ಹೋಗಿತೀನಿ ಏನ್ ಮಾಡ್ಬೇಕು? ಫಸ್ಟ್ ಜಗಳ ಆಡ್ತೀರಿ ಅಲ್ವರ. ಅಥವಾ ಸರ್ ಕೈಕಾಲ್ ಕಟ್ಟಾಕ್ಬಿಡಿ ಸರ್, ನಾವ್ ಕೈಕಾಲ್ ಕೊಡ್ತೀರಾ? ಇಲ್ಲ, ನಾವೇನ್ ಮಾಡ್ತೀರಿ? ಬಿಡ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀರಿ, ಓಡಾಡ್ತೀರಿ ಅಲ್ವರ. ಕೈ ಕಾಲು ಬಿಡ್ಸ್ಕೊಳಕ್ ಪ್ರಯತ್ನ ಮಾಡ್ತೀರಿ ಅಂದ್ರೆ ಅವ್ರು ಬಿಡೋದಿಲ್ಲ. ಅವಾಗ ಏನ್ ಮಾಡ್ತಾರೆ? ಕೈ ಕಾಲ್ನ ಕಟ್ಟಾಕ್ತಾರೆ ಅಂತ ತಿಳ್ಕೊಳ್ಳಿ. ಕೈ ಕಾಲು ಕಟ್ಟಾಕ್ಬಿಟ್ರೆ ನಾವೇನ್ ಮಾಡ್ತೀರಿ? ಕಟ್ಟಿರೋ ಕೈ ಕಾಲಿಂದ ಓಡಾಡ್ತೀರಿ. ಅಯ್ಯೋ ಅಯ್ಯೋ ಬಿಡ್ಸ್ಕೊಳಕ್ಕೆಲ್ಲ ಪ್ರಯತ್ನ ಮಾಡ್ತೀರಿ. ನೆಕ್ಸ್ಟ್ ಇಷ್ಟೊಂದೆಲ್ಲ ಗಲಾಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮನ್ನ ಒಂದ್ ಕಂಬು ಕಟ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ಕಂಬು ಕಟ್ಬಿಟ್ರೆ ನಾವೇನ್ ಮಾಡ್ತೀರಿ? ನಾವು ಕೈ ಕಾಲು ಆಡ್ಸಕ್ ಆಗಲ್ಲ. ನೆಕ್ಸ್ಟ್ ಏನ್ ಆಡ್ಸ್ಬೋದು? ಕೈ ಕಾಲು ಆಡ್ಸಿಲ್ಲ ಅಂದ್ರೆ
ಬಾಯಿ ಐತೆ ನೋಡಿ, ಕಾಪಾಡಿ ಕಾಪಾಡಿ ದಯವಿಟ್ಟು ಕಾಪಾಡಿ, ಕಳ್ಳ ಬಂದ್ಬಿಟ್ಟವನೇ, ಬನ್ರಿ ಬನ್ರಿ ಅಂತ ಜೋರು ಕುಕ್ಕುನಕ್ ಶುರು ಮಾಡ್ತೀರಿ. ಅಕ್ಕಪಕ್ಕದವ್ರಿಗೆಲ್ಲ ಏನ್ ಮಾಡ್ತೀವಿ, ಜೋರಕ್ಕೆ ನಾವು ಅಲರ್ಟ್ ಮಾಡ್ತೀರಿ. ಯಾಕೆ ಬಾಯಿ ಏನಾಗಿಲ್ಲ, ಇನ್ನ ಕಟ್ಟಾಕಿಲ್ಲ, ಬಾಯಿಗೆ ಬಟ್ಟೆ ತುರುಕ್ ಬಿಡ್ತಾರೆ. ಇವನು ಬೇಜಾನ್ ಮಾತಾಡ್ತಾನೆ ಅಂದ್ಬಿಟ್ಟು ಬಾಯಿಗೆ ಬಟ್ಟೆ ಕಟ್ಬಿಟ್ಟು ಬಾಯಿಗೆ ಟೇಪ್ ಹಾಕ್ಬಿಡ್ತಾನೆ. ನೆಕ್ಸ್ಟ್ ನಾವ್ ಏನು ಮಾತಾಡ್ತೀರಿ ಇವಾಗ? ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಲ್ಲ. ಬ್ರದರ್, ಸೈತಾನ್ಗೂ ಜೀಸಸ್, ಅಯ್ಯೋ ಕಳ್ಳಂಗೂ ಜೀಸಸ್ಗೂ ವ್ಯತ್ಯಾಸ ಇದೆ ಅಲ್ವಾ? ಅವ್ರು ಪವರ್ಫುಲ್ ಅಲ್ವಾ ಬ್ರದರ್? ಅದನ್ನೇ ಹೇಳ್ತೀನಿ ಕೇಳ್ರಿ. ಸೈತಾನ್ನ ಕಟ್ಟಾಕಕ್ ಅವ್ರು ಇಷ್ಟೊಂದು ಶ್ರಮ ಪಡ್ಬೇಕು. ಪೂರ್ತಿ ಕೇಳ್ರಿ ಆಯ್ತಾ? ಇಲ್ಲಿ ನಮ್ಗೆ ಎಲ್ಲಾರ್ಗು ಗೊತ್ತು, ಬೈಬಲ್ ಅಂದ್ರೆ ಯೇಸು ಕ್ರಿಸ್ತನ್ಗೂ ಗೊತ್ತು ಅವ್ರು ಸೈತಾನ್ಕಿಂತ ಪವರ್ಫುಲ್ ಅಂತ. ಅದರ ಈ ತರ ಎಲ್ಲ ಮಾಡಂತ ಅವಶ್ಯಕತೆ ಇಲ್ಲ ಅಂತ ಗೊತ್ತು. ಬೈಬಲ್ ನಲ್ಲಿ ಕೊಟ್ಟವ್ರೆ ಅಂತಂದ್ರೆ ಇದ್ರಲ್ಲಿ ನಮ್ಗೊಂದು ಎಕ್ಸಾಂಪಲ್ ಇದೆ, ಪಾಠ ಇದೆ, ಅದಕ್ಕೆ ನಮ್ಗೆ ಕೊಟ್ಟಿರೋದು. ಅರ್ಥ ಆಯ್ತಾ? ಅದಕ್ಕೆ ನಮ್ಗೆ ಬಾಯಿ ಕಟ್ಟಾಕ್ಬಿಟ್ರೆ, ಕೈ ಕಾಲು ಕಟ್ಟಾಕ್ಬಿಟ್ರೆ, ನೆಕ್ಸ್ಟ್ ಕಣ್ಣು ಐತೆ ನೋಡ್ರಿ ಇದ್ದೀನಿ, ಕಣ್ಣಲ್ಲಿ ಸುಮ್ಮನೆ ಇರೋದಿಲ್ಲ. ಕಣ್ಣೇನ್ ಮಾಡ್ತಾರೆ, ಅತ್ಲಾಗ ಇತ್ಲಾಗೆಲ್ಲ ಎಲ್ಲ ಏನ್ ಸ್ವಲ್ಪ ಸೈನ್ಗಳು ಕೊಡ್ತಾರೆ, ಕ್ಲೂಗಳು ಕೊಡ್ತಾ ನೋಡಿರ್ತೀನಿ. ಅದರ ಕಟ್ಟಾಕದಂದ್ರೆ ಇದೇ ಮೀನಿಂಗು. ಅದರ ಫಸ್ಟ್ ಈ ಮನೆಗಿರಂತ ಗಟ್ಟಿ ಆಳು ಯಾರು? ಸೇತಾನು. ಸೇತಾನ್ನ ಬಂದ್ಬಿಟ್ಟು ಕಟ್ಟಾಕ್ದಿರ ಇದ್ರೆ ಮನೇನ ಏನ್ ಮಾಡಕ್ ಸಾಧ್ಯ ಇಲ್ಲ, ಲೂಟಿ ಮಾಡಕ್ ಸಾಧ್ಯನೇ ಇಲ್ಲ. ಫಸ್ಟ್ ಯೇಸು ಕ್ರಿಸ್ತು ಬಂದ್ ಏನ್ ಮಾಡೋರು ಗೊತ್ತಾ? 1874 ಅಲ್ಲಿ ಬಂದಿದ ತಕ್ಷಣ ಸೇತಾನ್ ಏನ್ ಮಾಡಾಕೋರು, ಕಟ್ಟಾಕೋದ್ರು. ಅದ್ರ ಕಟ್ಟಾಕಿದ ತಕ್ಷಣ ಸೇತಾನ್ ಸುಮ್ನೆ ಇರ್ತಾನ ಅಂತಂದ್ರೆ ಖಂಡಿತವಾಗ ಸುಮ್ನೆ ಇರಲ್ಲ. ಮತ್ತೇನ್ ಮಾಡ್ತಾನ ಅವ್ನು ಸೇತಾನು? ಅದ್ರ ವೆರಿ ಗುಡ್, ಯೇಸು ಕ್ರಿಸ್ತು ಹೇಳ್ತಾ ತೆಗಿರಿ ಅದನ್ನೇ. ವೆರಿ ಗುಡ್. ಮ್ಯಾಥ್ಯೂ 12:26. ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನೋಡ್ರ, ಇದನ್ನೇ ಹೇಳೋದಲ್ಲಿ ಅಂದ್ರೆ ಅವನ ರಾಜ್ಯ ಯಾವಾಗ ನಿಲ್ಲೋದಿಲ್ವೋ ಆವಾಗ ತಿಳ್ಕೊಬೇಕು ಅವ್ನ್ ಕಟ್ಟಾಕ ಅಂತ ಒಂದು ಕೆಲಸ ಏನಾಗ್ಬಿಟ್ಟಿದೆ, ಶುರು ಆಗ್ಬಿಟ್ಟಿದೆ ಅಂತ ಮೀನಿಂಗ್ ಅಲ್ವರ. ಅದಕ್ಕೆ ಅವ್ನ್ ಏನ್ ಮಾಡ್ತಾನೆ, ಎಲ್ಲಾ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಇವಾಗ ನಾನು ಹೇಳ್ದೆ ಗೊತ್ತಾ, ಕೈ ಕಾಲು ಕಟ್ಟಾಕೋದು, ಕೈ ಒದ್ದಾಡೋದು, ಕಾಲು ಒದ್ದಾಡೋದು, ಇವೆಲ್ಲ ಏನಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಲಿಟರಲ್ ಆಗಿ ಸೇತಾನ ಹಿಂಗೆ ಬಂದ್ಬಿಟ್ಟು ಚೈನಾ ಕಟ್ಟಾಕ್ತಾರೆ ಅಂತೆಲ್ಲ ಮೀನಿಂಗ್. ದಟ್ ಈಸ್ ಆಲ್ ಸಿಂಬಾಲಿಕ್, ನಮ್ಗೆ ಚೆನ್ನಾಗಿ ಗೊತ್ತು. ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ ನೋಡಿ ಸೇತಾನ್ಗೆ, ಒಂದ್ ಮೇಲೆ ಒಂದು ಸೇತಾನ್ಗೆ ರಿಸ್ಟ್ರಿಕ್ಷನ್ಸ್ ಹಾಕ್ಬೇಕಾದ್ರೆ ಸೇತಾನ್ ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತಾನೆ, ಎಷ್ಟೆಲ್ಲ ಸಾಧ್ಯವಾಗ್ತಾರೋ ಒದ್ದಾಡಕ್ಕೆ ಅಷ್ಟೆಲ್ಲ ಭಯಂಕರವಾಗಿ ಸಾಧ್ಯವಾಗಿ ಮಾಡ್ತಾನೆ. ಆದ್ರೆ ಇದಲ್ಲೆಲ್ಲ ಏನ್ ಗೊತ್ತಾ, ಅಲ್ಟಿಮೇಟ್ ರಿಸಲ್ಟ್ ಇನ್ನ ಜಾಸ್ತಿ ಏನಾಗ್ತಾನೆ, ಬರ್ತಾ 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 ಅವನು ಬೈಂಡ್ ಆಗ್ತಾವನೆ ಅಂತಾನೆ ಮೀನಿಂಗು. ಅದಕ್ಕೆ ನಾವೇನ್ ನೋಡ್ತೀರಿ ಬೈಬಲ್ ಅಲ್ಲಿ, ಇವಾಗ ಲೋಕದಲ್ಲಿ ನೋಡ್ಬೇಕಾರೆ ಎಷ್ಟೆಲ್ಲ ಕೆಟ್ಟದೇನಾಗಿದೆ, ಕಮ್ಮಿ ಆಗಿದೆ. ನೀವೇನ್ ಮಾಡಿ, ನೀವು ಲಿಸ್ಟ್ ಹಾಕೊಳ್ಳಿ ನಿಧಾನವಾಗಿ, ಏನೋ ಫ್ರೀ ಇದ್ರೆ. ಒಂದ್ ಕಾಲದಲ್ಲಿ ಏನಿತ್ತು, ಸತಿ ಸಿಸ್ಟಮ್ ಇತ್ತು. ಇವಾಗ ಇದೆಯಾ? ಇಲ್ಲ. ಸತ್ತೋಗ್ಬಿಟ್ರೆ ಗಂಡಿನ ಜೊತೆಗೆ ಹೆಂಡತಿನ ಸಾಯಿಸ್ಬಿಡೋರು ಬೆಂಕಿಗೆ ಹಾಕ್ಬಿಟ್ಟು, ಆಯ್ತಾ? ಇಲ್ಲ. ಚೈಲ್ಡ್ ಮ್ಯಾರೇಜ್ ಇವಾಗ ಇದೆಯಾ? ಇಲ್ಲ. ಅದರ ಆಮೇಲೆ ನ್ಯೂಡ್ ವರ್ಷಿಪ್ ಇವಾಗ ಇದೆಯಾ? ಇಲ್ಲ. ಚೈಲ್ಡ್ ಲೇಬರ್ ಇದೆಯಾ? ಇಲ್ಲ. ಅದರ ಆಮೇಲೆ ಏನ್ರೆ SC ST ಶೂದ್ರಾಸು ಅದರ ಇವರೆಲ್ಲ ಇತ್ತಲ್ಲ, ಅನ್ಟಚಬಲ್ ಅಂತ, ಇವೆಲ್ಲ ಇದೆಯಾ? ಇವೆಲ್ಲ ಇಲ್ಲ. ಎಷ್ಟು ಮೂಢನಂಬಿಕೆ ಇಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ನ ಗೌರ್ಮೆಂಟ್ ಇಟ್ ಈಸ್ ಇಲ್ಲಿಗಲ್, ಇಟ್ ಈಸ್ ಎ ಕ್ರೈಮ್ ಅಂತ ಮಾಡ್ಬಿಟ್ಟು ಎಲ್ಲಾರು ಮುಚ್ಚಿಸ್ಬಿಟ್ಟ ಅಂಗಡಿ. ಒಂದು ಕಾಲದಲ್ಲಿ ಅಸ್ಟ್ರಾಲಜರ್ಸ್ ಎಲ್ಲ ಇದ್ರು, ಇವಾಗ ಯಾರು ಇದಾರಾ? ಎಲ್ಲವ್ರೆ? ಎಲ್ಲೂ ಇಲ್ಲ. ಎಲ್ಲ ಗೌರ್ಮೆಂಟ್ ಬ್ಲ್ಯಾಕ್ ಮ್ಯಾಜಿಕ್ ನ ಬಂದ್ಬಿಟ್ಟು ಇಲ್ಲಿಗಲ್ ಅಂತ ಬ್ಯಾನ್ ಮಾಡಿದ್ದಾರೆ ಅಲ್ವರ. ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಯೋಚನೆ ಮಾಡಿರ್ತೀನಿ. ಮನುಷ್ಯನಿಗಿರೋ ಅನೇಕ ಒಂದು ಮೂಢನಂಬಿಕೆಗಳನ್ನೆಲ್ಲ ತೆಗೆದಾಕಿದ್ದಾರೆ. ಯಾಕೆ ತೆಗೆದಾಕಿರೋದು? ನಡೀತಾ ಇದೆಯಲ್ಲ ಬ್ರದರ್, ಸುಮಾರು ಜಾಗದಲ್ಲಿ ನಡೀತಾ ಇದೆ ಅಲ್ಲ ಇವಾಗ್ಲೂ ಬ್ಲಾಕ್ ಮ್ಯಾಜಿಕ್ ಎಲ್ಲ. ಎಲ್ಲಿ ನಡೀತಾ ಅದು ಇದೆ? ಸೈತಾನ ಹೋರಾಡ್ತಾ ಇದ್ದಾನೆ. ಎಲ್ಲಿ ನಡೀತದೆ ಇಷ್ಟ ಬ್ಲಾಕ್ ಮ್ಯಾಜಿಕ್? ಹೇಳ್ರಿ, ಗೌರ್ಮೆಂಟ್ ಇನ್ಫಾರ್ಮೇಶನ್ ಕೊಡಿ. ಕಡಿಮೆ ಬ್ರದರ್, 1 to 3%, 5% ಇದೆ, ಬಟ್ ಹೋಗ್ತಾ ಇದೆ. ಅಂದ್ರೆ ಅದು ಹೋಗೋ ಇವಾಗೆಲ್ಲ ಇಲ್ಲ. ಫಸ್ಟ್ 95% ಇಲ್ಲ ಬ್ರದರ್, ಒಂದು 5% ಅಷ್ಟೊತ್ತಿ ಅಲ್ಲೇ ಅದು ಹೋಗ್ತಾ ಇದೆ. ಭಯಂಕರ ಕಮ್ಮಿ ಆಗಿದೆ ಸರ್. ಏನಿಲ್ಲ, ಇವಾಗ ದೇವ್ರ ಮೇಲೆ ಭಯ ಭಕ್ತಿ, ದೇವ್ರ ಮೇಲೆ ಇರೋಂಥ ನಂಬಿಕೆನೆ ಬರ್ತಾ ಬರ್ತಾ ಕಮ್ಮಿ ಆಗ್ಬಿಟ್ಟಿದೆ. ಅದರ ಅನ್ಯ ಜನದವ್ರಿಗೆ ಅವ್ರ ದೇವ್ರಗಳ ಮೇಲೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಲ್ಲ, ಎಲ್ಲ ಕಾಟಾಚಾರಕ್ಕೆ ನಂಬ್ತಾರೆ ಹೊರತು ಯಾರೋ ಮನ್ಸಿನ ಏನ್ ಮಾಡಕ್ ನಂಬಕ್ ಹೋಗಲ್ಲ. ಇವಾಗ ಏನಾಗಿದೆ ಅಂದ್ರೆ, ಮೊದಲಿರೋಂತ ಒಂದು ಕೆಟ್ಟತನಕ್ಕಿಂತ ಬರ್ತಾ ಬರ್ತಾ ಕೆಟ್ಟತನ ಏನಾಗಿದೆ, ಕಮ್ಮಿ ಆಗ್ತಾ ಇದೆ. ಇವಾಗ ಈ ಟೈಮಲ್ಲಿ ಏನಾಗ್ತದೆ ಅಂದ್ರೆ, ಇದು ಕಮ್ಮಿ ಆಗ್ತಾರೆ ಇನ್ನೊಂದ್ ಜಾಗದಲ್ಲಿ ಆಲ್ರೆಡಿ ನಡೀತಿರೋಂಥ ಕೆಟ್ಟ ವಿಚಾರಗಳು ಎಲ್ಲ ಏನಾಗ್ತದೆ, ಜಾಸ್ತಿ ಆಗಿ ಬರ್ತಾ ಇದೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ಎಕ್ಸಾಂಪಲ್ ನೋಡಿ, ಇವಾಗ ಕರಪ್ಷನ್ ಆಗ್ತಾ ಇತ್ತೋ ಇಲ್ವೋ
ಲಂಚ ಈಸ್ಕೊಂತಾ ಇದ್ರೋ ಇಲ್ವೋ ಅಂತಂದ್ರೆ ಈಸ್ಕೊಂತಾ ಇದ್ರು, ಇಲ್ಲ ಅಂತಿಲ್ಲ. ಆದ್ರೆ ಏನಾಯ್ತು, ಯಾವಾಗ ಬಂದ್ಬಿಟ್ಟು ಮನುಷ್ಯನ್ಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲ ಹೆಚ್ಚಾಯ್ತು, ದಾನಿಯಲ್ 12:4 ಹೇಳಂತ ರೀತಿಯಲ್ಲಿ ಯೇಸು ಕ್ರಿಸ್ತು ಇದನ್ನ ಪ್ರಯೋಗ ಮಾಡ್ಕೊಂಡು ಏನ್ ಮಾಡಿದ್ರು, ಗುಪ್ತವಾಗಿರೋಂಥ ಎಲ್ಲಾ ರಹಸ್ಯಗಳನ್ನ ಬಯಲಿಗೆ ತರಕ್ ಶುರು ಮಾಡಿದ್ರು. ಎಲ್ಲ ಏನ್ ಮಾಡಿದ್ರು, ಲೈವ್ ಆಗಿ ಟೆಲಿಕಾಸ್ಟ್ ಮಾಡಕ್ ಶುರು ಮಾಡಿದ್ರು. ಇಂತಿಂತವ್ರು ಇಂಥ ಲಂಚ ಇಸ್ಕೊಳೋದು, ಇಂಥ ಮೋಸ ಮಾಡೋದು, ಟ್ರಾಫಿಕ್ ಪೊಲೀಸರು ಲಂಚ ಇಸ್ಕೊಳೋದು, ಅವರ ಗೌರ್ಮೆಂಟ್ ಆಫೀಸರ್ಗಳು ಲಂಚ ಇಸ್ಕೊಳೋದು, ಇದೆಲ್ಲ ಬಯಲಿಗೆ ಏನ್ ಮಾಡಿದ್ರು, ಲೈವ್ ಆಗಿ ಬಹಿಷ್ಕರವಾಗಿ ಓಪನ್ ಆಗಿ ಬಹಿರಂಗವಾಗಿ ಟೆಲಿಕಾಸ್ಟ್ ಮಾಡಕ್ ಶುರು ಮಾಡಿದವಾಗ ಏನಾಯ್ತು, ಆ ಸಿಸ್ಟಮ್ ಏನಾಯ್ತು, ಕರೆಕ್ಟ್ ಆಗಿರೋ ಸಿಸ್ಟಮ್ ಇವಾಗ ಒಟ್ಟೋಗೋದಿಕ್ಕೆ ಶುರು ಆಯ್ತು. ಮನುಷ್ಯರು ಏನ್ ಮಾಡಿದ್ರು, ಸುಧಾರಣೆ ಮಾಡ್ಕೊಳಕ್ ಶುರು ಮಾಡಿದ್ರು. ಓಹೋ, ನಾವ್ ಇವತ್ತೇನ್ ಮಾಡಕ್ ಹೋಗ್ಬಾರ್ದು, ಈ ತರ ಲಂಚ ಎಲ್ಲ ಏನ್ ಮಾಡಕ್ ಹೋಗ್ಬಾರ್ದು, ಈಸ್ಕೊಳಕ್ ಹೋಗ್ಬಾರ್ದು ಅಂತ ಏನಾಯ್ತು ಇವಾಗೆಲ್ಲ ಅದೆಲ್ಲ ಸ್ವಲ್ಪ ಕಟ್ ಆಫ್ ಆಗೋದಿಕ್ ಶುರು ಆಯ್ತು ಅಲ್ವರ. ಅವಾಗ ಏನಾಯ್ತು, ಯಾವಾಗ ಈ ಕೆಟ್ಟ ಕೆಲಸಗಳೆಲ್ಲ ಬಯಲಿಗೆ ಬರಕ್ ಶುರು ಆಯ್ತು, ಏನಾಯ್ತು, ಆ ಒಂದ್ ಕೆಟ್ಟದ್ದು ಅಲ್ಲೇ ಕಟ್ ಆಫ್ ಆಯ್ತು, ಅಲ್ಲೇ ಬಂಧನಕ್ಕೆ ಆಗ್ಬಿಡ್ತು. ಇದು ಕಂಟಿನ್ಯೂ ಆಗಿಲ್ಲ. ಇದೇ ತರ ಯೇಸು ಕ್ರಿಸ್ತು ಮಾಡೋದು. ಅದಕ್ಕೆ ಹೇಳೋದು, ನಾನು ಬರುವ ತನಕ ಕಾತ್ಕೊಂಡಿರಿ, ನಾನು ಬಂದ ಮೇಲೆ ಎಲ್ಲಾ ರಹಸ್ಯವಾಗಿರೋದು ಏನ್ ಮಾಡ್ತೀನಿ, ಬಯಲಿಗೆ ತರ್ತೀನಿ ಅಂತ. ನೋಡಿ ಎಂತೆಂತ ಮಿನಿಸ್ಟರ್ಸ್ಗಳು, ಎಂತೆಂತ ಹೈಲಿ ಇನ್ಫ್ಲೂಯೆನ್ಸ್ ಅಂತ ಮಿನಿಸ್ಟ್ರಿಗಳು ಏನೆಲ್ಲ ಗೋಲ್ಮಾಲ್ ಮಾಡಿದ್ರು ಎಲ್ಲ ಬಯಲಿಗೆ ತರ್ತಾ ಇದಾರೆ. ಏನಕ್ಕೆ ಬಯಲಿಗೆ ತರ್ತಾ ಇದಾರೆ ಅಂದ್ರೆ, ಕಟ್ ಆಗ್ತಾ ಇದಾರೆ, ಅವ್ರನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಾ ಇದಾರೆ, ಮಾಡಂತೆಲ್ಲ ಮೋಸ ಕೆಲಸಗಳನ್ನ ಬಯಲಿಗೆ ತರ್ತಾ ಇದಾರೆ. ತರದ ಮುಖಾಂತರ ಏನ್ ಮಾಡ್ತಾವ್ರೆ, ಆ ಕೆಟ್ಟ ಸಿಸ್ಟಮ್ನ ಕಂಟ್ರೋಲ್ ತರ್ತಾ ಇದಾರೆ. ಏನಿಲ್ಲ ನೋಡಿ, ಒಂದ್ ಕಾಲದಲ್ಲಿ ಎಷ್ಟು ಜನ ಸ್ತ್ರೀಗಳಿಗೆ ಮಾನಭಂಗ ಮಾಡಿದ್ರೆ ನಾವು ಟಿವಿನಲ್ಲಿ ನ್ಯೂಸ್ ಅಲ್ಲೆಲ್ಲ ಓದ್ತೀರಿ. ಯೋಚನೆ ಮಾಡಿ, ಇದಕ್ಕಿಂತ ಮುಂಚೆ ಯಾರಿಗೂ ಮಾನಭಂಗನೆ ಮಾಡಿಲ್ವಾ ಅಂದ್ರೆ ಮಾಡಿದ್ದಾರೆ. ಆದ್ರೆ ಯಾವ್ದು ಏನಾಗಿಲ್ಲ, ಬಯಲಿಗೆ ಬಂದಿಲ್ಲ. ಟೆಕ್ನಾಲಜಿ ಇನ್ಕ್ರೀಸ್ ಆದವಾಗ, ಮನುಷ್ಯಂಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಇನ್ಕ್ರೀಸ್ ಆದವಾಗ ಏನಾಯ್ತು ಅಂದ್ರೆ, ಜನಗಳು ಇದನ್ನ ಸಹಿಸ್ಕೊಳಕ್ ಸುಮ್ಮನೆ ಅನ್ನಕ್ಕಾಗಿಲ್ಲ, ದೌರ್ಜನ್ಯ ಆಗಿದವಾಗ ಏನ್ ಮಾಡೋದಿಲ್ಲ, ರಿವೋಲ್ಟ್ ಮಾಡಕ್ ಶುರು ಮಾಡಿದ್ರು. ಧೈರ್ಯ ಬಂತು. ಯಾವಾಗ ಧೈರ್ಯ ಬಂತೋ ಪಬ್ಲಿಕ್ ಆಗಿ ಡಿಕ್ಲೇರ್ ಮಾಡಕ್ ಶುರು ಮಾಡಿದ್ರು. ಒಂದು ಕಾಲದಲ್ಲಿ ಯಾರೋ ಸ್ತ್ರೀಗೆ ಹಿಂಗ್ ಆಯ್ತು ಅಂತ ಹೋಗಿ ಹೇಳ್ಬೇಕಾರೆ ಎಷ್ಟು ಅವಮಾನ ಆಗೋದು. ಇವಾಗ ಹೆಂಗಿದೆ ಅದು, ಪುರುಷರಿಗೂ ಅವಮಾನ ಅಲ್ವರ. ಆದ್ರಿಂದ ಏನಾಯ್ತು, ಈ ಸಿಸ್ಟಮ್ಗೆ ಕಡಿವಾಣಿ ಆಗ್ತಾವ್ರಿ ಇವಾಗ ಅದರ. ಇವಾಗ ನೆಕ್ಸ್ಟ್ ಏನಾಗ್ತಾರೆ ಅಂದ್ರೆ, ಹೋಗ್ತಾ 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 ಭಯಂಕರ ಆಗಿಂತ ಸ್ಟ್ರಿಕ್ಟ್ ಆಗಿರೋಂಥ ರೂಲ್ಸ್ ಏನಾಗ್ತಾರೆ, ಎನ್ಫೋರ್ಸ್ಮೆಂಟ್ ಆಗ್ತದೆ. ಅವಾಗ ಭೂಲೋಕದಲ್ಲಿ ಏನಾಗ್ತದೆ, ಸುಧಾರಣೆ ಆಗ್ತದೆ. ಅದಕ್ಕೆ ಹೇಳಿ ದೇಶದಲ್ಲಿ 26:9 ಹೇಳ್ತಾರೆ, ನೀನು ಭೂಲೋಕದಲ್ಲಿ ನ್ಯಾಯ ತೀರ್ಪು ಮಾಡ್ಬೇಕಾರೆ ಜನಗಳು ಏನ್ ಕಲ್ತ್ಕೊಂತಾರೆ, ಜ್ಞಾನ. ಓದಿಂತೀನಿ, ಐಸಾಯ 26:9 ಓದಿ. ಐಸಾಯ 26:9. ರಾತ್ರಿಯಲ್ಲಿ ನಿನ್ನನ್ನು ಮನಃಪೂರ್ವಕವಾಗಿ ಹಾರೈಸಿದ್ದೇವೆ, ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ವೆರಿ ಗುಡ್. ಭೂಲೋಕನಲ್ಲಿ ಏನ್ ಕಲ್ತ್ಕೊಂತಾರಂತೆ, ಧರ್ಮಜ್ಞಾನ. ಅದಕ್ಕೆ ನೋಡಿ, ಈ ಕಟ್ ಹಾಕ್ಬೇಕಾರೆ ಭೂಲೋಕದಲ್ಲಿ ಕನ್ಫ್ಯೂಷನ್ಗಳಾಗೋದು. ಅದಕ್ಕೆ ನಾನು ಹೇಳಿದ್ದು ಏನಂದ್ರೆ, ಒಬ್ಬ ಗಟ್ಟಿ ಅಲ್ಲ ಕಟ್ಟಾಕ್ಬೇಕಾದ್ರೆ ಸುಮ್ಮನೆ ಎಲ್ಲ ಒದ್ದಾಡ್ತಾನೆ. ಅದೇ ತರ ಸೇತನ್ನ ಕಟ್ಟಾಕ್ಬೇಕಾದ್ರೆ ಸೇತನ ಸುಮ್ಮನೆ ಇರಲ್ಲ. ಏನ್ ಗೊತ್ತಾ ಮಾಡ್ತಾನೆ, ಎಷ್ಟೆಲ್ಲ ಕೆಟ್ಟದಾಗ್ತಾರೋ ಅಷ್ಟೆಲ್ಲ ಕೆಟ್ಟದ್ ಮಾಡ್ತಾನೆ. ಅದಕ್ಕೆ ನೋಡ್ಬೇಕಾರೆ ನಾವೇನ್ ನೋಡಿದ್ರಿ, ಈ ಅದ್ಭುತಗಳು ಅಲ್ವರ, ಅನ್ಯ ಭಾಷೆಗಳು ಇಷ್ಟು ವರ್ಷ ಇರ್ಲಿಲ್ಲ, ಸಡನ್ ಆಗಿ ಯಾಕೆ ಬಂತು, ಎಲ್ಲ ಸೇತನ ಕುತಂತ್ರ ಅಂತ. ಇದಕ್ಕೆ ಹೇಳೋದು ನೋಡಿ, ಲೂಕ 11ನೇ ಅಧ್ಯಾಯ. ಒದ್ದಾಡಂತ ಟೈಮ್ ನಲ್ಲಿ ನಾವಿದೀವಿ ಇವಾಗ. ವೆರಿ ಗುಡ್. ಅಂತ ಟೈಮ್ ಅಲ್ಲಿ ಇರೋದು ಸೇತಾನ್ ಡಿಸೆಪ್ಷನ್ ಪಕ್ಕಾ ನಡೀತಾ ಇದೆ. ಆದ್ರೆ ಇದಕ್ಕೆ ಆಪೋಸಿಟ್ ಆಗಿ ಇದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಒಳ್ಳೆ ಕೆಲಸಗಳು ಕೂಡ ನಡೀತಾ ಇದೆ. ಇವಾಗ ನೋಡಿ ಎಕ್ಸಾಂಪಲ್, ಇವಾಗ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬಿಟ್ಟೋದು ಎಷ್ಟು ಬ್ಲೆಸ್ಸಿಂಗ್ ಗೊತ್ತಾ. ಆದ್ರೆ ಇದು ಕೆಟ್ಟದಕ್ಕೂ ನಡೀತಾ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಇದು ಹೋಗ್ತಾ ಹೋಗ್ತಾ ಒಳ್ಳೇದಕ್ಕೆ ಜಾಸ್ತಿ ಆಗ್ತಾ ಇದೆ, ಕೆಟ್ಟದಕ್ಕೆ ಜಾಸ್ತಿ ಆಗ್ತಾ ಇದೆ, ಒಳ್ಳೇದಕ್ಕೆ ಜಾಸ್ತಿ ಆಗ್ತದೆ. ನೋಡಿ ಇವಾಗ ನೋಡಿ, ಇವತ್ತು ಇಂಟರ್ನೆಟ್ ಮೀಡಿಯಾ ಇರೋದ್ರಿಂದ ಎಲ್ಲಾ ರೋಡಲ್ಲಿ CC ಕ್ಯಾಮ್ರಾಗಳಿದೆ. ಕಳ್ತನ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, 24 hours ಅಲ್ಲಿ ಅವ್ನು ಹಿಡಿದು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಒಂದ್ ಕಾಲದಲ್ಲಿ ಹಿಂಗಿತ್ತಾ, ಒಂದ್ ಕಾಲದಲ್ಲಿ ಯಾರ ಕಳ್ದೋದಂದ್ರೆ ರೋಡಲ್ಲೇ ನೋಟಿಸ್ ಅಂಟಿಸ್ಬೇಕು, ಹುಡ್ಕೊಂಡು ಹೋಗ್ಬೇಕು, ಎಲ್ಲೋಗ್ಬಿಟ್ರು ಅಂತ. ಸಿಗ್ತಾನೆ ಇರಲ್ಲ, 10 ವರ್ಷ ಸಿಗ್ತಾ ಇರಲ್ಲ. ಇವಾಗ ಹೆಂಗಿದೆ, ಕಾಣೆ ಆಗಿರೋಂಥ ವ್ಯಕ್ತಿನ 24 hours 48 hours ಅಲ್ಲಿ ಫೇಸ್ಬುಕ್ ಅದು ಇದು ಮುಖಾಂತರ ಎಲ್ಲ ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಆತರ ಟೆಕ್ನಾಲಜಿ ಏನಾಗಿದೆ ಇವತ್ತಿದೆ ಅದರ. ಇವಾಗೆಲ್ಲ ಇದೆಲ್ಲ ಸ್ವಲ್ಪ ವರ್ಷಗಳ ಮುಂಚೆ ಇತ್ತಾ, ಇಲ್ಲ. ಅಲ್ಲ, ಒಂದು ಬೇಜಾರವಾಗ ಸಂಗತಿ ಏನು ಅಂದ್ರೆ, ಇವಾಗ ಇದು ಬಂದ್ಬಿಟ್ಟು ಒಂದು ಅಥವಾ ತಮಾಷೆಗೆ ತಗೊಳ್ಳೋಂಥದ್ದಲ್ಲ, ಅಥವಾ ಒಂದು ನಗಡ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಇವಾಗ ನಿತ್ಯಾನಂದ ಆಶ್ರಮದಲ್ಲಿ ಅವ್ರ ಹೆಸರು ಹೇಳಿದ್ರೇನೆ ಎಲ್ಲರಿಗೂ ನಗು ಬರುತ್ತೆ, ಅಂತ ಒಂದು ಮನುಷ್ಯ ಆಗೋಗ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ನಡೀತಾ ಇರೋದು ಎಂತ ಅನ್ಯಾಯ ಅಂತ ಹೇಳಿದ್ರೆ ಬ್ರದರ್, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕೂಡ ದೌರ್ಜನ್ಯ ನಡೀತಾ ಇದೆ. ಆದ್ರೆ ಇದು ಬಂದು ಎಲ್ಲರಿಗೂ ಗೊತ್ತು.
ಪ್ರತಿಯೊಬ್ಬರಿಗೂ ಗೊತ್ತು ಅಲ್ಲಿ ಹೆಣ್ಮಕ್ಳ ಮೇಲೇನು ದೌರ್ಜನ್ಯ ನಡೀತಾ ಇದೆ. ಅಲ್ಲಿ ನಡೀತಾ ಇರೋದೇ ಪಕ್ಕಾ ಒಂದು ಅನ್ಯಾಯ. ಅದನ್ನ ಯಾಕೆ ಆಗ್ತಾರ? ಗೌರ್ಮೆಂಟ್ಗೂ ಗೊತ್ತು ಅಲ್ಲಿ ನಡೀತಾ ಇರೋದು ಅನ್ಯಾಯ ಅಂತ. ಅದಕ್ಕೆ ಅವ್ರು ಇಂಡಿಯಾನೇ ಬಿಟ್ಟು ಓಡೋಗ್ಬಿಟ್ರಲ್ಲ. ಬಟ್ ಅವ್ರ ಆಶ್ರಮ ಇನ್ನೂ ಇದೆಯಲ್ಲ ಬ್ರದರ್, ಇಲ್ಲ ಅಲ್ಲಿ ಸರ್, ಯಾವ್ದು ಇಲ್ಲ. ಆಶ್ರಮ ಗಿಶ್ರಮ ಎಲ್ಲ ಟೋಟಲ್ ಬಂದು ಆತರ ಅವ್ರ ಇಂಡಿಯಾಲೇ ಇಲ್ಲ. ಎಲ್ಲ ಒಂದ್ ಕಡೆ ದ್ವೀಪ ತಗೊಂಡು ಅವರೇ ಸ್ವಂತ ಮಾಡ್ತಾರೆ. ಅಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಇಂಡಿಯಾ ಕರ್ಕೊಂಡ್ ಬರ್ಬೇಕು ಅಂತ ಕೂಡ ಎಕ್ಸ್ಟ್ರಾಡಿಷನ್ ಕೇಸ್ ನಡೀತಾ ಇದೆ. ಅದಕ್ಕೆ ಆಗ್ತದ ಒಳ್ಳೇದು. ಇನ್ನೊಬ್ರು ಯಾರೋ ಒಬ್ರು ಗಾಡ್ ಫಾದರ್ ಅಂತ ಇದ್ರು ನಾರ್ತ್ ಇಂಡಿಯಾಲಿ, ಅವನ ಇಲ್ಲ, ಅವ್ರ ಬಗ್ಗೆ ಒಂದು ಫಿಲಮ್ ತೆಗ್ಬಿಟ್ಟವ್ರೆ. ಅವ್ರ ಬಗ್ಗೆ ದೊಡ್ಡ ಸ್ಕ್ಯಾಂಡಲ್ ಆಗಿ ಅವ್ರನ್ನೂ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. ಇವಾಗ ಅವ್ರದ್ದು ಕೂಡ ಏನ್ ಮಾಡಿದ್ರು, ಕ್ಲೋಸ್ ಮಾಡ್ಬಿಟ್ರೆ. ನೆಕ್ಸ್ಟ್ ಏನಾಗ್ತದೆ, ಈ ತರ ಎಲ್ಲಾ ಸ್ವಾಮಿಗಳಿಗೆಲ್ಲ ಎಂಕ್ವೈರಿ ಬರ್ತದೆ. ನೆಕ್ಸ್ಟ್ ನಮ್ ಚರ್ಚ್ ಫಾದರ್ಗಳಿಗೆಲ್ಲ ಎಂಕ್ವೈರಿ ಬರ್ತಾರೆ. ಎಲ್ಲ ಏನೇನ್ ಮಾಡಿದ್ರಪ್ಪ ಸ್ಕ್ಯಾಂಡಲ್ಗಳು ತೆಗಿರಿ ಅಂತಾರೆ. ಎಲ್ಲರ ಆಸ್ತಿಗಳು ಜಪ್ತಿ ಮಾಡ್ಕೊಂಡು ಎಲ್ಲ ತರ ಅರೆಸ್ಟ್ ಮಾಡಾಕ್ತಾರೆ. ಇದಾಗದ್ ಒಳ್ಳೇದು. ಯಾಕೆ ಗೊತ್ತಾ, ಕೆಟ್ಟದ್ ಹೊರಗಡೆ ಬಂದಷ್ಟು ಕೆಟ್ಟದ್ದು ಕಮ್ಮಿ ಆಗ್ತದೆ. ನೋಡಿ ವಚನ ಓದಿ, ಲೂಕ್ 11:21. ಲೂಕ 11:21. ಒಬ್ಬ ಬಲಿಷ್ಠನು ಸರ್ವ ಆಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಹೆಂಗಿರ್ತಂತೆ ವಸ್ತುಗಳು? ಭದ್ರವಾಗಿರ್ತಾರೆ ಅಲ್ವಾ? ಅವ್ನ್ ಕಾಪಾಡ್ಕೊಂಡಿರ್ಬೇಕಾರೆ ಭದ್ರವಾಗಿರ್ತಾರೆ. ಕಾಪಾಡ್ಕೊಂಡು ಇಲ್ದಿರ್ಬೇಕಾರೆ ಹೆಂಗಿರ್ತಾರೆ? ಭದ್ರವಾಗಿರಲ್ಲ ಅಂತ ಅರ್ಥ. ಆದ್ರೆ ಅವಾಗ ಏನಾಗ್ತದೆ, ಎಲ್ಲ ಡಿಸ್ಟರ್ಬ್ ಆಗ್ತಾರೆ ಅಂತ ಅರ್ಥ. ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ಏನ್ರಿ, ವೆನ್ ಎ ಸ್ಟ್ರಾಂಗ್ ಮ್ಯಾನ್ ಆರ್ಮ್ಡ್ ಕೀಪ್ ವಿತ್ ಹಿಸ್ ಪ್ಯಾಲೇಸ್ ಈಸ್ ಗೂಡ್ಸ್ ಆರ್ ಇನ್ ಪೀಸ್ ಅಂತ ಹೇಳ್ತಾರೆ. ಸಮಾಧಾನವಾಗಿರ್ತಾರಂತೆ. ಯಾವಾಗ ಇವ್ರಕ್ಕಿಂತ ಸ್ಟ್ರಾಂಗ್ ಆಗಿರೋದು ಬರ್ತದೋ ಅವಾಗ ಏನಾಗ್ತಾರಂತೆ ನೋಡಿ. ನೆಕ್ಸ್ಟ್ 22. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. ಸುಲಿಗೆ ಮಾಡಿ ಹಂಚ್ಕೊಳ್ತಾರಂತೆ. ಇವಾಗ ಅದೇ ನಡೀತಾ ಇರೋದು. ಅವನು ಯಾವ್ದೆಲ್ಲ ನಂಬ್ಕೊಂಡಿದ್ನೋ ಎಲ್ಲ ಒಂದು ಇದುವರೆಗೂ ಸೈತಾನ ಡಿಸೆಪ್ಷನ್ ಮಾಡಕ್ಕೆ ಏನೆಲ್ಲ ನಂಬ್ಕೊಂಡಿದ್ನೋ ಇದನ್ನೆಲ್ಲ ಏನ್ ಮಾಡ್ತಾರೆ ಇವತ್ತು? ಎಲ್ಲ ಸ್ಪಾಯಿಲ್ ಮಾಡ್ತಾವ್ರೆ, ಕೊಳ್ಳೆ ಹೊಡಿತಾವ್ರೆ. ಇವಾಗ ಅದೇ ಯೇಸು ಕ್ರಿಸ್ತ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಮೊದ್ಲಿಗಿರೋದಕ್ಕೂ ಇವತ್ತಿರೋದಕ್ಕೂ ಎಷ್ಟೋ ಅಜಗಜಾಂತರ ಏನಾಗಿದೆ, ವ್ಯತ್ಯಾಸಗಳಿದೆ ಅದರ. ಯಾಕೆ ಅಂತಂದ್ರೆ ಇದು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಅವರು ಸೈತಾನ ಕಟ್ಟಾಕಿರೋದಕ್ಕೇನ್ರಿ ಒಂದು ಬ್ಯೂಟಿಫುಲ್ ಸೂಚನೆ. ಆದ್ರೆ ಇನ್ನು ಅದೋ ಲೋಕದಲ್ಲಿ ಏನಾಗಿಲ್ಲ, ದಬ್ಲಿಲ್ಲ. ಚೈನ್ ಹಾಕಿ ಕಟ್ಟಾಕಿದ್ದಾರೆ. ಚೈನಾ ಕಟ್ಟಾಕಿದ್ರೆ ನೇಮಿನಿಂಗು ಮೊದಲನೇ ಲೋಕದಲ್ಲಿ ಏನ್ ನೋಡಿದ್ರಿ, ಸ್ವಾತಂತ್ರ್ಯ ಕೊಟ್ಟಿದ್ರು, ಎರಡನೇ ಲೋಕದಲ್ಲಿ ಇಟ್ಕೊಂಡ್ರು. ಇವಾಗ ಇನ್ನ ಚೈನ್ ಹಾಕಿದ್ರೆ ನೇಮಿನಿಂಗು ಇಷ್ಟು ದಿನ ಕೊಟ್ಟಿರೋಂಥ ಸ್ವಾತಂತ್ರ್ಯಕ್ಕಿಂತ ಇವತ್ತೇನ್ ಮಾಡಿದ್ದಾರೆ, ಸ್ವಾತಂತ್ರ್ಯನ ಕಮ್ಮಿ ಮಾಡಿದ್ದಾರೆ. ಆದ್ರೆ ಅವ್ರೇನ್ ಮಾಡ್ತಾ ಇದ್ರಿ ಇವತ್ತು, ಅವರ ಒಂದು ಚಿತ್ತದ ಪ್ರಕಾರ ಸೈತಾನ ಏನ್ ಮಾಡ್ತಾ ಇದ್ರಿ ಇವತ್ತು, ಅವರು ಕೆಲಸಗಳನ್ನ ಮಾಡೋದಕ್ಕೆ ಉಪಯೋಗಿಸ್ಕೊಂತ ಇದ್ದಾರೆ. ಯಾಕೆ ಅಂದ್ರೆ ಇವಾಗ ನಾವು ಭೂಲೋಕದಲ್ಲಿ ದೇವ್ರ ಮಕ್ಳು, ದೇವ್ರ ಸಭೆ ಭೂಲೋಕದಲ್ಲೇ ಇದ್ದಾರೆ. ಅಂದ್ರೆ ಇವಾಗ ನಮ್ನ ಪರೀಕ್ಷೆ ಆಗ್ಬೇಕು ಅಂದ್ರೆ ನಾ ಲೂಸಿಫರ್ ಸೈತಾನ್ ಇರ್ಬೇಕ ಬೇಡವಾ, ನೀವ್ ಹೇಳಿ? ಮತ್ತೆ ನಮ್ಮ ಹೋರಾಟ ಯಾರ ಸಂಗಡ? ಮತ್ತೆ ಹಂಗಾರೆ ಏನ್ ಮಾಡ್ಬೇಕು ದೇವ್ರು? ಲೂಸಿಫರ್ ಸೈತಾನ ಕೆಲವೊಂದು ರೀತಿಯಲ್ಲಿ ರಿಸ್ಟ್ರಿಕ್ಟ್ ಮಾಡಿರ್ಬೇಕು ಅಲ್ವರ. ಅದಕ್ಕೆ ದೇವ್ರ ಮಕ್ಳ ಜೀವಿತದಲ್ಲಿ ದೇವ್ರ ಚಿತ್ತ ಇಲ್ದ್ರ ಏನು ಆಗೋದಕ್ಕೆ ಸಾಧ್ಯ ಇಲ್ಲ. ಏನಾರು ಆಯ್ತು ಅಂತಂದ್ರೆ ನಾವೇನ್ ತಿಳ್ಕ್ ಮಾಡ್ಬೇಕು, ಓಹೋ ಇದು ಯಾರು ಬಿಟ್ಟಿರೋದು? ಎಸ್, ನಮ್ಮ ತಲೆ ಕೂದಲು ಕೂಡ ಕೆಳಗಡೆ ಬೀಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇವನ್ ಸೈತಾನು ಯಾರ ಕಂಟ್ರೋಲ್ ಇರೋದು ಇವಾಗ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ತರ ಥಿಂಕ್ ಮಾಡ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಹೇಳೋದು. ಸರಿ ಇಷ್ಟರ್, ಏನಿಲ್ಲ ಒಂದ್ 5 ನಿಮಿಷ ಮುಗಿಸ್ಬಿಡೋಣ. ಓಕೆ, ಕೃಷ್ಣ ಬ್ರದರ್ ನೀವೇನ್ ಹೇಳ್ತೀರಾ? ಓಕೆ ಸರಿ, ಓಕೆ. ಇವಾಗ ಅರ್ಥ ಆಯ್ತಾ? ಸೈತಾನ್ ಕಟ್ಟಾಕೋದಂದ್ರೆ ಇದೇ ಮೀನಿಂಗ್. ಇನ್ನ ಏನ್ರಿ ಅಧೋಲೋಕಕ್ಕೆ ಹಾಕಿ ಇನ್ನ ಜನಗಳನ್ನ ಮೊಳ್ಳುಗೊಳ್ಸಂತ ಲೆವೆಲ್ಗೆ ಇನ್ನ ಬಂದಿಲ್ಲ. ಯಾಕೆ? ಅದ್ ಯಾವಾಗ ಬರೋದು? ಸತ್ತೋರೆಲ್ಲ ಪುನರ್ತನಾಗಿ ಬರ್ಬೇಕಾದ್ರೆ ಅವಾಗ ಆಗೋದು. ಇನ್ನ ಸತ್ತೋರ್ಗೆ ಏನಾಗಿಲ್ಲ, ಯಾರು ಲೋಕ ಜನಗಳಿಗೆ ಇನ್ನ ಪುನರ್ತನ ಆಗಿಲ್ಲ. ಇನ್ನ ಎಷ್ಟೋ ವಿಚಾರಗಳಾಗ್ಬೇಕು ಲೋಕದಲ್ಲಿ. ಇದು ಮಹಾ ಕಷ್ಟಗಳ ಸಂಕಟದ ಸಮಯ. ಇನ್ನ ಪೀಕಿಗೆ ಹೋಗ್ಬೇಕು. ಇಸ್ರೇಲ್ ಅಲ್ಲಿ ಮಹಾಯುದ್ಧ ಆಗ್ಬೇಕು. ಇಸ್ರೇಲ್ ಅಲ್ಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕು. ಸಭೆಯ ಒಂದು ಪ್ಯೂರಿಫಿಕೇಶನ್ ಆಗ್ಬೇಕು. ಇದಕ್ಕೋಸ್ಕರ ದೇವ್ರ ಏನ್ ಮಾಡಿದಾರೆ, ಸೈತಾನ್ನ ಏನ್ರಿ ತನ್ನ ಒಂದು ಹಿಡಿತದಲ್ಲಿ ಏನ್ ಮಾಡೋರು ಅವರು ಇಟ್ಕೊಂಡವ್ರೆ. ಅದಕ್ಕೆ ಓಕೆ ಸರ್, ಅವನ್ ಎಷ್ಟು ಒದ್ದಾಡ್ತಾನೋ ಅಷ್ಟು ದೇವ್ರ ಯೋಜನೆ ತಕ್ಕಂತ ಏನ್ ಮಾಡ್ತಾರ, ಅವ್ರನ್ನ ಉಪಯೋಗಿಸ್ಕೊಂತಾರೆ. ಏನಿಲ್ಲ,
ಇವಾಗ 6000 ವರ್ಷ ದೇವರು ಸೈತಾನ ಬಿಟ್ಟಿದ್ದಾರೆ. ಇದು ಬಿಟ್ಟಿರೋದು ಒಳ್ಳೇದ ಕೆಟ್ಟದ? ಒಳ್ಳೇದು ಬ್ರದರ್. ಒಳ್ಳೇದೇ ಬ್ರದರ್. ಸರಿ, ಹೆಂಗ್ ಒಳ್ಳೇದು ಅಂತೀರಾ? ಸೈತಾನ್ ಇರ್ಲಿಲ್ಲ ಅಂತಂದಿದ್ರೆ ಕೆಟ್ಟ ಕೆಲಸ ಮಾಡೋದು, ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ರೆ ಒಳ್ಳೇದ್ ಯಾವ್ದು ಅಂತ ಗೊತ್ತಾಗಲ್ಲ. ಕರೆಕ್ಟ್ ಆಗಿದ್ರಿ ಅಲ್ವರಾ? ಹಂಗಾರೆ ಸೇತಾನ 6000 ವರ್ಷ ದೇವ್ರ ಆಳ್ವಿಕೆ ಮಾಡಕ್ ಬಿಟ್ಟಿದ್ದು ಒಳ್ಳೇದು. ಯಾಕೆ ಗೊತ್ತಾ? ನಮ್ಮ ಎಕ್ಸ್ಪೀರಿಯನ್ಸ್ ಕಲ್ತ್ಕೊಂಡ್ರಿ ನೋಡಿ ಅಂತೀನಿ. ಪ್ರತಿಯೊಬ್ಬ ಮನುಷ್ಯನಿಗೂ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಇದೇ ತರ ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಕ್ರೈಸ್ಟ್ ಅವನ್ನ ಹಿಡಿದಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅವನು ಬಿಡ್ತಾ ಇದಾರೆ ಅಂತಂದ್ರೆ ಇವಾಗ ಏನ್ ಅದ್ರಲ್ಲಿ ಒಳ್ಳೇದಿಗೆ ಆಗ್ಬೇಕೋ ಕೆಟ್ಟದಿಗೆ ಆಗ್ಬೇಕಾ? ನೀವ್ ಹೇಳಿ. ಒಳ್ಳೇದಕ್ಕೆ. ಹಂಗಾರೆ ನಾವೇನ್ ಮಾಡ್ಬೇಕು? ದೇವ್ರ ಮಕ್ಳು ಇದನ್ನ ದೇವರ ದೃಷ್ಟಿಯಲ್ಲಿ ಮಾಡ್ಬೇಕು. ಇದನ್ನ ನೋಡ್ಬೇಕು. ಅದಕ್ಕೆ ನೋಡಿ ಬೈಬಲ್ ಅಲ್ಲಿ ಎಷ್ಟೋ ಪ್ರಾಫೆಸಿಗಳಿದೆ. ನಾವೆಲ್ಲ ಪ್ರಾಫೆಸಿಗಳು ಓದೋಣ ಬರಂತ ದಿನಗಳಲ್ಲಿ. ಪ್ರಾಫೆಸಿಗಳ ಸಬ್ಜೆಕ್ಟ್ ಒಂದೇ ತೆಗೆನ ಅಲ್ವರ? ಎಷ್ಟೆಲ್ಲ ಇದೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಂದ್ರೆ ಇವೆಲ್ಲ ಅವ್ರು ಮಾಡೋಂಥ ಬ್ಯೂಟಿಫುಲ್ ಕೆಲಸಗಳು. ನಾವ್ ಇನ್ನ ಓದೋಣ. ಇದು ನೋಡಿ ಒಂದು ವಚನ ಇದೆ ರೆವಲ್ಯೂಷನ್ ಅಲ್ಲಿ. ಬನ್ನಿ, ರೆವಲ್ಯೂಷನ್ 10th ಚಾಪ್ಟರ್. ಒಂದು ನಿಮಿಷ. Sea of glass. ಒಂದು ನಿಮಿಷ. ಸೆಕೆಂಡ್ ಥೆಸಲೋನಿಕನ್ಸ್ ನಲ್ಲೂ ಸೆಕೆಂಡ್ ಪ್ರಕಟಣೆ ಇಟ್ ವಾಸ್ ಸಿ ಮಿಂಗಲ್ಡ್ ವಿತ್ ಫೈರ್ ಅಂತ ಒಂದು ವಚನ ಬರ್ತಾರೆ, ನೋಡಿದೀರಾ? ಗಾಜಿನ ಎಂಬಂತೆ ಒಂದು ದರ್ಪಣ ಬಂತು ಅಂತ ನೋಡಿ. ಎಲ್ಲಿ ಬರ್ತದೆ? ರೆವಲ್ಯೂಷನ್ ದೇವ್ರ ಮಕ್ಳು ವೀಣೆ ಇಟ್ಕೊಂಡು ಆಡಿದ್ರು ಅಂತ ಹೇಳ್ತಾರಲ್ಲ, ಎಲ್ಲ ಬರ್ತದದು? ನನ್ಗೂ ವಯಸ್ಸಾಗೋಯ್ತು. ಸರಿ, ರೆವಲ್ಯೂಷನ್ 15 ಚಾಪ್ಟರ್ ತೆಗಿರಿ. ರೆವಲ್ಯೂಷನ್ 15:2. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತ್ತು. ಆಗ ನೋಡ್ರಿ, ನನಗೆ ಕಾಣಿಸಿತ್ತು ಅಂದ್ರೆ ಯೋಹಾನನ್ ಕಾಣಿಸಿತ್ತು. ಅಂದ್ರೆ ಆ ಸಮುದ್ರ ಹೆಂಗಿದೆ ಅಂತೆ? ಗಾಜಿನ ಸಮುದ್ರ ತರ ಇದೆ ಅಂತೆ. ಆ ಸಮುದ್ರ ಏನಾಗಿದೆ? ಬೆಂಕಿಯಿಂದ ಏನಾಗಿದೆ ಅಂತೆ? ಮಿಕ್ಸ್ ಆಗಿದೆ ಅಂತೆ. ಬೈಬಲ್ ಸಮುದ್ರ ಅಂತ ಏನ್ ನೋಡ್ತೀರಿ? ಸಮುದ್ರ ಏನೋ ಜನಸಮೂಹ ಅಲ್ರ. ಬೆಂಕಿ ಅಂದ್ರೆ ಏನು ಅಂತ ನೋಡ್ತೀರಿ? ಬೈಬಲ್ ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಿ? ಅದ್ರ ಜಡ್ಜ್ಮೆಂಟ್, ಕಷ್ಟ ಸಂಕಟ. ವೆರಿ ಗುಡ್. ಕಷ್ಟ ಸಂಕಟಗಳು, ಜಡ್ಜ್ಮೆಂಟ್ ಅಲ್ವರ. ಹಂಗಂದ್ರೆ ಈ ಅಲ್ಲೋಲೋ ಕಲ್ಲೋಲವಾರಂತ ಜನಾಂಗ ಬರೀ ಕಷ್ಟದಲ್ಲಿ ಏನಾಗಿದ್ದಾರೆ? ಸಂಕಟದಲ್ಲಿ ಏನಂತಾರೆ? ಸಿಗಾಕೊಂಡ್ಬಿಟ್ಟಿದ್ದಾರೆ. ಅದರ ಮಿಶ್ರಣ ಆಗಿದೆ. ಆದ್ರೆ ಇದು ದೇವ್ರು ಕೊಡ್ತಾರಂತ ಜಡ್ಜ್ಮೆಂಟ್ ಅವ್ರಿಗೆ. ಅದಕ್ಕೆ ಈ ಒಂದು ಸಮುದ್ರ ಹೆಂಗಿದೆ ಅಂತೆ? ಅಲ್ಲಿ ಯೋಹಾನನ್ಗೆ ಹೆಂಗ್ ಕಾಣಿಸ್ತು? ಗಾಜಿನ ತರ ಇದೆ ನೋಡ್ರ. ಅಂದ್ರೆ ಏನಪ್ಪಾ, ಇಷ್ಟೊಂದು ಭಯಂಕರವಾಗಿರೋಂತ ಬೆಂಕಿಯಿಂದ ಬೆರ್ತಿರೋಂಥ ಸಮುದ್ರ ಹೆಂಗ್ ಗಾಜಿನ ತರ ಕಾಣಿಸಕ್ ಸಾಧ್ಯ? ಅಂದ್ರೆ ಜಗತ್ತಿನ ದೃಷ್ಟಿಯಲ್ಲಿ ಜನಸಮೂಹ ಇವಾಗಿರೋಂಥ ಸಿಚುವೇಶನ್, ಅಯ್ಯೋ ಏನಯ್ಯ ಆಯ್ತೈತೆ ಅಂತ ಅನ್ಸ್ತದೆ. ದೇವ್ರ ಮಕ್ಕಳ ದೃಷ್ಟಿಯಲ್ಲಿ ವೆರಿ ಕ್ರಿಸ್ಟಲ್ ಕ್ಲಿಯರ್ ಗ್ಲಾಸ್. ಈ ಕಡೆಯಿಂದ ಆ ಕಡೆ ಕ್ಲೀನ್ ಆಗಿ ಏನಾಗ್ತದೆ? ಟ್ರಾನ್ಸ್ಪರೆಂಟ್. ಓ, ಏನ್ ನಡೀತಾ ಇದೆ, ಇದೆಲ್ಲ ಮಾಡ್ತಾ ಇರೋದು ಯಾರು ಅಂತ ದೇವ್ರ ಮಕ್ಕಳು ತನ್ನ ಆತ್ಮಿಕ ಕಣ್ಣಲ್ಲಿ ಏನ್ ಮಾಡೋದು? ಕ್ಲೀನ್ ಆಗಿ ಪ್ರವಾದನೆ ಮಾತುಗಳಲ್ಲಿ ಏನ್ ಮಾಡ್ಬೋದು? ಕ್ಲೀನ್ ಆಗಿ ಕಂಡುಹಿಡಿಬೋದು. ಓಹೋ, ಇದೆಲ್ಲ ಯಾರು? ದೇವ್ರು ಮಾಡ್ತಾ ಇರೋದು ಅಂತ. ಅದಕ್ಕೆ ನೋಡಿ ಮುಂದಕ್ಕೆ ಏನ್ ಹೇಳ್ತಾ ನೋಡಿದ್ದೀನಿ. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ನೋಡಿ, ಇದರ ಮೇಲೆ ಜಯ ಹೊಂದಿದವರು. ಯಾವ್ದ್ರ ಮೇಲೆ ಜಯ ಹೊಂದವರು? ಮೃಗ, ಆಂಟಿ ಕ್ರೈಸ್ಟ್ ಸಿಸ್ಟಮ್. ಅದರ ಅದಕ್ಕೆ ಹೇಳೋದು, ಆಂಟಿ ಕ್ರೈಸ್ಟ್ ಸಿಸ್ಟಮ್ ಬೋಧನೆಗಳು ತಲೆಯಲ್ಲಿ ಯಾವ್ದು ಇರ್ಬಾರ್ದು. ಇಷ್ಟು ವರ್ಷ ಏನ್ ಕಲ್ತ್ರೋ ದಯವಿಟ್ಟು ತಿಪ್ಪೆಗೆಸಿರಿ ಫಸ್ಟ್. ಅದರ ಎಲ್ಲ ಕಳ್ಬಡ್ಡಿ ಸರನ್ ಕುಡ್ಸಿ ಅದ್ ಹೇಳೋದು ಎಲ್ಲಾರು ಮದ್ದರಾಗ್ಬಿಟ್ಟವ್ರಂತೆ. ಅದರ ಎಷ್ಟು ಸತ್ಯ ಹೇಳಿಕೊಟ್ಟು ತಲೆಗೆ ಏನಕ್ಕೆ ಹೋಗಲ್ಲ ಹೇಳಿ? ಎಲ್ಲ ಊರ್ಬಿಟ್ಟವ್ರೆ. ಏನೋ ತಪ್ಪಾದ ಬೋಧನೆಗಳು. ಆತ್ಮ ಸಾಯ್ತಾರ ಅಂದ್ರೆ ಇಲ್ಲ, ಸಾಯಲ್ಲ. ಏಸು ಕೂಸು ಬತ್ತಾರ, ಹೌದು ಬತ್ತಾರ ಸರ್, ಹಿಂಗೆ ನೋಡ್ಕೊಂಡು ಕರಿತೀನಿ ಸರ್ ಅಂದ್ಬಿಟ್ಟು ಕಾಯ್ಕೊಂಡೆ ಕೂತಿರಪ್ಪ. ತುತ್ತಿರಿ ಹೋಗ್ತಾರೆ ಕಾಯ್ಕೊಂಡೆ ಕೂತಿರು. ಸರ್ ಬಂದಿದ ತಕ್ಷಣ ಅವಲ್ಲ ಹಂಗೆ ಪಕ್ಕದ ಹೊಟ್ಟೈತೀರಿ ಸರ್ ಅಂತಂದ್ಬಿಟ್ಟು ಅಲ್ರ ಕಾಯ್ಕೊಂಡೆ ಕೂತಿರಪ್ಪ. ಯಾಕೆ? ಸತ್ಯವೇದ ಇಲ್ದಿರೋ ವಚನಗಳೆಲ್ಲ ನೇರವಾಗಿ ತಗೊಂಡು ಎಲ್ಲ ತಲೆಯಲ್ಲಿ ಊರ್ಬಿಟ್ಟಾರ ನೋಡ್ರಿ ಅಂತೀನಿ. ಅದಕ್ಕೆ ಏನ್ ಹೇಳ್ತಾರೆ? ಇದ್ರ ಮೇಲೆ ಜಯ ಹೊಂದವರು ಯಾರು ಈ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂತ ಫಾಸ್ಟ್ ಡಾಕ್ಟರ್ಸ್ ಎಲ್ಲ ಬಿಟ್ಟು ಮೈಂಡ್ ಫಸ್ಟ್ ಸಂಪೂರ್ಣ ತೆಗಿತಾರೋ,
ಕೈಯಿಂದ ಫುಲ್ ತೆಗೆದಾಕ್ತಾರೋ ಅವರೇ ಈ ದೃಷ್ಟಿಯಲ್ಲಿ ನೋಡಕ್ ಸಾಧ್ಯ. ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಜಯ ಹೊಂದವರು ದೇವರ ಸೇವಾರ್ಥವಾದ ವೀಣೆಯನ್ನು ಕೈಯಲ್ಲಿ ಹಿಡಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ. ನೋಡ್ರ ಎಲ್ಲಿ ನಿಂತಿದ್ರಂತೆ? ಆ ಗಾಜಿನ ಸಮುದ್ರದ ಬಳಿನೇ ವೀಣೆ ಇಟ್ಕೊಂಡು ನೋಡ್ರಿ ನಿಂತೀನಿ. ಏನ್ ವೀಣೆ ಅದು? ದಾವೀದ್ ಹೇಳ್ತಾನೆ ಗೊತ್ತಾ, ದೇವ್ರಿಗೆ ಏನ್ ಮಾಡೋ, ಐ ಶಾಲ್ ಸಿಂಗ್ ಸಾಂಗ್ಸ್ ಅನ್ ಟು ಗಾಡ್ ವಿತ್ ಎ ಎಂತಾರೆ ಹಾರ್ಪ್ ಆಫ್ 10 ಇದಂತ ಹೇಳ್ತಾರೆ ಅಲ್ವರ. ಏನ್ ಹೇಳ್ತಾರೆ? 10 ಒಂದು ಸ್ಟ್ರಿಂಗ್ಸ್ ಏನು 10 ವೀಣೆ. ದೇವರ ಒಂದು ಸತ್ಯ ಹೆಂಗಿದೆ ಗೊತ್ತಾ? ಅದೆಲ್ಲ ಒಳ್ಳೆ ಬ್ಯೂಟಿಫುಲ್ ಹಾಡು. ಯಾರು ಹಾಡತ್ತೆ? ಮೋಸೆಯ ಹಾಡು, ಯಜ್ಞದ ಕುರಿಯಾದಾತನ ಹಾಡು. ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ದೇವ್ರ ಪ್ಲಾನ್ ಬ್ಯೂಟಿಫುಲ್ ಆಗಿ ಹೇಳೋದು ಯಾರು ಅಂದ್ರೆ ಈ ದೇವ್ರ ಮಕ್ಳು ಮಾತ್ರ. ಯಾವ್ದ್ರ ಮೇಲೆ ಜಯ ಹೊಂದಿರೋರು? ಆಂಟಿ ಕ್ರೈಸ್ಟ್ ದುರ್ಬೋಧನೆಗಳು ಸಂಪೂರ್ಣವಾಗಿ ಜಯ ಹೊಂದಿರೋಂಥ ದೇವ್ರ ಮಕ್ಳು. ಎಲ್ಲ ಸುಳ್ಳು ಸಭೆಗಳಿಲ್ಲ ಅಂತ ಎಲ್ಲ ಸುಳ್ಳು ಬೋಧನೆಗಳ ಬಿಟ್ಟು ಸತ್ಯಕ್ಕಾಗಿ ಯಾರು ನಿಂತ್ಕೊಂಡಾರೋ ಈ ದೇವ್ರ ಮಕ್ಳಿಗೆ ಏನಾಗೋದು? ಇದೇ ಸಮುದ್ರ, ಇದೇ ಸಿಚುವೇಶನ್ ದೇವ್ರ ಮಕ್ಳಿಗೆ ಹೆಂಗ್ ಕಾಣ್ತಾರೆ? ಕ್ರಿಸ್ಟಲ್ ಕ್ಲಿಯರ್. ಯಾಕೆ? ದೇವರ ದೃಷ್ಟಿಯಲ್ಲಿ ನೋಡ್ಬೇಕ್ರೆ ನಮ್ಮ ಕಣ್ಣು ಹೆಂಗ್ ಕಾಣಿಸ್ತಂತೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ನಮ್ಮ ಕಣ್ಗಳನ್ನ ದೇವ್ರ ಏನ್ ಮಾಡೋರೆ? ತೆರೆದವ್ರೆ. ಅತಿಶಯವಾಗಿರಂತ ಒಂದು ವಚನಗಳನ್ನ ದೇವ್ರ ನಮ್ಗೆ ಗ್ರಹಿಸ್ಕೊಳಕ್ಕೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಪರೋಶಿಯಾ, ಎಫಿಫೇನಿಯಾ, ಅಪೋಕಲಾಪ್ಸಿಸ್. ನಾವು ಪರೋಶದಲ್ಲಿ ಹೆಂಗಿದಿರಿ? ಮುಂಜಾನೆ ಜಲ್ದಿ ಎದ್ದಿದ್ರಿ, ಅದರ ವಾಸ್ತವದಲ್ಲಿ ನಿಂತಿದ್ರಿ. ಇವೆಲ್ಲ ಐತೆ ಬೈಬಲ್ ವಚನಗಳು. ಐಸಾಯ 21st ಚಾಪ್ಟರ್ ಅದರ ಏನೋ ಏನ್ ಹೇಳ್ತಾರೆ ವಾಸ್ತವರಿಗೆ? ಕಾವಲಿನ ಬುರ್ಜು, ಕಾವಲ್ಗಾರ ಕೂತಿರ್ತಾನೆ ಗೊತ್ತಾ ಬುರ್ಜಿ ಮೇಲೆ. ಆ ಕಾವಲ್ಗಾರಗೆ ಏನ್ ಕೇಳ್ತಾನೆ? ಏನಪ್ಪಾ ಎಷ್ಟಪ್ಪ ಆಯ್ತು ಸಮಯ ಅಂತ ಕೇಳ್ತಾರೆ. ಸರ್ ಬೆಳಿಗ್ಗೆ ಬರ್ತಾ ಇದೆ, ನೈಟ್ ಕೂಡ ಬರ್ತಾ ಇದೆ ಅಂತ ಹೇಳ್ತಾರೆ. ಓದಿದಿರ ವಚನ? ಐಸಾಯ 21 ಓದ್ಬಿಡಿ, ಮುಗಿಸ್ಬಿಡೋಣ. ಏಷಯ 21 ಇರ್ಬೇಕು. ಒಂದು ನಿಮಿಷ ಸರ್. ಐಸಾಯ 21 ಇಲ್ಲ ಬ್ರದರ್, ಅದರಲ್ಲಿ 17 ವರೆಗೂ ಮಾತ್ರ ಇದೆ. 21:11 ಓದಿ ಕ್ಷಮಿಸಿ, ಸಾರಿ. ಧೂಪದ ವಿಷಯವಾದ ದೈವೋಕ್ತಿ. ಕಾವಲುಗಾರನೇ, ಈಗ ರಾತ್ರಿ ಎಷ್ಟು ಕಳೆಯಿತು? ಕಾವಲುಗಾರನೇ, ರಾತ್ರಿ ಎಷ್ಟು ಕಳೆಯಿತು ಎಂಬ ಕೂಗು ಸೆಯೀರಿನಿಂದ ನನಗೆ ಕೇಳಿಸುತ್ತಿತ್ತು. ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ. ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದನು. ವೆರಿ ಗುಡ್. ಇಲ್ಲಿ ಏನಕ್ಕೆ ಹೇಳ್ತಾರೆ ಅಂದ್ರೆ, ಹಳೆ ಕಾಲದಲ್ಲಿ ಬುರ್ಜ್ಗಳು ಇರೋದು, ಕೋಟೆ ಇರ್ತಾ ಇದ್ದಾರೆ. ಕೋಟೆಗಳಿಗೆ ವಾಚ್ ಟವರ್ ಇರೋದು ಮೂಲೆಗೆ ಅಲ್ರ. ಇವಾಗ ಅಲ್ಲಿ ಕೋಟೆ ಎಷ್ಟು ಎತ್ತರ ಇರೋದು? 100 ಅಡಿ 150 ಅಡಿ ಎತ್ತರ ಇರೋದು. ಕೆಡೆ ಜನಗಳಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡೋದು ಕೆಡೆ ಜನಗಳು? ಸರ್ ಏನಾಯ್ತು ಸರ್ ಹೇಳಿ ಸರ್, ನೀವು ವಾಚ್ ಟವರ್ ಇದ್ರ ಮೇಲ್ಗಡೆಯಿಂದ ಕಾಣಿಸ್ತಿದ್ ನಿಮ್ಗೆ, ಏನಾಯ್ತು ಹೇಳಿ ಸರ್ ಅಂತ ಕೂಗೋರು. ಅದನ್ನ ಹೇಳೋದು. ಕಾವಲುಗಾರನೇ ಏನಾಯ್ತು? ರಾತ್ರಿ ಎಷ್ಟು ಕಳೀತು? ಯಾಕಂದ್ರೆ ಸೂರ್ಯ ಉದಯ ಆಗ್ಬೇಕಾದ್ರೆ ದೂರದಿಂದ ಯಾರು ಕಾಣಿಸ್ತದೆ? ಎತ್ತರವಾಗಿ ಯಾರು ಇರ್ತಾರೋ ದೂರದಿಂದ ಯಾರು ನೋಡಕ್ ಸಾಧ್ಯನ ಅವ್ರಿಗೇನಾಗ್ತಾರೆ ಫಸ್ಟ್ ಈ ಸೂರ್ಯ ಉದಯ ಆಗೋದು ಕೇಳ್ತಾರೆ. ಅದಕ್ಕೆ ಅವನು ಹೇಳೋದ್ನ ಯಾರು ನಂಬ್ತಾ ಇದ್ರು? ಕೆಳಗಡೆ ಜನಗಳು ನಂಬ್ತಾ ಇದ್ರು. ಅದರ ವಾಸ್ತವಲ್ಲಿರೋದು ದೇವ್ರ ಮಕ್ಳು, ಮೇಲ್ಗಡೆ ಇರ್ಬೇಕು ದೇವ್ರ ಮಕ್ಳು. ಅದಕ್ಕೆ ಹೇಳಿದ್ದು, ಮನೆ ಮೇಲಿರೋರು ಕೆಡೆ ಬರಕ್ ಹೋಗ್ಬಿಡಿ ಆ ದಿನದಲ್ಲಿ ಅಂತ. ಸ್ಪಿರಿಚುವಲ್ ಆಗಿ ಹೈ ಆಗಿರೋ ಕೆಡೆ ಬರಕ್ ಹೋಗ್ಬಿಡಿ ಅಂತ ಹೇಳಿದ್ದು ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ? ಉತ್ತರ ಏನ್ ಕೊಡ್ತಾನೆ? ಸರ್ ಉದಯ ಆಯ್ತು, ಅದೇನಾಗ್ತಾರೆ ಇನ್ನ ನೈಟು ರಾತ್ರಿ ಬರ್ತದೆ ಅಲ್ವರ. ಇವಾಗ ಸೂರ್ಯ ಫಸ್ಟ್ ಉದಯ ಆಗ್ಬೇಕು ಹೆಂಗಿರ್ತದೆ? ನೈದರ್ ಮಾರ್ನಿಂಗ್ ನೈದರ್ ನೈಟ್. 12 o'clock ಆಗೋಯ್ತು, 12 o'clock ಆಯ್ತು ಡೇ ಶುರು ಹಂಗಂತ ಸೂರ್ಯ ಬಂದ್ಬಿಡ್ತಾ ಪಟ್ಟಂತ. ನಿಧಾನವಾಗಿ ಬರ್ತಾನೆ. ಈ ಸ್ಟೇಜಲ್ಲಿ ನಾವಿರೋದು. ಓಕೆನ್ರಾ? ಅದಕ್ಕೆ ಇನ್ನ ಓದಿ, ಇನ್ನ ಇದ್ನಲ್ಲಿ ಇನ್ನೂ ಒಂದ್ 2-3 ಭಾಗಗಳಿದೆ. ಇನ್ನ ನಾವು ಅನೇಕ ಪಾಯಿಂಟ್ಸ್ಗಳು ತಗೊಬೇಕು. ನಾವ್ ಇನ್ನ ಕವರ್ ಮಾಡಿಲ್ಲ. ನಾವು ನಾಳಿದ್ದಲ್ಲಿ ನಾವು ಇನ್ನ ಏನ್ ಮಾಡೋಣ, ಇನ್ನ ಅನೇಕ ಪಾಯಿಂಟ್ಸ್ಗಳನ್ನ ಕವರ್ ಮಾಡೋಣ. ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದು ಇನ್ನ ಏನೆಲ್ಲ ಕೆಲಸ ಮಾಡ್ತಾರೆ ಇವೆಲ್ಲ ಇನ್ನ ಅನೇಕ ಕ್ಲಾರಿಫಿಕೇಶನ್ ಇದೆ, ಅದೆಲ್ಲ ಓದೋಣ. ಓಕೆನ್ರಾ? ಕೃಷ್ಣಬಾಬುದವ್ರು ಏನೋ ಹೇಳ್ತೀರಾ? ಬ್ರದರ್ ಟೈಮ್ ನೀವು ಕ್ಲೋಸ್ ಮಾಡಿ ಪ್ರೇಯರ್ ಮಾಡ್ಬಿಟ್ಟು ನಾವು ಬರೋಂತ ಕ್ಲಾಸಸ್ ಅಲ್ಲಿ ಇನ್ನು ಕ್ಲಿಯರ್ ಮಾಡೋಣ ಬೇಕಾದ್ರೆ. ಓಕೆ ಥ್ಯಾಂಕ್ ಯು ಬ್ರದರ್. ಸರಿ, ಓಕೆ. ಹಂಗಾರೆ ನೀವೆಲ್ಲರೂ ಓದಿ ರಿವೈಸ್ ಮಾಡಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಧಾರಾಳವಾಗಿ ನೀವೇನ್ ಮಾಡ್ರಿ, ನೀವು ಕೇಳ್ರಿ ಆಯ್ತಾ? ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ, ಹಂಗಾರೆ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣವಾ? ಸರಿ, ಎಲ್ಲರಿಗೂ ಓಕೆನಾ? ಕ್ಲಿಯರಾ? ಓಕೆ ಬ್ರದರ್, ಕ್ಲಿಯರ್. ಓಕೆ, ರಮೇಶ್ ಬ್ರದರ್. ಬ್ರದರ್
ಓಕೆ, ರಮೇಶ್ ಬ್ರದರ್ ಒಂದು ಪ್ರೇಯರ್ ಮಾಡ್ತೀರಾ? ಇಲ್ಲ ಬ್ರದರ್, ಬೇರೆಯವ್ರು ಮಾಡಿಸ್ರಿ. ಹೌದ್ರಾ? ಸರಿ. ಕೃಷ್ಣ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ತಂದೆಯಾದ ದೇವರೇ, ಈ ಸಂಜೆ ವೇಳೆಕ್ಕಾಗಿ ನೀವು ಕೊಟ್ಟಂತ ಈ ಆಶೀರ್ವಾದದ ಸಮಯಕ್ಕಾಗಿ ನಿಮ್ಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವೆಲ್ಲರೂ ನಿಮ್ಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ತಂದೆಯೇ. ತಂದೆಯ ದೇವರೇ, ಈ ಒಳ್ಳೆಯ ಸಮಯವನ್ನ ನೀವು ನಮಗೆ ದಯಪಾಲಿಸಿ ನಿಮ್ಮ ವೇದದ ರಹಸ್ಯವನ್ನು ಕೂಡ ನಾವು ಧ್ಯಾನಿಸುವುದಕ್ಕೆ, ವಿಶೇಷವಾಗಿ ನಿಮ್ಮ ಮಗನಾದ ಯೇಸು ಸ್ವಾಮಿಯ ಎರಡನೇ ಬರುವಿಕೆ ಬಗ್ಗೆ ಇರುವಂತ ನಮ್ಮ ಒಂದು ಡೌಟ್ಗಳನ್ನ ಕೂಡ ನಾವು ಇವತ್ತಿನ ದಿನದಲ್ಲಿ ಧ್ಯಾನಿಸೋದಕ್ಕೆ ನೀವು ಕೃಪೆ ಮಾಡಿದ್ದೀರಾ. ಅದು ತಂದೆಯೇ, ನಿಮ್ಮ ಸತ್ಯವೇದವು ತುಂಬಾ ರಹಸ್ಯವಾದದ್ದು. ಅದನ್ನ ಅರಿಯೋದಕ್ಕೆ ನಿಮ್ಮ ಆತ್ಮವು ನಮಗೆ ಹೆಚ್ಚಾಗಿ ಬೇಕಾಗಿದೆ ತಂದೆಯೇ. ಅದು ಹೆಬ್ಬಾಗಿಲು ಕತ್ತಿ ಅಂತ ಕೂಡ ನಾವು ವೇದದಲ್ಲಿ ಓದ್ತೀವಿ. ಆದ್ರಿಂದ ಈ ವಚನಗಳನ್ನ ನಾವು ಸರಿಯಾಗಿ ನಾವು ಅದನ್ನ ಉಪಯೋಗ ಮಾಡದೆ ಹೋದರೆ ಅದನ್ನ ನಾವು ತಪ್ಪಾಗಿ ತಿಳ್ಕೊಳ್ಳುವಂತ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಹೋಗೋರಾಗಿದ್ದೆ. ಆದ್ದರಿಂದ ತಂದೆಯ ದೇವರೇ, ನೀವು ನಮಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಪವಿತ್ರ ಆತ್ಮವನ್ನು ದಯಪಾಲಿಸಿ ನಾವು ನಿಮ್ಮ ಆತ್ಮದಿಂದ ತುಂಬಿ ನಿಮ್ಮ ವೇದವನ್ನ ಅರಿಯುವಂತ ಅರಿವು, ಜ್ಞಾನವು ಕೂಡ ನಮ್ಗೆ ಹೆಚ್ಚಾಗಿ ಕೊಡಬೇಕಂತ ನಾವು ಪ್ರಾರ್ಥಿಸೋರಾಗಿದ್ದೇವೆ ತಂದೆಯೇ. ಅದು ತಂದೆಯೇ, ಈ ಒಂದು ಸಮಯದಲ್ಲಿ ಹಲವಾರು ವಿಚಾರಗಳನ್ನ ಕೂಡ ನಾವು ಧ್ಯಾನಿಸೋದಕ್ಕೆ ಕೃಪೆ ಮಾಡಿದ್ದೀರಿ. ನಿಮ್ಗೆ ಸ್ತೋತ್ರ ತಂದೆಯೇ. ಅದರಿಂದ ಈ ಕೂಟದಲ್ಲಿ ಭಾಗವಹಿಸಿದಂತ ಈ ಪ್ರೀತಿಯ ಸಹೋದರ ಸಹೋದರಿಯರೊಬ್ಬೊಬ್ಬರನ್ನು ಕೂಡ ನಿಮ್ಮ ಕರವನ್ನು ಎತ್ತಿ ನೀವು ಆಶೀರ್ವದಿಸಬೇಕಂತ ನಾವು ಪ್ರಾರ್ಥಿಸೋರಾಗಿದೆ ತಂದೆಯೇ. ಅದು ತಂದೆಯೇ, ನಿಮ್ಮನ್ನ ಹೆಚ್ಚಾಗಿ ಹುಡುಕುವಂತ ಈ ಮಕ್ಕಳಿಗೆ ದೇವರೇ ನೀವು ಕೃಪೆ ಕೊಡ್ರಿ. ನೀನು ಒಳ್ಳೆ ಆರೋಗ್ಯವನ್ನ ಕೊಟ್ಟು ಅವರ ಒಂದು ಎಲ್ಲವೂ ಅವ್ರಿಗೆ ಬೇಕಾದಂತ ಎಲ್ಲವನ್ನು ನೀವು ದಯಪಾಲಿಸಬೇಕಂತ ನಾವು ಪ್ರಾರ್ಥಿಸೋರಾಗಿದ್ದೇವೆ ತಂದೆಯೇ. ಈ ಸಮಯದಲ್ಲಿ ಕೂಡ ನಿಮ್ಮ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಂತ ನಿಮ್ಮ ದಾಸನಿಗಾಗಿ ಕೂಡ ನಾವು ಪ್ರಾರ್ಥಿಸೋರಾಗಿದ್ದೇವೆ ತಂದೆಯೇ. ಅವ್ರನ್ನ ಕೂಡ ನೀವು ಹೆಚ್ಚಾಗಿ ಆಶೀರ್ವದಿಸಿ, ಇನ್ನು ಪವಿತ್ರ ಆತ್ಮದಿಂದ ತುಂಬಿಸಿ, ಇನ್ನು ಅನೇಕರಿಗೆ ಅವರ ಒಂದು ಆಶೀರ್ವಾದದ ಒಂದು ಪಾತ್ರೆಯಾಗಿ ಅವ್ರನ್ನ ಉಪಯೋಗ ಮಾಡಬೇಕಂತ ಕೂಡ ನಾವು ಪ್ರಾರ್ಥಿಸೋರಾಗಿದ್ದೇವೆ ತಂದೆಯೇ. ಇನ್ನು ಬರುವಂತ ಕಾಲದಲ್ಲಿ ಇನ್ನೂ ಹೆಚ್ಚಾಗಿ ನಾವು ನಿಮ್ಮ ವಾಕ್ಯಗಳನ್ನ ಅರಿತು ನಿಮ್ಮ ಮಗನಾದ ಯೇಸು ಸ್ವಾಮಿಯ ಒಂದು ಹೆಜ್ಜಾಡಲ್ಲಿ ನಾವು ನಡೆದು ನಮ್ಗೆ ಇಟ್ಟಿರುವಂತ ಆ ಒಂದು ಆಶೀರ್ವಾದವನ್ನ, ಆ ಒಂದು ಕಿರೀಟವನ್ನ ಪಡ್ಕೊಳ್ಳೋದಕ್ಕೆ ನಮ್ಗೆ ನೀವು ಕೃಪೆ, ಬಲ, ಜ್ಞಾನವನ್ನ ಕೊಟ್ಟು ನಮ್ಮನ್ನ ನಡೆಸ್ಬೇಕಂತ ನಾವು ಪ್ರಾರ್ಥಿಸೋರಾಗಿದೆ ತಂದೆಯೇ. ಎಲ್ಲವನ್ನು ನಿಮ್ಮ ಪಾದಕ್ಕೆ ಇಟ್ಟು ನಾವು ಕೇಳಿದಂಥದ್ದು ಮತ್ತು ಕೇಳದೆ ಮರೆದಂತ ಎಲ್ಲವೂ ಕೂಡ ನೀವು ದಯಪಾಲಿಸಬೇಕಂತ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿ ಎಂಬ ಅಮೂಲ್ಯವಾದ ನಾಮದಲ್ಲಿ ಬೇಡುವರಾಗಿದ್ದೇವೆ ತಂದೆಯೇ. ನಮಸ್ಕಾರ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ಥ್ಯಾಂಕ್ ಯು ಬ್ರದರ್.